ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2024-25ರ ಸಲುವಾಗಿ ವಿಶೇಷವಾಗಿರ್ತಕ್ಕಂತಹ ತರಗತಿಗಳು. ನಾವು ಸಮಾಜ ವಿಜ್ಞಾನ ಪೇಪರ್ 2ಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಬಿಡಿಸ್ತಾ ಬಂದಿದ್ವಿ. ಸುಮಾರು 2014ರಿಂದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಬಂದಿವಿ. ಸುಮಾರು ಪ್ರಶ್ನೆಗಳನ್ನು, ಅದ್ರ ಬಗ್ಗೆ ಸಂಬಂಧಪಟ್ಟಂಥ ನಾಲೆಜನ್ನು ಮತ್ತು ಆ ಪ್ರಶ್ನೆಗಳನ್ನು ಯಾವ ರೀತಿ ಕೇಳೋಣ, ಮತ್ತು ಅದೇ ಕ್ವಶನ್ಗಳನ್ನು ಡಿಫ್ರೆಂಟ್ ಆಗಿ, ಮತ್ತು 2014ರಲ್ಲಿ ಹೆಂಗೆ ಕೇಳೋಣ, 2015ರಲ್ಲಿ ಯಾವ ರೀತಿ ಕೇಳೋಣ, ಆಮೇಲೆ 17ರಲ್ಲಿ ಯಾವ ರೀತಿ ಕೇಳೋಣ, 19ರಲ್ಲಿ ಯಾವ ರೀತಿ ಕೇಳೋಣ, 21ರಲ್ಲಿ ಯಾವ ರೀತಿ ಕೇಳೋಣ. ಇವತ್ತೇನು ಮಾಡೋಣ್ರಿ, 22ರ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಬರೋಣ. ನೋಡ್ರಿ, ನಾ ಹೇಳಿನಲ್ಲ, ಕ್ವಶನ್ಗಳು ಅದೇ ಕ್ರೈಟೀರಿಯಾ ಮೇಲೆ ಕೇಳ್ತಾನ. ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾನ ಅಂತ ಹೇಳಿದ್ದೆ, 100% ಕೇಳ್ತಾನ. ಯಾಕಂತಂದ್ರೆ ಈಗ ನಮಗೆ ಎಕ್ಸಾಮ್ ಸಮೀಪ ಬಂದಾವ ಅಂತಂದ್ರೆ ಯಾವ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್ಗಳು ಓದಬೇಕು, ಅದು ಬಹಳ ಮುಖ್ಯ. ಅದನ್ನು ನಾನು ನಿಮಗೆ ಕಳೆದ ತರಗತಿನಲ್ಲಿ ಹೇಳಬಿಟ್ಟಿನಿ. ಯಾಕಂದ್ರೆ ಆ ಒಂದಿಷ್ಟು ತರಗತಿಗಳಿಂದ ನಿಮಗೆ ಸುಮಾರು 14ರಿಂದ 15 ಕ್ವಶನ್ಗಳು ಕೈಯಾಗಿದ್ದಂಗೆ ಉಳಿಕಿದ್ದು ಕ್ವಶನ್ಗಳು ಸಿಂಪಲ್ಲೇ ಇರ್ತಾವ, ಕೇಳ್ತಕ್ಕಂಥ ಮೆಥಡ್ ಮಾತ್ರ ಚೇಂಜ್ ಇರ್ತದ. ಹೌದಾ? ಇಲ್ಲಿ ನೋಡ್ರಿ ಏನೈತಿ, ನೇರವಾಗಿ ಟೈಮ್ ವೇಸ್ಟ್ ಮಾಡಲಾರ್ದಂಗೆ ನಮ್ಮ ಕ್ವಶನ್ ಪೇಪರ್ಗೆ ಹೋಗ್ಬಿಡೋಣ. ಕ್ವಶನ್ಗಳನ್ನ ಬಿಡಿಸ್ತಾನೆ ಒಂದೊಂದು ಪ್ರಶ್ನೆಲಿಂತನೇ ಎಷ್ಟೋ ಪ್ರಶ್ನೆಗಳನ್ನ ನಾವು ಬಿಡಿಸ್ತಾ ಬಂದಿವಿ. ಹೌದಾ? ಸುಮಾರು ನಾವು ಈಗ 5-6 ತರಗತಿಗಳನ್ನ ಮಾಡಿರಬಹುದು, ಆದ್ರೆ ಸುಮಾರು 1,000ಕ್ಕಿಂತ ಹೆಚ್ಚು ಪ್ರಶ್ನೆಗಳಲ್ಲಿ ಹುಟ್ಟುತ್ತಾ ಬರ್ತಾವ. ಪ್ರತಿಯೊಂದು ತರಗತಿಲಿಂತನೂ ನಿಮಗೆ 500ರಿಂದ 600 ಕ್ವಶನ್ಗಳನ್ನು ಬಿಡಿಸ್ತಕ್ಕಂಥ ಸಾಮರ್ಥ್ಯ ಬರ್ತಾ ಹೋಗ್ತದೆ. ಯಾಕಂದ್ರೆ ನಾವು ಎಷ್ಟು ಹೆಚ್ಚು ಮಾತಾಡ್ತೀವಿ ಆ ಪ್ರಶ್ನೆಯ ಬಗ್ಗೆ ಅಂತಂದ್ರೆ ಅಷ್ಟೇ ನಮಗೆ ಅದು ಉಪಯೋಗ ಕೊಡ್ತಾ ಹೋಗ್ತೈತೆ. ಹೌದಲ್ಲ? ಆ ಪ್ರಶ್ನೆಯ ಬಗ್ಗೆ ಮಾತಾಡಬೇಕು, ಎಷ್ಟು ನಾವು ಅದರ ಬಗ್ಗೆ ಚರ್ಚೆ ಮಾಡ್ತೀವಿ, ಮತ್ತೆ ವಿಷಯಗಳು ಅದರಿಂದ ಕೊಂಡಿ ಒಂದಕ್ಕೊಂದು ಬೆಸಿತಾ ಹೋಗ್ತದೆ. ಓಕೆ, ನೇರವಾಗಿ ಪ್ರಶ್ನೆಗೆ ಹೋಗ್ಬಿಡೋಣ. ನೋಡ್ರಿ, ಇಲ್ಲೇನು ಕೊಟ್ಟಾನ, ಪಟ್ಟಿ ಬ ಮತ್ತು ಪಟ್ಟಿ ಕೊಟ್ಟನ. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಐತ್ರಿ. ಸಿ ಮುಖ, ರಾಜ, ನರ, ಜಯಸಿಂಹ, ಪುಷ್ಯಭೂತಿ. ಹೌದಾ? ಕುಜಲ ಕೆಡಫೈಸಸ್ ನೇರವಾಗಿ ಗೊತ್ತೇ ಆಗ್ತೈತಿ. ಕುಜಲ ಕೆಡಫೈಸಸ್ ಕುಶಾನ ಮನೆತನದ ಸ್ಥಾಪಕ ಅಂತ ಕರಿತೀವಿ. ಹೌದಾ? ಕುಶಾನ ಮನೆತನದ ನೋಡ್ರಿ, ಒಂದೇ ಪಾಯಿಂಟ್ ಇಟ್ಕೊಂಡು ನಾವು ಮಾತಾಡಿದ್ವಿ ಅಂತಂದ್ರೆ ನೋಡ್ರಿ, ಯಾವ್ಯಾವ ರೀತಿ 2014ನೇ ಕ್ವಶನ್ ಪೇಪರ್ಲಿಂತ ವಾಪಸ್ ಬರ್ರಿ. 2014ನೇ ಕ್ವಶನ್ ಪೇಪರ್ದಾಗ ಯಾವುದರ ಬಗ್ಗೆ ಕ್ವಶನ್ ಕೇಳಿದ, ಕನಿಷ್ಕನ ಬಗ್ಗೆ ಕ್ವಶನ್ ಕೇಳಿದ. ಮತ್ತೆ ಅದು ಮುಂದುವರೆದು ಕನಿಷ್ಕಕ್ಕೆ ಸಂಬಂಧಪಟ್ಟಂತೆ ಗಾಂಧಾರ ಕಲೆಗೆ ಕ್ವಶನ್ ಕೇಳಿದ. ಗಾಂಧಾರ ಕಲೆನ ಬಿಟ್ರ ಬಂಗಾರದ ನಾಣ್ಯ ಚಲಾವಣೆಗೆ ತಂದಿರತಕ್ಕಂಥ ದೊರೆ ಮೇಲೆ ಕ್ವಶನ್ ಕೇಳಿದ. ಅದನ್ನ ಬಿಟ್ರ ಮತ್ತೆ ಗಾಂಧಾರ ಕಲೆಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಪ್ರಮುಖವಾದ ಲಕ್ಷಣಗಳ ಬಗ್ಗೆ ಕ್ವಶನ್ ಅನ್ನ ಕೇಳ್ಕೊತ ಬಂದಾನ. ಹೌದಲ್ಲ? ಇವಾಗ ಏನು ಕೇಳೋಣ, ಕುಶಾನರ ಒಂದು ಸ್ಥಾಪಕರ ಬಗ್ಗೆ ಕ್ವಶನ್ ಅನ್ನ ಕೇಳೋಣ. ಕುಜಲ ಕೆಡಫೈಸಸ್ ಅಂತೇಳಿ ನಾವು ಕರಿತೀವಿ. ಹಿಂಗ ಕ್ವಶನ್ಗಳು ಅಲ್ಲೇ ಬರ್ತಾವ. ನಾವು ಚಾಪ್ಟರನ್ನು ಓದೋ ಮುಂದೆ ಪರ್ಫೆಕ್ಟಾಗಿ ಓದ್ಕೊಂಡ್ಬಿಟ್ರೆ ಒಂದಕ್ಕೊಂದು ಕೊಂಡಿಯನ್ನು ನಾವು ಅಲ್ಲಿ ಜೋಡಿಸ್ತಾನೆ ಹೋಗ್ಬೋದು ಆರಾಮಾಗಿ. ಏನ್ರಿ, ನೀವು ಎಷ್ಟೇ ಓದ್ರಿ, ಇವತ್ತು ಒಂದೇ ಪೇಜ್ ಓದ್ರಿ, ಹೌದಾ, ಅರ್ಧನೇ ಪೇಜ್ ಓದ್ರಿ, ಪರ್ಫೆಕ್ಟಾಗಿ ಚೆನ್ನಾಗಿ ಅದ್ರ ಮೇಲೆ ವಿಚಾರ ಮಾಡಬೇಕು. ಒಂದಿಷ್ಟು ಕುಂತ್ಕೊಂಡು ಓದಿರ್ತೀವಲ್ಲ, ಅದ್ರ ಬಗ್ಗೆ ಮನನ ಮಾಡ್ಕೋಬೇಕು. ಬೈಪಾಟ್ ಮಾಡಬಾರ್ದು, ಯಾವುದನ್ನು ಬೈಪಾಟ್ ಮಾಡಬೇಡ್ರಿ. ಈಗ ಎಷ್ಟೋ ಜನ ಏನು ಮಾಡ್ತಾರ, ಈಗ ವಿಜ್ಞಾನದಲ್ಲಿ ಬರ್ತಕ್ಕಂಥ ಪಿರಿಯಾಡಿಕ್ ಟೇಬಲನ್ನು ಬೈಪಾಟ್ ಮಾಡ್ಕೊಂಡು ಬೈಪಾಟ್ ಮಾಡಬಾರ್ದು, ಅದನ್ನು ಮನನ ಮಾಡಬೇಕು. ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ನಿಯಾನ್, ಈ ರೀತಿ ಮನನ ಮಾಡೋದ್ರಿಂದ ಪ್ರತಿಯೊಂದಲ್ಲಿ ಇರ್ತಕ್ಕಂಥ ಸೀಕ್ವೆನ್ಸ್ಗಳು, ಮತ್ತು ಪಿರಿಯಾಡ್ಸ್ ಅಂತಂದ್ರೇನು, ಲೈನ್ಸ್ ಅಂತಂದ್ರೇನು, ಹೌದಾ, ಮತ್ತು SPD ಭಾಗ ಅಂತಂದ್ರೇನು, ಅಲ್ಲಿ ಆ ಒಂದು ನಾಲೆಜನ್ನು ನಾವು ತಿಳ್ಕೊಳ್ಳೋದ್ರಿಂದ ಅವು ಆಟೋಮೆಟಿಕ್ ಆಗಿ ನಾವು ಮನನ ಮಾಡ್ಕೋತ ಹೋದ್ವಿ ಅಂತಂದ್ರೆ ಚಾಪ್ಟರ್ಗಳು ನಮಗೆ ಅಷ್ಟೇ ಪರ್ಫೆಕ್ಟ್ ಹಾಕೋದು ಬರ್ತಾವ. ಏನೈತಿ ಹೇಳಿನಲ್ಲ, ಕ್ವಶನರ ಮೇಲೆ ಹೆಂಗೆ ಕ್ವಶನ್ ಕೇಳ್ಕೊತ ಬಂದಾನ ಪ್ರತಿಯೊಂದ್ರ ಬಗ್ಗೆ ನಾವು ಕಳೆದ ತರಗತಿನಲ್ಲೇ ಚರ್ಚೆ ಮಾಡಿಬಿಟ್ಟಿವಿ. ಮತ್ತು ಪುಷ್ಯಭೂತಿ ಬಂದ್ರೆ ಯಾರು? ವರ್ಧನರು. ಯಾಕಂತಂದ್ರೆ ವರ್ಧನ ಸಾಮ್ರಾಜ್ಯದ ಸ್ಥಾಪಕ ಪುಷ್ಯಭೂತಿ ಅಂತ ಕರಿತೀವಿ. ಅಲ್ಲಿರ್ತಕ್ಕಂಥ ಪ್ರಸಿದ್ಧ ದೊರೆ ಯಾರ್ರಿ? ನಮ್ಮ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಿಕೇಶಿ ನಡುವೆ ಕದನ ಆಗ್ತೈತಿ. ಯಾವ ಕದನ? ನರ್ಮದಾ ನದಿ ಕದನ. ಇದ್ರ ಮೇಲೆ ಪ್ರಶ್ನೆ ಕೇಳ್ತಾನ. ಮತ್ತೆ ಇದನ್ನು ಬಿಟ್ರೆ ಮತ್ತೆ ಇಮ್ಮಡಿ ಪುಲಿಕೇಶಿಗೆ ಬಂದ್ರೆ ದಕ್ಷಿಣ ಭಾರತದ ಪ್ರಸಿದ್ಧ ಶ್ರೇಷ್ಠ ದೊರೆ ಅಂತ ಕರಿತೀವಿ. ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ಅರಸ ಅಂತ ಕರಿತೀವಿ. ಹೀಗೆ ಕೊಂಡಿಗಳು ಬೆಸಿತಾ ಬರ್ತಾವ. ಅಧ್ಯಯನ ಮಾಡ್ಕೋತ ಬಂದಂಗ ಆ ಒಂದು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಉತ್ತರ ನಮಗೆ ದೊರೀತಾ ಬರ್ತೈತಿ. ಇನ್ನು ನೆಕ್ಸ್ಟ್ ಸಿಮುಖ ಶಾತವಾಹನರ ಸ್ಥಾಪಕ. ಸಿಂಪಲ್ ಐತಿ. ಇನ್ನು ಬಿಟ್ರ ರಾಜ ಜಯಸಿಂಹ. ಹೌದಾ? ಎಷ್ಟು ಸರಳ ಅದ ನೋಡ್ರಿ ಪ್ರತಿಯೊಂದನು. ಬೀದು ರಾಜ ಜಯಸಿಂಹ, ಬಾದಾಮಿ ಚಾಲುಕ್ಯರು. ಸಿಂಪಲ್ ಐತಿ. ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಸಿಮುಖ ಬಂದಂತಂದ್ರೆ ಶಾತವಾಹನರು, ರಾಜ ಜಯಸಿಂಹ ಬಂದ್ರೆ ಬಾದಾಮಿ ಚಾಲುಕ್ಯರು, ತದನಂತರ ಪುಷ್ಯಭೂತಿ ಬಂದಂತಂದ್ರೆ ಪುಷ್ಯಭೂತಿ ವರ್ಧನ ಸಾಮ್ರಾಜ್ಯ, ಕುಜಲ ಕೆಡಫೈಸಸ್ ಬಂದಂತಂದ್ರೆ ಕುಶಾನ ಸಾಮ್ರಾಜ್ಯ. ಹೇಳೇ ಬಿಟ್ಟಿನಿ ನಾನು. ಹೌದಾ? ಪ್ರಾಚೀನ ಕಾಲದ ಇತಿಹಾಸಕ್ಕೆ ಬಂದ್ರೆ ಒಂದು ನಾಗರಿಕತೆಗಳ ಮೇಲೆ ಕ್ವಶನ್ ಕೇಳ್ತಾನ. ಬಿಟ್ರೆ ಸಿಂಧು ನಾಗರಿಕತೆಯ ಮೇಲೆ, ಅದನ್ನು ಬಿಟ್ರೆ ವೇದಗಳ ಸಂಸ್ಕೃತಿಯ ಮೇಲೆ. ಸಾಮ್ರಾಜ್ಯಗಳಿಗೆ ಬಂದ್ರೆ ಮೌರ್ಯ ಸಾಮ್ರಾಜ್ಯ, ಗುಪ್ತ ಸಾಮ್ರಾಜ್ಯ, ವರ್ಧನ ಸಾಮ್ರಾಜ್ಯ, ಈ ಒಂದು ಕುಶಾನ ಸಾಮ್ರಾಜ್ಯ, ಈ ಒಂದು ಪ್ರಶ್ನೆಗಳ ಮೇಲೆ ಕ್ವಶನ್ಗಳನ್ನ ತೆಗಿತಾ ಬರ್ತಾನೆ. ಅದನ್ನು ಬಿಟ್ಟರೆ ಅಂತಂದ್ರೆ ನೀವು ಇದಕ್ಕೆ ಬಂದಿವಿ ಅಂತಂದ್ರೆ ಕರ್ನಾಟಕದ ಇತಿಹಾಸಕ್ಕೆ ಬಂದ್ರೆ ಕದಂಬರ ಮೇಲೆ, ಕದಂಬರ ಮೇಲೆ, ಶಾತವಾಹನ ಸಾಮ್ರಾಜ್ಯದ ಮೇಲೆ, ತದನಂತರ ಗಂಗ ಸಾಮ್ರಾಜ್ಯದ ಮೇಲೆ,
ರಾಷ್ಟ್ರಕೂಟ ಸಾಮ್ರಾಜ್ಯದ ಮೇಲೆ ಒಂದು ಕ್ವಶನ್ ಫಿಕ್ಸ್, ಕೈಲಾಸನಾಥ ದೇವಾಲಯವನ್ನು ಕಟ್ಟಿಸಿದ ಫಿಕ್ಸ್ ಕ್ವಶನ್ ಅದು, ಅದಂತೂ ಭಾಳ ಸಲ ಕೇಳೋಣ ಕ್ವಶನ್. ರಾಷ್ಟ್ರಕೂಟರ ಮೇಲೆ, ತದನಂತರ ಸಾಂಸ್ಕೃತಿಕ ಕೊಡುಗೆಗಳ ಮೇಲೆ ಈ ಒಂದು ಕ್ರೈಟೇರಿಯಾನ ಬಿಟ್ಟು ನಾವು ಮಧ್ಯಕಾಲೀನ ಭಾರತ ಇತಿಹಾಸಕ್ಕೆ ಬಂದಿವಿ ಅಂತಂದ್ರೆ ಅಲ್ಲೇನು ಕೇಳ್ತಾ ಬರ್ತಾನೆ, ದೆಹಲಿಯ ಸುಲ್ತಾನರ ಮನೆತನಗಳು ಕೇಳೋ ಮುಂದೆ ಒಂದು ಇಂಪಾರ್ಟೆಂಟ ಒಂದು ಖಿಲ್ಜಿ ಸಂತತಿನಾಗ ಡೈರೆಕ್ಟ್ ಕ್ವಶನ್ ಆಗ್ತಾವೆ. ಯಾರ ಮೇಲೆ ಕ್ವಶನ್ ಆಗ್ತಾವ್ರಿ? ಅಲ್ಲಾವುದ್ದೀನ್ ಖಿಲ್ಜಿ ಮೇಲೆ ಕ್ವಶನ್ ಆಗ್ತದ. ಅದನ್ನು ಬಿಟ್ಟರೆ ನೇರವಾಗಿ ಎಲ್ಲಿ ಹೋಗ್ತಾನೆ ರೀ, ರಜಿಯಾ ಬೇಗಮ್ಮ, ದೆಹಲಿ ಸುಲ್ತಾನರ ಮೊದಲ ಹೆಣ್ಣು ಸಾಮ್ರಾಜ್ಞಿ ಅಂತ ಕರಿತಾ ಬರ್ತೀವಿ, ಮಹಿಳೆ ಅಂತಕ್ಕಂಥ ಖ್ಯಾತಿ ಆಕೆಗೆ ಐತಿ. ಕ್ವಶನ್ ಕ್ಯಾನ TET-ನಾಗ ಬೇರೆ ನಾ ಹೇಳಾಕತ್ತಿದ್ದು ಬರೀ TET-ಗೆ ಸಂಬಂಧಪಟ್ಟಿಲ್ಲ, ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಗೂ ಸಂಬಂಧಪಡ್ತದ. ಇನ್ನು ಮತ್ತೆ ನಾವು ಅದಕ್ಕೆ ಮುಂದಿನ ಘಟ್ಟಕ್ಕೆ ಹೋದ್ವಿ ಅಂತಂದ್ರೆ ಮೊಘಲ್ ಸಾಮ್ರಾಜ್ಯ ಬರ್ತದ. ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಮೊಘಲ್ ಸಾಮ್ರಾಜ್ಯದಲ್ಲಿ ಏನು ಕೇಳ್ತಾನ್ರಿ ಕೇಳಿದ್ರ ಅಕ್ಬರ್ ಫಿಕ್ಸ್ ಕ್ವಶನ್. ಅಕ್ಬರ್ ಮೇಲೆ ತುಂಬಾ ಸಲ ಕ್ವಶನ್ ಆಗೈತಿ. ಅವನ ದಿನಿ ಇಲಾಯಿ ಧರ್ಮದ ಮೇಲೆ ಆಗಿರಬಹುದು, ಅವನು ಸ್ಥಾಪಿಸಿರ್ತಕ್ಕಂಥ ಕಟ್ಟಡಗಳ ಮೇಲೆ ಕ್ವಶನ್ ಆಗಿರಬಹುದು, ಹಾಗೆ ಅವನು ಕೈಗೊಂಡಿರ್ತಕ್ಕಂಥ ಹಲ್ದಿಘಾಟ್ ಕದನದ ಬಗ್ಗೆ ಆಗಿರಬಹುದು. ಈ ರೀತಿ ಮುಖ್ಯವಾಗಿರ್ತಕ್ಕಂಥ ಘಟ್ಟಗಳನ್ನು ಎಕ್ಸಾಮ್ ಸಮೀಪ ಇದ್ದಾಗ ರಿವಿಷನ್ ಮಾಡ್ಕೋಬೇಕು. ನಿಮ್ಮ ಹತ್ರ ಫ್ರೀ ಟೈಮ್ ಇದ್ರೆ ಬೇಕಾದಷ್ಟು ಓದ್ಕೋರಿ ನೀವು, ಬ್ಯಾಡನಲ್ಲ, ಬೇಕಾದಷ್ಟು ಆಥರ್ಗಳನ್ನು ಓದ್ಕೋರಿ, ಪುಸ್ತಕಗಳನ್ನು ಓದ್ರಿ, ಎಷ್ಟೇ ಓದ್ರಿ. ಬಟ್ ಎಕ್ಸಾಮ್ ಸಮೀಪ ಇದ್ದಾಗ ನಾವು ಏನು ರಿವಿಷನ್ ಮಾಡಬೇಕು ಅದು ನಮಗೆ ಗೊತ್ತಿರಬೇಕಲ್ಲ. ಇನ್ನು ಅದನ್ನು ಬಿಟ್ಟರೆ ಮುಂದಿನ ಘಟ್ಟಕ್ಕೆ ಹೋದ್ರೆ ಶಹಜಾನ್ ಬಗ್ಗೆ, ತಾಜ್ ಮಹಲ್ ಬಗ್ಗೆ, ಹೌದಾ, ಈ ರೀತಿ. ಮತ್ತೆ ಶೇರ್ ಶಾ ಸೂರ್ಯ ಬಗ್ಗೆ ಕ್ವಶನ್ ಕೇಳ್ತಾನೆ, ಗ್ರ್ಯಾಂಡ್ ಟ್ರಂಕ್ ರಸ್ತೆಗಳ ನಿರ್ಮಾಣ, ಅದನ್ನು ಕೇಳೋಣಲ್ಲ ಹೋದ್ಸಲ, ಅದನ್ನು ನೋಡೇ ಬಿಟ್ಟಿವಿ ನಾವು. ಇನ್ನು ಅದನ್ನು ಬಿಟ್ಟರೆ ಭಕ್ತಿ ಪಂಥ ಸುಧಾರಣೆ ಚಳುವಳಿ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಕಬೀರ್ ದಾಸರು, ರಾಮಾನಂದರು, ಆಮೇಲೆ ತುಳಸಿದಾಸರು, ರಹೀಮ್ ದಾಸರು, ಆಮೇಲೆ ಚೈತನ್ಯರು, ಮೀರಾಬಾಯಿ, ಇವರ ಮೇಲೆ ಪ್ರಶ್ನೆಗಳನ್ನ ತೆಗಿತಾ ಬರ್ತಾನೆ. ಇನ್ನು ಅದನ್ನು ಬಿಟ್ಟಿವಿ ಅಂತಂದ್ರೆ ನಾವು ಕರ್ನಾಟಕಕ್ಕೆ ಬಂದ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಬಸವಣ್ಣನವರು, ಮಧ್ವಾಚಾರ್ಯರು, ಅವರು ಇರತಕ್ಕಂಥ ಸಿದ್ಧಾಂತಗಳು, ದ್ವೈತ ಸಿದ್ಧಾಂತ, ಅದ್ವೈತ ಸಿದ್ಧಾಂತ, ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ, ಈ ರೀತಿ ಪ್ರಶ್ನೆಗಳನ್ನು ತೆಗಿತಾ ಬರ್ತಾನೆ. ಅದನ್ನು ಬಿಟ್ಟು ಇನ್ನು ಆಧುನಿಕ ಇತಿಹಾಸಕ್ಕೆ ಬಂದ್ವಿ ಅಂತಂದ್ರೆ 1857 ದಂಗೆ ಮೇಲೆ ಫಿಕ್ಸ್ ಕ್ವಶನ್. ಬಿಟ್ಟರೆ ಪ್ಲಾಸ್ಟಿಕ್ ಅದನ್ನು ಯಾವಾಗೈತೆ ಅಂತ ಕೇಳ್ತಾರೆ, ಇಲ್ಲಿಕಂದ್ರೆ ಕಾಲಾನುಕ್ರಮಣಿಕೆ ಕೇಳ್ತಾ ಬರ್ತಾರೆ. ಬಿಟ್ಟರೆ 1947 ಪ್ರಮುಖವಾಗಿರ್ತಕ್ಕಂಥ ಸ್ವತಂತ್ರ ಚಳುವಳಿಯ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾನೆ. ಕಮಿಷನರ್ಗಳ ಆಳ್ವಿಕೆ, ಇನ್ನು ಕರ್ನಾಟಕ ಇತಿಹಾಸಕ್ಕೆ ಬಂದ್ರೆ ಕಮಿಷನರ್ಗಳ ಆಳ್ವಿಕೆ, ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ, ಮಿರ್ಜಾ ಇಸ್ಮಾಯಿಲ್ರವರ ಬಗ್ಗೆ, ಈ ರೀತಿ ಸುಮಾರು ನಾವು ಒಂದೊಂದು ಟಾಪಿಕ್ಗಳನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಗಳನ್ನ ರಿವಿಷನ್ ಮಾಡ್ಕೊಂಡ್ರೆ ಏನಾಗ್ತೈತ್ರಿ, ನಮಗೆ ಜಾಸ್ತಿ ಬೆನಿಫಿಟ್ ಆಗ್ತಾ ಹೋಗ್ತೈತಿ. ಮತ್ತು ಸಿಂಪಲ್ ನಾವು ಎಕ್ಸಾಮನ್ನು ಅತಿ ಕಮ್ಮಿ ಟೈಮ್ನಾಗ ಹೆಚ್ಚು ಅಂಕ ಗಳಿಸ್ಲಿಕ್ಕೆ ನಮಗೆ ಏನಾಗ್ತೈತ್ರಿ, ಅನುಕೂಲಕರ ಆಗ್ತಾ ಬರ್ತಿತ್ತು. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಐತಿ. ಇದನ್ನಂತರೂ ಕ್ವಶನ್ ನೋಡಿವಿ ನೋಡ್ರಿ. ಇನ್ನೊಂದ್ಸಲ ಹೇಳ್ಬಿಡ್ತೀನಿ. A ಕ 3, B ಕ 5, C ಕ 4, D ಕ 2. ಸರಿ, ಇಂಥ ಕ್ವಶನ್ ಭಾಳ ಇಂಪಾರ್ಟೆಂಟ್. ನಾನು ಹೇಳೇಬಿಟ್ಟಿನಿ ನಿಮ್ಗೆ. ಯಾಕಂತಂದ್ರೆ ನೋಡಿರಿ, ಹೇಳಿಕೆಗಳನ್ನ ಓದ್ಬೇಕು. ಫಸ್ಟಿಗೆ ಪ್ರತಿಪಾದನೆಯನ್ನು ಓದ್ಕೋರಿ. ಇಂಥ ಕ್ವಶನ್ನ KSET-ನಾಗಂತೂ ತುಂಬಿ ಬರ್ತಾವೆ ಕ್ವಶನ್ಗಳು. ಇಂಥವು ಬಿಟ್ರೆ KPSC-ನಾಗ ಬರ್ತಾವೆ. ಅದನ್ನು ಬಿಟ್ರೆ UPSC-ನಾಗ ಕೇಂದ್ರ ಸರ್ಕಾರ ಕೈಗೊಳ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ದಾಗ ಭಾಳ ಕೇಳ್ತಾನೆ ಇಂಥ ಕ್ವಶನ್ಗಳು. ಸರಳ ಇರ್ತಾವೆ ರೀ, ಬಟ್ ಕ್ವಶನ್ ಬಿಡಿಸ್ತಕ್ಕಂಥ ಮೆಥಡ್ ಗೊತ್ತಿರ್ಬೇಕು ನಮಗೆ ಅಷ್ಟೇ, ಹೌದಾ. ಪ್ರತಿಪಾದನೆ ನೋಡ್ರಿ, ಲಾರ್ಡ್ ಕಾರ್ನ್ವಾಲಿಸ್ ಅದಾನ್ರಿ. ಲಾರ್ಡ್ ಕಾರ್ನ್ವಾಲಿಸ್ ಭಾರತೀಯರಿಗೆ ಮಾತ್ರ ಕೆಳದರ್ಜೆಯ ಉದ್ಯೋಗಗಳನ್ನು ನೀಡಿದಾನೆ. ಹೌದು, ಇವ ಭಾರತೀಯರಿಗೆ ಲಾರ್ಡ್ ಕಾರ್ನ್ವಾಲಿಸ್ ಏನಮ್ಮ ಮಾಡ್ತಾನೆ ರೀ, ಕೆಳದರ್ಜೆಯ ಉದ್ಯೋಗಗಳನ್ನು ಕೊಡ್ತಾನೆ. ಓಕೆ, ಸ್ಟೇಟ್ಮೆಂಟ್ ಸರಿ ಐತಿ, ಪ್ರತಿಪಾದನೆ ಓಕೆ. ಇನ್ನು ಸಮರ್ಥನೆ ಹೋದ್ರಿ, ಲಾರ್ಡ್ ಕಾರ್ನ್ವಾಲಿಸನು ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂದು ವಾದಿಸಿದನು. ಅಂತಂದ್ರೆ ಅವನಿಗೆ ಕಣ್ಣಾಗಿ ಹೆಂಗೆ ಕಾಣ್ತಿದ್ವಿ ನಾವು ಭಾರತೀಯರು, ಪ್ರತಿಯೊಬ್ಬ ಭಾರತೀಯರು ಏನು ಭ್ರಷ್ಟರು ಅಂತಕ್ಕಂಥ ಕಲ್ಪನೆ ಇತ್ತು ಅವನಿಗೆ. ಅವನ ತಲೆಯಾಗಿಂತ ಕಲ್ಪನೆ ಇತ್ತು ಅಂಥೇಳನೆ ಅವ ಭಾರತೀಯರಿಗೆ ಕೆಳದರ್ಜೆ ಉದ್ಯೋಗವನ್ನು ಕೊಟ್ಟಿದ್ದ. ಕೆಳಗಿಂದ ಸಮರ್ಥನೆ ಪ್ರತಿಪಾದನೆಗೆ ಸಂಬಂಧಪಡ್ತದ್ರಿ. ಒಂದಕ್ಕೊಂದು ಇಲ್ಲಿ ಕೊಂಡಿ ಹೊಂತವ. ಸ್ಟೇಟ್ಮೆಂಟ್ ಎರಡೂ ಕರೆಕ್ಟ್ ಅದಾವ. ಸ್ಟೇಟ್ಮೆಂಟ್ ಎರಡೂ ಕರೆಕ್ಟ್ ಇದ್ದು ಕೆಳಗಿಂದ ಸ್ಟೇಟ್ಮೆಂಟ್, ಕೆಳಗಿನ ಸಮರ್ಥನೆ, ಮೊದಲಿನ ಪ್ರತಿಪಾದನೆ ಆಯ್ತು ಅಂತಂದ್ರೆ ಎರಡೂ ಸ್ಟೇಟ್ಮೆಂಟ್ ಕರೆಕ್ಟ್ನೂ ಆಗ್ತಾವ. ಮತ್ತು AR ಎರಡೂ ಸರಿ ಮತ್ತು RA ಸರಿಯಾಗಿರ್ತಕ್ಕಂಥ ವಿವರಣೆ ಆಗೈತಿ ಅಂತಕ್ಕಂಥ ಉತ್ತರ ಬರ್ತದ. ಒಂದು ವೇಳೆ ಸ್ಟೇಟ್ಮೆಂಟ್ ಎರಡೂ ಕರೆಕ್ಟ್ ಇದ್ದು, ಹೌದಾ, ಸ್ಟೇಟ್ಮೆಂಟ್ ಎರಡೂ ಕರೆಕ್ಟ್ ಇದ್ದು ಆದರೆ ಒಂದಕ್ಕೊಂದರ ಮಧ್ಯೆ ಸಂಬಂಧ ಅದಾವೋ ಇಲ್ಲೋ ನಾವು ವಿಚಾರ ಮಾಡಬೇಕು. ಸಂಬಂಧ ಇರ್ಲಿಕ್ಕಂತಂದ್ರೆ A ಮತ್ತು R ಎರಡೂ ಸರಿ, R ಸರಿಯಾಗಿರ್ತಕ್ಕಂಥ ವಿವರಣೆ ಅಲ್ಲ. ಆಪ್ಷನ್ ಸಂಖ್ಯೆ 2 ಉತ್ತರ ಆಗ್ತದೆ. ಒಂದಕ್ಕೊಂದು ಸಂಬಂಧ ಇರ್ಲಿಕ್ಕಂತಂದ್ರೆ. ಒಂದು ವೇಳೆ ಸ್ಟೇಟ್ಮೆಂಟ್ A ಅಷ್ಟೇ ಕರೆಕ್ಟ್ ಇತ್ತು, R ರಾಂಗ್ ಇತ್ತಂದ್ರೆ A ಸರಿ, R ತಪ್ಪು. ಒಂದು ವೇಳೆ ಸ್ಟೇಟ್ಮೆಂಟ್ R ತಪ್ಪಿತ್ತು, A ಸರಿ ಇತ್ತಂತಂದ್ರೆ R ತಪ್ಪು, A ಸರಿ. ಈ ರೀತಿ ಕ್ವಶನ್ಗಳನ್ನು ಫಸ್ಟ್ ಓದ್ರಿ. ಅದಕ್ಕೆ ನಮ್ಮ ಮಧ್ಯೆ ಸಂಬಂಧ ಐತೋ ಇಲ್ಲೋ ಒಂದು ಕ್ಷಣ ವಿಚಾರ ಮಾಡಿರಿ. ಸಂಬಂಧ ಇತ್ತು, AR ಎರಡೂ ಸರಿ, RA ಸರಿಯಾಗಿರ್ತಕ್ಕಂಥ ವಿವರಣೆ ಆಗೈತಿ. ಸಂಬಂಧ ಇರಲಿಲ್ಲ ಅಂತಂದ್ರೆ AR ಎರಡೂ ಸರಿ, RA ಸರಿಯಾಗಿರ್ತಕ್ಕಂಥ ವಿವರಣೆ ಅಲ್ಲ. ಈ ರೀತಿ ನೀವು ಕ್ವಶನ್ಗಳನ್ನ ಜಾಸ್ತಿ, ಇಂಥ ಕ್ವಶನ್ಗಳನ್ನ ಯಾವಾಗ ಬಿಡ್ಸೋಕೆ ಬರ್ತಿದ್ರಿ ನಿಮಗೆ, ಹೆಚ್ಚು ಕ್ವಶನ್ ಪೇಪರ್ಗಳನ್ನ ಯಾಕೆ ಓದ್ಬೇಕಂದ್ರೆ ಇದಕ್ಕೆ. ನಾವು ಸಿಲೆಬಸ್ ಅಂತೂ ಎಲ್ಲರೂ ಓದ್ತೀವಿ, ಬಟ್ ಇಂಥವು ಕ್ವಶನ್ಗಳನ್ನ ಬಿಡಿಸ್ತಕ್ಕಂಥ ಸ್ಕಿಲ್ ನಮಗೆ ಬಂತಂದ್ರೆ ನೀವು ಬೇಕಾದಂಥ ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ಗಳನ್ನು ಬಿಡಿಸಿ ಬರ್ತೀರಿ. ಸರಿನಾ? ತುಂಬ ಸಿಂಪಲ್ ಆಗಿ ನಿಮಗೆ ವಿವರಣೆ ಕೊಟ್ಬಿಟ್ಟಿನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕೊಟ್ಟಿರುವ ಘಟನೆಗಳ ಸರಿಯಾದ ಕಾಲಾನುಕ್ರಮಣಿಕೆ. ನೋಡ್ರಿ, ಕಾಲಾನುಕ್ರಮಣಿಕೆ ಮೇಲೆ ಏನು ಮಾಡ್ತಾನೆ ರೀ, ಒಂದಲ್ಲ ಒಂದು ಕ್ವಶನನ್ನು ಕೇಳ್ತಾ ಬರ್ತಾನೆ, ಹೌದಾ. ಸೀಕ್ವೆನ್ಸ್ ನಿಮಗೆ ಇಸ್ವಿಗಳು ನೆನಪಿರ್ಲಿಕ್ಕಂದ್ರೂ ಓಕೆ, ಆದರೆ
ನೆನ್ಪಿಟ್ಟುಕೋರಿ. ಆದ್ರೆ ಆ ಘಟನೆಗಳು ನಿಮ್ಮ ಕಣ್ಣು ಮುಂದೆ ಓದೇ ಇರ್ತೀರಿ, ಪಿ ಯು ಸಿನ್ಯಾಗ ಓದಿರ್ತೀರಿ, ಹೈಸ್ಕೂಲ್ನಾಗ ಓದಿರ್ತೀರಿ, ಡಿಗ್ರಿನಾಗ ಓದಿರ್ತೀರಿ, ಮ್ಯಾಕ್ಸಿಮಮ್ ಓದಿರ್ತೀರಿ. ಬೇಕಾದಾಗ ನನಗಿಂತ ಹೆಚ್ಚು ನೀವು ಏನು ಮಾಡಿರ್ತೀರಿ, ಸ್ಟಡಿ ಮಾಡಿರ್ತೀರಿ. ಹೌದಾ? ಆದ್ರೆ ನಿಮಗೆ ಅದು ನೆನಪಿಗೆ ಹೆಂಗೆ ಬರ್ಬೇಕು ನಾ ಹೇಳಿಬಿಟ್ಟಿನಿ. ನಿಮಗೆ ಅವು ನೆನಪಿಗೆ ಬರ್ಬೇಕಂದ್ರೆ ನೀವು ಮನನ ಮಾಡ್ಕೋಬೇಕು. ನಾವು ಓದಿದ್ನಲ್ಲ, ಹಿಂಗೆ ಅವಾಗ ಓದಿದ್ನಲ್ಲ, ಅದನ್ನು ಫಸ್ಟಿಗೆ ಏನಾಗ್ತೈತಿ, ನಮ್ಮ ಪ್ರಾಚೀನ ಕಾಲದ ಇತಿಹಾಸಲಿಂತ ಮಾಡ್ಕೊಂಡು ಬಂದ್ರೆ ಒಂದೊಂದು ಸಾಮ್ರಾಜ್ಯಗಳು ಹಿಂಗಿದ್ವಲ್ಲ, ನಂತರ ಹಿಂಗೆ ಘಟನೆ ಆಯ್ತಲ್ಲ, ಒಂದೊಂದು ಘಟನೆಗಳು ನೀವು ಮೆಲಕ್ಕೆ ಹಾಕ್ತಾ ಸುಮ್ಮನೆ ಟೈಮ್ ಇದ್ದಾಗ ಕಣ್ಣು ಮುಚ್ಚಿ ಅವುಗಳನ್ನ ನೀವು ಮನನ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಆ ಘಟನೆಗಳು ನಿಮ್ಮ ಕಣ್ಣು ಮುಂದೆ ಬರ್ತಾವ. ನೋಡ್ರಿ ಇದ್ರಾಗ ಏನೈತಿ, ಫಸ್ಟಿಗೆ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ 1526 ಆಗ್ತೈತಿ. ಸಿಂಪಲ್ ಐತಿ. ಕಾನ್ಸ್ಟಾಂಟಿನೋಪಲ್ ಟುರ್ಕರು ವಶಪಡಿಸಿಕೊಂಡಿದ್ದು 1453ರಲ್ಲಿ. ರಕ್ಕಸಗ ತಂಗಡಿ ಕದನ 1565ರಲ್ಲಿ ಆಗ್ತೈತಿ. ತುಂಬ ಸಿಂಪಲ್. ರಕ್ಕಸ್ಗಿ ತಂಗಡ ಕದನಕ್ಕೆ ನಾವೇನಂತ ಕರಿತೀವಿ, ತಾಳಿಕೋಟೆ ಕದನ ಅಂತ ಕರಿತೀವಿ. 1565ರಾಗ ಈ ಒಂದು ಕದನ ಜರುಗ್ತೈತಿ. ವಿಜಯನಗರ ಸಾಮ್ರಾಜ್ಯ ಏನಾಗ್ತೈತ್ರಿ, ಈ ಒಂದು ಕದನದಿಂದ ಅವನತಿಯ ಪಥವನ್ನು ಹಿಡಿತದ ಅಂತಕ್ಕಂಥ ಮಾಹಿತಿ ನೋಡ್ಕೋತೀವಿ. ಅಂದ್ರೆ ಬಹುಮನಿಶಾಹಿ ಮನೆತನಗಳು ಕೂಡ್ಕೊಂಡು ನಮ್ಮ ಒಂದು ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿಯನ್ನು ಮಾಡ್ತಾವ. ಇದನ್ನು ತಾಳಿಕೋಟೆ ಕದನನೂ ಅಂತೀವಿ ನಾವು, ಅಥವಾ ರಕ್ಕಸಗ ತಂಗಡಿ ಕದನನೂ ಅಂತೀವಿ. ಇದನ್ನು ಸಾಮಾನ್ಯ ಶಕ 1565ರಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಕದನ ಅಂತ ಕರಿತೀವಿ. ಇನ್ನು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ವಾಸ್ಕೋಡಿ ಗಾಮ ಕಂಡುಹಿಡಿತಾನ್ರಿ. ಯಾವಾಗ? 1498ರಲ್ಲಿ. ಇನ್ನು ಆರಾಮಾಗಿ ಇದನ್ನು ನಾವು ಜೋಡಿಸಬಹುದು. ಫಸ್ಟ್ನೇದು ಕಾನ್ಸ್ಟಾಂಟಿನೋಪಲನ್ನು ಟುರ್ಕರು ವಶಪಡಿಸಿಕೊಂಡಿದ್ದು 1453. ಫಸ್ಟ್ ಬರೋದು ಅದೇ. ಹೌದಾ? 14ರಾಗ. ಇನ್ನಂತರ ವಿಚಾರ ಮಾಡಿರಿ, ನಿಮಗೆ ಇಸ್ವಿ ಗೊತ್ತಿರ್ಲಿಕ್ಕಂದ್ರೆ ಆ ಒಂದು ಕ್ವಶನ್ಗೆ ಸಂಬಂಧಪಟ್ಟಂತೆ ವಿಚಾರ ಮಾಡಿರಿ. ಇನ್ನು ಎರಡನೇದು, ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದಿದ್ದು ಯಾವುದು? 1498. ಹೌದಾ? ನೋಡಿರಿ, 1453 1498 ಬರ್ತದ. ಇನ್ನಂತರ ಸಿಂಪಲ್ ಐತಿ. ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ 1526 ಆಗ್ತದ. ರಕ್ಕಸಗ ತಂಗಡಿ ಕದನ 1565ರಾಗ ಆಗ್ತೈತಿ. ಹೌದಾ? ಆಪ್ಷನ್ ಸಂಖ್ಯೆ ಬಿ, ಡಿ, ಎ, ಸಿ. ನಾನು ನಿಮಗೆ ಹೇಳಿದ್ದೆ ಕೆಲವೊಂದಿಷ್ಟು ಕಾಲಾನುಕ್ರಮಣಿಕೆಯನ್ನು ಕೊಡ್ತೀನಿ ಅಂಥೇಳಿ. ಇದೇ ಕ್ಲಾಸ್ನಾಗನೇ ಕೊಟ್ಬಿಡ್ತೀನಿ. ಯಾಕಂದ್ರೆ ಮುಂದೆ ಓದೋರಿಗೂ ನಿಮಗೆ ಅನುಕೂಲ ಆಗ್ತೈತಿ. ಕ್ಲಾಸ್ ಕೇಳೋರಿಗೂ ನೀವು ಡೆಫಿನೆಟ್ ಆಗಿ ಅಲ್ಲಿರ್ತಕ್ಕಂಥ ಬೇಕಾದಂಥ ಕಾಲಾನುಕ್ರಮಣಿಕೆ ಕೇಳಿದ ನಂತರ ನಿಮಗೆ ಓದಾಕೂ ಅನುಕೂಲ ಆಗ್ತೀವಿ. ಒಂದೇ ಒಂದು ಸೆಕೆಂಡ ನಾನು ಕ್ಲಾಸನ್ನು ಸ್ವಿಚ್ ಮಾಡಿಬಿಡ್ತೀನಿ. ಬೇರೆ PDF ಐತದು, ಆ ಬೇರೆ PDF ಸ್ವಿಚ್ ಮಾಡಿ ಪ್ರತಿಯೊಂದು ಅಂದರೆ ಇಂಪಾರ್ಟೆಂಟ್ 6ರಿಂದ 12ನೇ ತರಗತಿ ಪಠ್ಯಪುಸ್ತಕನ ಇಟ್ಟುಕೊಂಡು ನಾನು ಕೆಲವೊಂದಿಷ್ಟು ಕಾಲಾನುಕ್ರಮಣಿಕೆನ ರೆಡಿ ಮಾಡ್ಕೊಂಡಿನಿ. ಆಮೇಲೆ ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಲೇಖಕರ ಪಠ್ಯಪುಸ್ತಕನ ಆಧಾರವಾಗಿ ಇಟ್ಟುಕೊಂಡು ಕಾಲಾನುಕ್ರಮಣಿಕೆನ ರೆಡಿ ಮಾಡೀನಿ. ನೀವು ಕಲೀರಿ. ನಿಮ್ಮ ಜೊತೆಗೆ ಯಾರಾದರೂ ಮಕ್ಕಳಿದ್ರ ಆ ಮಕ್ಕಳಿಗೂ ಸತಕ್ಕೆ ಏನು ಮಾಡಿರಿ, ಆ ಒಂದು ಕಾಲಾನುಕ್ರಮಣಿಕೆಯನ್ನು ಹೇಳ್ತಾ ಹೋಗ್ರಿ. ಓಕೆ, ಸ್ಟಾರ್ಟ್ ಮಾಡಿಬಿಡೋಣ. ಓಕೆ ನೋಡ್ರಿ, ಸ್ಟಾರ್ಟ್ ಮಾಡೋಣ. ಕ್ಲಾಸ್ ಏನು ಭಾಳ ನಿಮಗೆ ಲೆಂದಿ ಅನ್ಸ್ತಂದ್ರೆ ಸ್ವಲ್ಪ ನೋಡ್ರಿ, ಟೈಮ್ ಕೊಟ್ಟು ನೋಡ್ರಿ. ಅಂದ್ರೆ ನಿಮಗೆ ಕ್ವಶನ್ ಬರ್ತಾವಂಥೇಳಿ ನಾ ಅದನ್ನು ಡಿಸ್ಕಷನ್ ಮಾಡಕತ್ತೀನಿ ಅಷ್ಟೇ. ಹೌದಾ? ನೋಡ್ರಿ, ಜ್ಞಾನ ಅಂತಕ್ಕಂಥದ್ದು ನಿಂತನಿರಲ್ಲ, ಅದು ಸದಾ ಹರಿತಾನೆ ಇರ್ತದ. ನಾನು ಓದು ಮುಂದೆ ಮಾಡಿರ್ತಕ್ಕಂಥ ನೋಟ್ಸ್ ಅದನ್ನೇ ನಿಮ್ಗೆ ಕೂಡ ಏನು ಮಾಡ್ತೀನಿ, ಚಿಕ್ಕದಾಗಿ ಶಾರ್ಟ್ನಾಗ ಸ್ಪೀಡಾಗಿ ಒಂದ್ಸಲ ರಿವಿಷನ್ ಮಾಡಿಬಿಡ್ತೀನಿ. ಕಾಲಗಣನೆ ಅಂತ ಬಂದ್ವಿ ಅಂತಂದ್ರೆ ನಾವು ಹಳೆಯ ಶಿಲಾಯುಗದಿಂದನೇ ಚಾಲೂ ಮಾಡೋಣ. ಹಳೆಯ ಶಿಲಾಯುಗಕ್ಕೆ ಬಂದ್ವಿ ಅಂತಂದ್ರೆ 40,000ಲಿಂದ 10,000 BCE ಅಂತ ಕರಿತೀವಿ. ಮಧ್ಯ ಶಿಲಾಯುಗ 10,000ಲಿಂದ 8,000 BCE ಅಂತ ಕರಿತೀವಿ. ಹೊಸ ಶಿಲಾಯುಗ ಅಥವಾ ನವ ಶಿಲಾಯುಗವನ್ನು 8,000ಲಿಂದ 4,000 BCE ಅಂತ ಕರಿತೀವಿ. ಪ್ರಥಮ PUC ಪಠ್ಯಪುಸ್ತಕ ಇತಿಹಾಸದಲ್ಲಿದು ನಿಮಗೆ ಇಸ್ವಿಗಳು ನೋಡಕ್ಕೆ ಸಿಗ್ತಾವ. ಇನ್ನು ಸಿಂಧೂ ನಾಗರಿಕತೆ 3,000, ವೈದಿಕ ಸಂಸ್ಕೃತಿ 2,000 BCE, ವರ್ಧಮಾನ ಮಹಾವೀರ ಸಾಮಾನ್ಯ ಶಕ ಪೂರ್ವ 599ರಿಂದ 527. ತದನಂತರ ಧರ್ಮಗಳ ಉದಯ ಆಗ್ತಾ ಬರ್ತೈತಿ. ಗೌತಮ ಬುದ್ಧ ಬರ್ತಾನೆ ಸಾಮಾನ್ಯ ಶಕ ಪೂರ್ವ 583. ಜಸ್ಟ್ ಆ ಘಟನೆಗಳನ್ನು ನೆನಪು ಮಾಡ್ಕೋತಾ ಹೋಗ್ರಿ. ಒಂದೊಂದು ನಿಮಗೆ 1947 ತನಕ ನಾವು ಐತೀನಿ. ಹೌದಾ? ಒಂದು ಸೆಕೆಂಡ, ಇನ್ನೊಂದ್ಸಲ ನೋಡ್ರಿ. ಬುದ್ಧ ಆಗಿಂದ ಬರ್ತಕ್ಕಂಥ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ಬರ್ತೈತಿ. ಮೌರ್ಯ ಸಾಮ್ರಾಜ್ಯದಲ್ಲಿ ಚಂದ್ರಗುಪ್ತ ಮೌರ್ಯ 324ರಿಂದ 300 ತನಕ ಸಾಮಾನ್ಯ ಶಕ ಪೂರ್ವ ರೀ. ಆಮೇಲೆ ಅಶೋಕ ಮಹಾಶಯ ಸಾಮಾನ್ಯ ಶಕ ಪೂರ್ವ 273ರಿಂದ 232 ತನ. ಇನ್ನು ಕಳಿಂಗ ಯುದ್ಧ ಬರ್ತದ. ಕಳಿಂಗ ಯುದ್ಧ 261. ತುಂಬ ಕಾಂಪಿಟೇಟಿವ್ ಎಕ್ಸಾಮ್ದಾಗ ಭಾಳ ಸಲ ಕ್ವಶನ್ ಕೇಳೋಣ ಕಳಿಂಗ ಯುದ್ಧದ ಮೇಲೆ. ಹೌದಾ? ಇನ್ನು ಯಾರೇ ಅಶೋಕ ಕೈಗೊಂಡಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕದನನೇ ಅಂತೇಳಿ ನಾವು ಇದನ್ನು ಕರಿತೀವಿ. ಇನ್ನು ಶಾತವಾಹನರಿಗೆ ಬಂದ್ರೆ ಸಾಮಾನ್ಯ ಶಕ ಪೂರ್ವ 230ರಿಂದ 220 ತನಕ ನಾವು ಹೇಳ್ತೀವಿ ಶಾತವಾಹನರದ್ದು. ಇನ್ನು ಕುಶಾನರಿಗೆ ಬಂದ್ರೆ ಇದು ಪೂರ್ವನೇ ಬರ್ತಿದ್ದು. ನಂತರ ಕುಶಾನ ಸಾಮ್ರಾಜ್ಯಕ್ಕೆ ಬಂದ್ರೆ ಕನಿಷ್ಕ ಬರ್ತಾನೆ ಪ್ರಮುಖವಾಗಿರ್ತಕ್ಕಂಥದ್ದವರೇ. ಕುಶಾನರಲ್ಲಿ ಕನಿಷ್ಕ ಸಾಮಾನ್ಯ ಶಕ ಬಂತಲ್ಲ, ಸಾಮಾನ್ಯ ಪೂರ್ವ ಹೋಯಿತು, ಇಲ್ಲಿ ಸಾಮಾನ್ಯ ಶಕ ಬರ್ತದ 120. ಗುಪ್ತರು ಸಾಮಾನ್ಯ ಶಕ 300ರಿಂದ 600. ಚಂದ್ರಗುಪ್ತ ಬರ್ತಾನೆ ಇಲ್ಲಿ. ಚಂದ್ರಗುಪ್ತ 335ರಿಂದ 375. ಎರಡನೇ ಚಂದ್ರಗುಪ್ತ ಬರ್ತಾನೆ ರೀ ಸಾಮಾನ್ಯ ಶಕ 375ರಿಂದ 415. ಇನ್ನು ಪಾಹಿಯಾನ ಈತ
ಇತಿಹಾಸಕಾರ ಅಂತ ಕರಿತೀವಿ. ಪಾಹಿಯಾನ್ ಬರ್ತಾನ್ರಿ ಯಾವಾಗ 399ರಿಂದ 414 ಪ್ರತಿಯೊಂದೂ ಸೀಕ್ವೆನ್ಸ್ ಆಗಿ ಬರ್ಕೋತ ಹೋಗಿನಿ. ಇನ್ನು ವರ್ಧನ ಸಾಮ್ರಾಜ್ಯಕ್ಕೆ ಬಂದ್ರೆ ಹರ್ಷವರ್ಧನ ರೀ 600ರಿಂದ 647. ಇನ್ನೊಂದು ಕೇಳ್ತಾನ್ರಿ ಎಕ್ಸಾಮ್ದ ಕ್ವಶನ್, ನರ್ಮದಾ ನದಿ ಯುದ್ಧದ ಬಗ್ಗೆ ಕೇಳ್ತಾ ಬರ್ತಾನೆ. ಸಾಮಾನ್ಯ ಶಕ 634. ನರ್ಮದಾ ನದಿ ಯುದ್ಧ ಯಾರು ನಡ್ಬೇಕು ನಡೀತಿದ್ರಿ? ಇಮ್ಮಡಿ ಪುಲಿಕೇಶಿ ಮತ್ತು ಹರ್ಷವರ್ಧನ ನಡುವೆ ನಡೆದಿರ್ತಕ್ಕಂಥ ಒಂದು ಯುದ್ಧ ಅಂತೇಳಿ ನಾವು ಕರಿತೀವಿ. ಇನ್ನು ಕನೌಜ ಧಾರ್ಮಿಕ ಮಹಾಸಭೆಯನ್ನು ಯಾರು ನಡೆಸ್ತಾರ? ಹರ್ಷವರ್ಧನ ನಡೆಸ್ತಾನ. ಸಾಮಾನ್ಯ ಶಕ 643ರಲ್ಲಿ ಪ್ರಯಾಗ ಬೌದ್ಧ ಸಮ್ಮೇಳನವನ್ನು ನಡೀತದ್ರಿ. ಪ್ರಯಾಗ ಬೌದ್ಧ ಮಹಾಸಮ್ಮೇಳನ ಯಾವಾಗ ನಡೀತೈತಿ? ಇದನ್ನು ಸತ್ಯಕ 643ದಾಗನೇ ನಡೀತೈತಿ. ಇನ್ನು ದಕ್ಷಿಣ ಭಾರತಕ್ಕೆ ಬಂದ್ರೆ ಈ ಒಂದು ಸಾಮ್ರಾಜ್ಯಗಳು ಬೇಕಲ್ಲ ನಮಗೆ, ಕೇವಲ ಭಾರತ ಇತಿಹಾಸ ಅಷ್ಟೇ ಅಲ್ಲ, ನಮಗೆ ಕರ್ನಾಟಕ ಇತಿಹಾಸನೂ ಅಷ್ಟೇ ಮುಖ್ಯ ಆಗ್ತೈತಿ. ಬಾದಾಮಿ ಚಾಲುಕ್ಯರಿಗೆ ಬಂದ್ರೆ 540ರಿಂದ 573, 540ರಿಂದ 753 ತನ. ನಂತರ ಬಾದಾಮಿ ಚಾಲುಕ್ಯರಲ್ಲಿ ಎರಡನೇ ಪುಲಿಕೇಶಿ ಬರ್ತಾನ್ರಿ. ಎರಡನೇ ಪುಲಿಕೇಶಿ ಯಾವಾಗ? 609ರಿಂದ 642. ಚೋಳರು 850ರಿಂದ 1279. ಇಷ್ಟೈತಿ. ಇದನ್ನು ಯಾಕೆ ನಾನು ಹರ್ಷವರ್ಧನ ಸಾಮ್ರಾಜ್ಯದ ಜೊತೆಗೆ ಹೊಂದಾಣಿಕೆ ಮಾಡಿ ಹೇಳೀನಿ ಅಂತಂದ್ರೆ, ಸೀಕ್ವೆನ್ಸ್ ಎಟ್ ಎ ಟೈಮ್ ಆ ಸಾಮ್ರಾಜ್ಯಗಳು ಆಳ್ವಿಕೆ ಮಾಡ್ತಾವೆ. ಹೌದಾ? ಇನ್ನು ನಾವು ಹರ್ಷವರ್ಧನ ಒಂದು ಕಡೆ ಓದಿದ್ರೆ ದಕ್ಷಿಣ ಭಾರತದಲ್ಲಿ ಯಾರು ಪುಲಿಕೇಶಿ ಬಗ್ಗೆ ಓದ್ತೀವಿ. ಅದಕ್ಕೆ ನಾನು ಇಲ್ಲೇ ಆಗ ಒಂದು ಕಾಲಗಣನೆಯನ್ನು ಕೊಟ್ಟುಬಿಟ್ಟಿನಿ ನಿಮಗೆ, ಸರಿನಾ? ಇನ್ನು ನೆಕ್ಸ್ಟ್ ದಕ್ಷಿಣ ಭಾರತಕ್ಕೆ ಬಂದ್ರೆ ಸಾಮಾನ್ಯ ಶಕ ಪೂರ್ವ 3ನೇ ಶತಮಾನದಿಂದ 13ನೇ ಶತಮಾನ ತಕ್ಕ ಅಂತ ಕರಿತೀವಿ. ದಕ್ಷಿಣ ಭಾರತದಲ್ಲಿ ಶಾತವಾಹನರು ಬರ್ತಾರೆ. ಫಸ್ಟ್ 230ರಿಂದ 220 ಸಾಮಾನ್ಯ ಶಕ ಪೂರ್ವ ಅಂತ ಕರಿತೀವಿ. ಬರ್ತಕ್ಕಂಥ ದೊರೆ ಸಿಮುಖ. ನಂತರ ಕದಂಬರು ಬಂದ್ರೆ ಸಾಮಾನ್ಯ ಶಕ 325ರಿಂದ 540. ಕದಂಬರು ನೆನ್ಪಿಟ್ಟುಗುರಿ, ತುಂಬ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಐತಿ. ಇನ್ನು ಗಂಗರು 350ರಿಂದ 1004. ಬಾದಾಮಿ ಚಾಲುಕ್ಯರು 540ರಿಂದ 753. ಕಂಚಿಯ ಪಲ್ಲವರು 350ರಿಂದ 895. ರಾಷ್ಟ್ರಕೂಟರು 753ರಿಂದ 973. ಪ್ರತಿ ಸಲ ಸಾಮಾನ್ಯ ಶಕ ಅನ್ನಂಗಿಲ್ಲ, ಅಲ್ಲೇ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಡ್ರಿ. ಧ್ರುವ 700, ಅಲ್ಲಿ ರಾಷ್ಟ್ರಕೂಟರಲ್ಲಿ ಬರ್ತಕ್ಕಂಥ ದೊರೆ ಪ್ರಮುಖವಾಗಿ ಧ್ರುವನ್ ಬಗ್ಗೆ ಕ್ವಶನ್ ಕೇಳ್ತಾನ. 780ರಿಂದ 793. ಮೂರನೇ ಗೋವಿಂದ ಬಂದ್ರ 793ರಿಂದ 814. ಒಂದನೇ ಅಮೋಘ ವರ್ಷ ಬರ್ತಾನ್ರಿ. ಒಂದನೇ ಅಮೋಘ ವರ್ಷ ಬಹಳ ಪ್ರಮುಖವಾಗಿರ್ತಕ್ಕಂಥ ದೊರೆ. ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಬೆರಳನ್ನು ಕೊಟ್ಟಿರ್ತಕ್ಕಂಥ ದೊರೆ ಅಂತ ಕರಿತೀವಿ. ಇನ್ನು 814ರಿಂದ 878ರವರೆಗೆ ಕಲ್ಯಾಣಿ ಚಾಲುಕ್ಯರು ಬರ್ತಾರೆ ರಾಷ್ಟ್ರಕೂಟರಾಗಿಂದ. 973ರಿಂದ 1189ರವರೆಗೆ ಇಸ್ವಿ ಅಂತ ಕರಿತೀವಿ ನಾವು. ಇದರಲ್ಲಿ ಕಲ್ಯಾಣಿ ಚಾಲುಕ್ಯರಲ್ಲಿ ಪ್ರಮುಖವಾಗಿರ್ತಕ್ಕಂಥ ದೊರೆ 6ನೇ ವಿಕ್ರಮಾದಿತ್ಯ ಬರ್ತಾನ. 1076ರಿಂದ 1126. ವಿಕ್ರಮ ಶಕೆಗೆ ಬಂದ್ರೆ 1076ನ್ನ ವಿಕ್ರಮ ಶಕೆ ಅಂತೇಳಿ ನಾವು ಕರಿತಾ ಬರ್ತೀವಿ. ತುಂಬಾ ಸಲ SDA FDAದಲ್ಲಿ ಈ ಒಂದು ಕ್ವಶನ್ ಆಗ್ಯದ. ಈಚೆ ಕಡೆ ಬಂದ್ರೆ ಚೋಳರು ಬರ್ತಾರೆ 850ರಿಂದ 1279 ಅಂತ ಕರಿತೀವಿ. ಚೋಳ ಮನೆತನದಲ್ಲಿ ಒಂದನೇ ರಾಜರಾಜ ಚೋಳ 985ರಿಂದ 1014. ಒಂದನೇ ರಾಜೇಂದ್ರ ಚೋಳ 1011ರಿಂದ 1012ರಿಂದ 1044 ಅಂತ ಕರಿತೀವಿ. ಬೃಹದೇಶ್ವರ ದೇವಾಲಯನ ಕಟ್ಟಿದ್ದು 1009ರಲ್ಲಿ. ಈ ಒಂದು ಕ್ವಶನ್ ಆಗೈತಿ. ಹೌದಾ? ಇನ್ನು ಹೊಯ್ಸಳ ಸಾಮ್ರಾಜ್ಯ 984ರಿಂದ 1346 ಅಂತ ಕರಿತೀವಿ. ಅಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ದೊರೆ ವಿಷ್ಣುವರ್ಧನ 1108ರಿಂದ 1152 ತನ ಏನು ಮಾಡ್ಯಾನ್ರಿ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥ ಅರಸ ಅಂತ ಕರಿತೀವಿ. ಇದು ಇಷ್ಟೇನೈತ್ರಿ ಪ್ರಾಚೀನ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಕಾಲಗಣನೆ. ಎಲ್ಲಿಂದ ಚಾಲೂ ಮಾಡಿವಿ ನಾವು ನೋಡ್ರಿ? ಹಳೆಯ ಶಿಲಾಯುಗದಿಂದ ಚಾಲೂ ಮಾಡಿ ಎಲ್ಲ ಸಾಮ್ರಾಜ್ಯಗಳು ನೋಡ್ಕೋತ ಬಂದ್ವಿ. ಎಲ್ಲಿತನ? ಇಲಿತನ. ಹೌದಾ? ಈಗೇನು ಈ ಬಾದಾಮಿ ಚಾಲುಕ್ಯರ ಅನ್ನತಕ್ಕ ಏನೈತಿ, ಇದು ಓವರಾಲ್ ಭಾರತಕ್ಕೆ ಸಂಬಂಧಪಟ್ಟಂತೆ ಪ್ರಾಚೀನ ಭಾರತದ ಕಾಲಗಣನೆ ಆಗ್ತದ. ಇನ್ನು ದಕ್ಷಿಣ ಭಾರತದಲ್ಲಿ ಕಾಲಗಣನೆಗೆ ಬಂದ್ರೆ ಶಾತವಾಹನಲಿಂತನ ಎಲ್ಲಿತನ ವಿಷ್ಣುವರ್ಧನ ತನ ಏನಾಗ್ತೈತ್ರಿ ನಾವು ಪ್ರಾಚೀನ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಇಸ್ವಿಗಳನ್ನು ನಿಮಗೆ ಕೊಟ್ಟೀನಿ. ಇನ್ನು ನಾವು ಎಲ್ಲಿಗೆ ಹೋಗಮು? ನೇರವಾಗಿ ಮಧ್ಯಕಾಲೀನಕ್ಕೆ ಹೋಗಮು. ಮಧ್ಯಯುಗ ಅಂತ ಕರಿತೀವಿ. 1206ರಿಂದ 1707 ಇಸ್ವಿಯನ್ನು ಕನ್ಸಿಡರ್ ಮಾಡ್ತಾನೆ. ಕೆಲವೊಂದು ಬುಕ್ನಾಗ ಚೇಂಜಸ್ ಇರ್ತಾವೆ, ಬಟ್ ಓಕೆ, ಗೌರ್ಮೆಂಟ್ ಬುಕ್ ಮಾಹಿತಿ ನಮಗೆ ಪ್ರಮುಖ ಆಗ್ತದೆ. ನಾನು ಇದನ್ನು ರೆಫರೆನ್ಸ್ ಮಾಡಿರೋದೇ ಎಲ್ಲಿಂದ ಮಾಡೀನಿ ಅಂತಂದ್ರೆ, ಒಂದು 6ರಿಂದ 12ನೇ ತರಗತಿ ಪಠ್ಯಪುಸ್ತಕ, PUC ಪಠ್ಯಪುಸ್ತಕ ಇನ್ಕ್ಲೂಡಿಂಗ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್. ಆಮೇಲೆ ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಆಥರ್ಸ್ ಬುಕ್ಸ್, ಕೆ ಸದಾಶಿವ ಸರ್ ಬುಕ್ ಆಗಿರಬಹುದು. ಇನ್ನು ಒಂದಿಷ್ಟು ಜಗದೀಶ್ ಬುಕ್ನು ಭಾಳ ಚೆನ್ನಾಗಿ ಬರೀತಾರೆ ಸರ್, ಅವ್ರ ಬುಕ್ಸ್ ಆಗಿರ್ಬೋದು. ಅಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಇಸ್ವಿಗಳನ್ನ ಮತ್ತು ಗೌರ್ಮೆಂಟ್ ಬುಕ್ಸ್ಗಳಿರ್ತಕ್ಕಂಥ ಇಸ್ವಿಗಳನ್ನ ಕವರ್ ಮಾಡಿ ಇದರಲ್ಲಿ ನಾನು ಪಾಯಿಂಟ್ಸನ್ನು ಮಾಡೀನಿ ಅಷ್ಟೇ. ಇನ್ನು ಇಸ್ಲಾಂ ಧರ್ಮಕ್ಕೆ ಬಂದರೆ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ನೋಡ್ಕೋತಾ ಬರೋಣ ಒಂದೊಂದು. ಮೊಹಮ್ಮದ್ ಪೈಗಂಬರ್ ಅವರು 570 ಅಂತ ಕರಿತೀವಿ. ಮೊಹಮ್ಮದ್ ಗಜನಿಯ ದಾಳಿ ಆಗ್ತದೆ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಬಂದ್ರೆ 1000ಲಿಂದ 1027 ತನಕ. ಇದನ್ನು ಇಸ್ವಿ ಕೇಳೋಣ ಎಕ್ಸಾಮ್ದಾಗ. ಇನ್ನು ಮೊಹಮ್ಮದ್ ಘೋರಿಗೆ ಬಂದ್ರೆ 1175ರಾಗ ಬರ್ತಾನೆ ರೀ. ಪ್ರಥಮ ತರೈನ್ ಕದನ ಬಹಳ ಮುಖ್ಯ, ಎಕ್ಸಾಮ್ದಲ್ಲಿ ಕ್ವಶನ್ ಕೇಳ್ತಾನೆ. ಪ್ರಥಮ ತರೈನ್ ಕದನ ಪೃಥ್ವಿರಾಜ್ ಚೌಹಾಣ್ ಮತ್ತು ಮೊಹಮ್ಮದ್ ಘೋರಿ ನಡುವೆ ನಡೀತೈತಿ 1191ರಲ್ಲಿ. ದ್ವಿತೀಯ ತರೈನ್ ಕದನ 1192ರಾಗ ಬರ್ತದ. ದೆಹಲಿಯ ಸುಲ್ತಾನರು ಬರ್ತಾರೆ. ಹೌದಾ? ದೆಹಲಿಯ ಸುಲ್ತಾನರಲ್ಲಿ ತುಘಲಕ್ ಮನೆತನ, ಸಯ್ಯದ್ ಮನೆತನ, ಈ ರೀತಿ 5 ಮನೆತನಗಳು ಬರ್ತಾವಲ್ಲ. ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ಸಯ್ಯದ್ ಸಂತತಿ, ಲೋಧಿ ಸಂತತಿ, ಒಂದು 5 ಸಂತತಿಗಳು ಬರ್ತಾವ ನೋಡ್ರಿ. ಫಸ್ಟ್ ದೆಹಲಿಯ ಸುಲ್ತಾನರಲ್ಲಿ 1206ರಿಂದ 1526 ತನಕ ಅವ್ರ ಆಳ್ವಿಕೆ ಕಾಲ ಇರ್ತದೆ. ಗುಲಾಮಿ ಸಂತತಿಗೆ ಬಂದ್ರೆ 1206ರಿಂದ 1290.
ಖಿಲ್ಜಿ ಸಂತತಿ 1290ರಿಂದ 1320, ತೊಗಲಕ್ ಸಂತತಿ 1320ರಿಂದ 1413, ಸೈಯದ್ ಸಂತತಿ 1414ರಿಂದ 1451, ಲೋಧಿ ಸಂತತಿ 1451ರಿಂದ 1526. ಪ್ರತಿಯೊಂದು ಭಾಳ ಮುಖ್ಯ. ಇದನ್ನು ನಾನು ಪ್ರತಿಯೂ ಏನು ಮಾಡೀನಿ ಸರ್ ಅಂತಂದ್ರೆ ಇದ್ರಾಗ ಯಾವುದು PUC ಫಸ್ಟ್ ಸೆಕೆಂಡ್ ಇಯರ್ ಬುಕ್ಸ್ನಾಗ ಇರ್ತಕ್ಕಂಥ ಇಸ್ವಿಗಳನ್ನೇ ಕನ್ಸಿಡರ್ ಮಾಡೀನಿ ಜಾಸ್ತಿ, ಯಾಕಂತಂದ್ರೆ ಗೌರ್ಮೆಂಟ್ ಬುಕ್ಸ್ಗಳು ಇರ್ತಾವೆ. ಇನ್ನು ಮಾಮೂಲಕ್ ಸಂತತಿ ಈ ಒಂದು ಫಸ್ಟ್ ಯಾವುದ್ರಿ ಗುಲಾಮಿ ಸಂತತಿಯನ್ನು ಮಾಮೂಲಕ್ ಸಂತತಿ ಅಂತಲೂ ಕರಿತೀವಿ. ಇದನ್ನು FD ದ ಕ್ವಶನ್ ಆಗ್ಯದ. ಕುತುಬುದ್ದೀನ್ ಐಬಕ್ ಬರ್ತಾನ್ರಿ, ಅವನ ಕಾಲಾವಧಿ 1206ರಿಂದ 1210. ಇಲ್ತಮಶ್ ಬರ್ತಾರ್ರಿ 1211ರಿಂದ 1236. ರಜಿಯಾ ಬೇಗಂ ಬರ್ತಾಳ್ರಿ, ದೆಹಲಿ ಮನೆತನವನ್ನು ಆಳಿರ್ತಕ್ಕಂಥ ಏಕೈಕ ಮಹಿಳೆ ಅಂತೇಳಿ ಕ್ವಶನ್ ಆಗಿತ್ತು. TT-ನಾಗನೇ ತುಂಬ ಸಲ ಕ್ವಶನ್ ಅನ್ನ ಕೇಳೋಣ. 1236ರಿಂದ 1240 ಅಂತ ಕರಿತಾ ಬರ್ತೀವಿ. ಬಲ್ಬನ್ ಬರ್ತಾನ್ರಿ 1266ರಿಂದ 1286 ಸರ. ಇನ್ನು ಖಿಲ್ಜಿ ಸಂತತಿ ಬಂದ್ರೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ದೊರೆಗಳ ಬಗ್ಗೆನೂ ಕ್ವಶನ್ ಆಗ್ತವೆ ಕೆಲವೊಮ್ಮೆ. ಅಲ್ಲಾವುದ್ದೀನ್ ಖಿಲ್ಜಿ ಭಾಳ ಮುಖ್ಯ ಕ್ವಶನ್ ಕೇಳ್ತಾನ್ರಿ. ಅಲ್ಲಾವುದ್ದೀನ್ ಖಿಲ್ಜಿ 1296ರಿಂದ 1316. ಆತ ಕೈಗೊಂಡಿರ್ತಕ್ಕಂಥ ದೊರೆಗಳ ಮೇಲೆ IS ನಲ್ಲಿ ಕ್ವಶನ್ ಕೇಳೋಣ. ದಂಡಯಾತ್ರೆಗಳ ಮೇಲೆ IS ನಲ್ಲಿ ಕ್ವಶನ್ ಆಗ್ಯದ. ಅದಕ್ಕೆ ಈ ಒಂದು ಕಾಲಾನುಕ್ರಮಣಿಕೆ ನೀವು ಇದೇ ಕ್ಲಾಸ್ ನೋಡಕತ್ತೀರಿ ಅಂದ್ರೆ ಅದರಿಂದ ಏನಾದರೂ ನಿಮ್ಗೆ ಲಾಭ ಆಗಬೇಕಲ್ಲ. ಸುಮ್ಮನೆ ನಾನು ನೇರವಾಗಿ ಕ್ವಶನ್ ಆನ್ಸರ್ ನಿಮ್ಗೆ ಹೇಳ್ಬಿಟ್ನಂದ್ರೆ ಅದು ಬೈಪಾಟ್ ಮೆಥಡ್ ಆಗ್ತೈತಿ. ಇದು ತಪ್ಪದು. ಯಾಕಂದ್ರೆ ನಿಮ್ಗೆ ಅದು ಬೇಕು, ಮುಂದೂ ಆ ಒಂದು ನಾಲೆಜ್ ಬೇಕಾಗ್ತೈತಿ. ಯಾವತ್ತೂ ನೀವು ಈಗ ನಾಳೆಗೆ ಟೀಚರ್ ಆಗ್ತೀರಿ, ಬೇರೆ ಬೇರೆ ಶಾಲೆಗಳಲ್ಲಿ ಮಕ್ಕಳಿಗೆ ಪಾಠ ಮಾಡ್ತೀರಿ, ಪ್ರತಿಯೊಂದು ನಾಲೆಜ್ ನಿಮಗೆ ಮಕ್ಕಳಿಗೆ ಹೇಳಕ್ಕೆ ಅನುಕೂಲ ಆಗ್ತದ. ನೀವು ಬರ್ತಕ್ಕಂಥ ಸಮಾಜವನ್ನು ಏನು ಮಾಡ್ಬೇಕು, ನಾವು ಬೆಳವಣಿಗೆ ಮಾಡಕ್ಕೆ ನಿಮ್ಗೆ ಅಷ್ಟೇ ಒಂದು ಮಾಹಿತಿ ನಾಲೆಜ್ ಬೇಕಾಗ್ತೈತಿ. ಅದಕ್ಕೆ ಯಾವುದೇ ಮಾಹಿತಿ ಎಲ್ಲಿಂದ ಬಂದರೂ ನಾವು ಅದನ್ನು ಪಡ್ಕೊಳ್ತಕ್ಕಂಥ ಮನೋಭಾವನೆ ನಮ್ಮಲ್ಲಿ ಬೇಕಲ್ಲ. ನನಗೂ ನಮ್ಮ ಸರ್ಗಳನ್ನ ಈ ರೀತಿ ಮಾಡಬೇಕು, ಹಿಂಗೆ ಓದ್ಬೇಕಂತ ನನಗೂ ನಮ್ಮ ಸರ್ಗಳನ್ನ ಹೇಳ್ಕೊಟ್ಟಿದ್ರು. ಅದನ್ನು ನಾನು ನಿಮಗೆ ಮುಂದುವರ್ಸಕತ್ತೀನಿ ಅಷ್ಟೇ. ಹೌದಾ? ನಿಮ್ಮ ಜೊತೆಗೆ ನಿಮ್ಮಲ್ಲಿ ನಾನೊಬ್ಬನಾಗಿ ಏನು ಮಾಡಕತ್ತೀನಿ, ಆ ಒಂದು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳಕತ್ತೀನಿ ಅಷ್ಟೇ. ನೋಡ್ರಿ, ಅಲ್ಲಾವುದ್ದೀನ್ ಖಿಲ್ಜಿ ಬರ್ತಾನ್ರಿ. ಖಿಲ್ಜಿ ಸಂತತಿನಾಗ ಗುಜರಾತ್ ದಂಡಯಾತ್ರೆ ಫಸ್ಟ್ 1297, ರಣಥಂಬೋರ್ 1301, ಮೇವಾರ್ ದಾಳಿ 1303, ಮಂಗೋಲರ ದಾಳಿಗಳನ್ನು ತಡೆಗಟ್ತಾನ್ರಿ ಸರ್ ಇವ 1296ರಿಂದ 1308 ತನ. ದೇವಗಿರಿಯ ಮೇಲೆ ದಾಳಿ 1307, ವಾರಂಗಲ್ಲ ಮೇಲೆ ದಾಳಿ 1309, ದೋರ ಸಮುದ್ರದ ಮೇಲೆ ದಾಳಿ 1310, ಮದುರೈ ಮೇಲೆ ದಾಳಿ 1311, ದೇವಗಿರಿಯ ಮೇಲೆ ದಾಳಿ 1312. ಇನ್ನು ಬರುವುದು ತೊಗಲಕ್ ಸಂತತಿಗೆ ಮೊಹಮ್ಮದ್ ಬಿನ್ ತೊಗಲಕ್ 1325ರಿಂದ 1351 ತನ ರಾಜಧಾನಿಯ ವರ್ಗಾವಣೆ ಮಾಡ್ತಾನ್ರಿ ಇವ ತನ್ನ ಕಾಲದಲ್ಲಿ 1327. ಇದು ಕ್ವಶನ್ ಆಗೈತಿ. ಸಾಂಕೇತಿಕ ನಾಣ್ಯಗಳ ಚಲಾವಣೆ 1329-32 ತನ. ನಗರ ಕೋಟೆ ಮೇಲೆ ದಾಳಿ ಮಾಡ್ತಾನೆ 1337ರಲ್ಲಿ. ಫಿರೋಜ್ ಶಾ ತುಘಲಕ್ ಬರ್ತಾನೆ. ನಂತರ ಫಿರೋಜ್ ಶಾ ತುಘಲಕ್ ಬಹಳಷ್ಟು ಸುಧಾರಣೆ ಮಾಡಿರ್ತಕ್ಕಂಥ ದೊರೆ. ಕಾಲುವೆಗಳನ್ನ ನಾವು ಇವು ನಿರ್ಮಾಣ ಮಾಡ್ತಾನೆ ಸರಿವಾ. ಕ್ವಶನ್ ಕ್ಯಾನ 1351ರಿಂದ 1380 ತನ. ಸೈಯದ್ ಸಂತತಿ 1414ರಿಂದ 1451 ತನ. ಲೋಧಿ ಸಂತತಿ 1451ರಿಂದ 1526ರವರೆಗೆ. ಲೋಧಿ ಸಂತತಿ ಕೊನೆಯ ಸಂತತಿ ಅಂತ ಕರಿತೀವಿ. 1ನೇ ಪಾಣಿಪತ್ ಕದನ ಯಾವಾಗ ಆಗ್ತದೆ ರೀ? 1526 ಆಗ್ತದ. ಲೋಧಿ ಸಂತತಿಯ ಕೊನೆಯ ದೊರೆಯನ್ನು ಸೋಲಿಸಿ ಬಾಬರ್ ಏನು ಮಾಡ್ತಾನೆ ರೀ? ಮೊಘಲ್ ಸಾಮ್ರಾಜ್ಯದ ಮನೆತನಕ್ಕೆ ಸ್ಥಾಪನೆಯನ್ನು ಕೊಡ್ತಾನೆ. ಸರಿ, ಮೊಘಲ್ ಸಾಮ್ರಾಜ್ಯಕ್ಕೆ ಬರೋಮು ಒಂದು ಬಿಡೋದು ಬೇಡ, ಹೌದಲ್ಲ. 1526ರಿಂದ 1707 ಅಂತ ಕರಿತೀವಿ ಕಾಲಾವಧಿ ಅದರದ್ದು. ಬಾಬರ್ ನೋಡ್ರಿ 1526ರಿಂದ 1530. ಹುಮಾಯೂನ್ ಬರ್ತಾನೆ ರೀ ಇಲ್ಲಿ 1530ರಿಂದ 1540 ತನ ಆಳ್ವಿಕೆ ಮಾಡ್ತಾನೆ. ಆಮೇಲೆ ಈತ ಏನು ಮಾಡ್ತಾನೆ ರೀ? ಶೇರ್ ಶಾ ಸೂರಿ ದಾಳಿ ಮಾಡಿಂದ ಓಡಿ ಹೋಗ್ತಾನೆ. ನಂತರ ಶೇರ್ ಶಾ ಸೂರಿ 1540ರಿಂದ 1555 ತನಕ ಆಡಳಿತ ಮಾಡ್ತಾನೆ. ಶೇರ್ ಶಾ ಸೂರಿ ಗ್ರ್ಯಾಂಡ್ ಟ್ರಂಕ್ ರಸ್ತೆಗಳ ನಿರ್ಮಾಪಕ ಅಂತ ನಾವೇನು ಕರಿತೀವಲ್ಲ ಆತ. ಮತ್ತು ಧಾಮ್ ಎಂತಕ್ಕಂಥ ಬೆಳ್ಳಿ ನಾಣ್ಯಗಳನ್ನು ಚಲಾವಣೆಗೆ ತಂದಿರತಕ್ಕಂಥದ್ರೆ ತುಂಬ ಸುಧಾರಣೆಗಳನ್ನು ಮಾಡ್ತಾನೆ. ಸರಯು ಕಲ್ಪನೆಯನ್ನು ಕೊಡ್ತಾನೆ. ಭಾಳ ಒಳ್ಳೆಯದಾಗಿರ್ತಕ್ಕಂಥ ಸುಧಾರಣೆಗಳನ್ನು ಆತ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥ ದೊರೆ. ಈತ 1555ರಲ್ಲಿ ಮರಣ ಹೊಂದಿಂದ 1555ರಿಂದ 1556 ತನ ಮತ್ತೆ ಹುಮಾಯೂನ್ ಆಳ್ವಿಕೆ ಮಾಡ್ತಾನೆ. ನಂತರ 2ನೇ ಪಾಣಿಪತ್ ಕದನ ನಡೀತೈತ್ರಿ. ಯಾವಾಗ? 1556ರಾಗ. ನೆನ್ಪಿಟ್ಕೋರಿ, 1ನೇ ಪಾಣಿಪತ್ 1526 ನಡೀತದ. 2ನೇ ಪಾಣಿಪತ್ 1556ರಲ್ಲಿ ನಡೀತೈತಿ. ಅಕ್ಬರ್ ಬರ್ತಾನ್ರಿ. ಅಕ್ಬರ್ ಮಹಾಶಯ ಅಂತ ಕರಿತೀವಿ. 1556ರಿಂದ 1605ರವರೆಗೆ. ಇನ್ನು ಆತನ ಜನನ ಆಗಿದ್ದು 1542ರವರೆಗೆ. ಇಷ್ಟು ಅಕ್ಬರ್ ತನನ್ನು ನೋಡಿವಿ. ಪೂರ್ತಿ ಮುಗಿಸೇ ಬಿಡೋಣ ಇದನ್ನು. ಮತ್ತು ಮುಂದಿನ ಎಕ್ಸಾಂಪ್ಲು ಹೆಲ್ಪ್ಫುಲ್ ಆಗ್ತದೆ ನಿಮಗೆ. ಅಕ್ಬರ್ 1556ರಿಂದ 1605 ಅಂತ ಕರಿತೀವಿ. ಗೊಂಡವಾನ ದಾಳಿ ಅಂದ್ರೆ ಆತ ಕೈಗೊಂಡಿರ್ತಕ್ಕಂಥ ಪ್ರಮುಖ ದಾಳಿಗಳ ಮೇಲೆ ಕೆಲವೊಂದಿಷ್ಟು ಕ್ವಶನ್ಗಳನ್ನ ಕೇಳೋಣ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ದಾಗ. 1565 ಅಂತ ಕರಿತೀವಿ. ರಣಥಂಬೋರ್ ಅಥವಾ ರಾಣಾ ಉದಯ್ ಸಿಂಗ್ ಮೇಲೆ ದಾಳಿಯನ್ನು ಮಾಡ್ತಾನೆ 1569ರಲ್ಲಿ. ಕಲಿಂಜರ್ ಯುದ್ಧ 1570. ಗುಜರಾತ್ ಮೇಲೆ ದಾಳಿ 1572. ಹಲ್ದಿಘಾಟ್ ಕದನ 1576 ಬಹಳ ಮುಖ್ಯ. 1576ರಲ್ಲಿ ಮೇವಾರದ ಅರಸ ಮಹಾರಾಣಾ ಪ್ರತಾಪ್ ಸಿಂಗ್ ಮತ್ತು ಅಕ್ಬರ್ ನಡುವೆ ನಡೆದಿರ್ತಕ್ಕಂಥ ಒಂದು ಕದನ ಅಂತ ಕರಿತೀವಿ. ಇಲ್ಲಿ ಪ್ರಮುಖ ಮುಂದಾಳತ್ವವನ್ನು ವಹಿಸಿರ್ತಕ್ಕಂಥ ದೊರೆ ಜಯಸಿಂಗ್ ಮತ್ತು ಯಾರಿ ಮಹಾರಾಣಾ ಪ್ರತಾಪ್ ರವರು ವಹಿಸ್ತಾರೆ. 1576 ನಡೆದಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಏನು ಯುದ್ಧ ಅಂತೇಳಿ ನಾವು ಇದನ್ನು ಕರಿತೀವಿ. ಇನ್ನು ಗುಲಾಮಿ ಪದ್ಧತಿಯನ್ನು ರದ್ದು ಮಾಡ್ತಾನೆ ರೀ ಅಕ್ಬರ 1562ರಲ್ಲಿ.
ಯಾತ್ರಾ ತೆರಿಗೆಯನ್ನು ವಾಪಸ್ ಮಾಡ್ತಾನೆ, ಇದು ತಂದಿರತಕ್ಕಂಥ ಸುಧಾರಣೆ ಅಂತ ಕರಿತೀವಿ. ಇದು 1563 ಆಗ್ತೈತಿ. ಜಜಿಯಾನ ರದ್ದು ಮಾಡ್ತಾನೆ ರೀ 1564ರಾಗ. ಇನ್ನು ದಿನ್ ಇ ಇಲಾಹಿ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ 1582ರಲ್ಲಿ. ಈತ ಮಾಡಿರ್ತಕ್ಕಂಥ ಪ್ರಮುಖ ಇಸ್ವಿಗಳು ಈ ರೀತಿ ಅದಾವ. ಇನ್ನು ಬರ್ತಕ್ಕಂಥ ದೊರೆ ಜಹಾಂಗೀರ, ಅಕ್ಬರ್ ನಂತರ ಜಹಾಂಗೀರ್ ಬರ್ತಾನೆ 1606ರಿಂದ 1627 ಅಂತ ಕರಿತೀವಿ. ಈತ ಏನು ಮಾಡ್ತಾನೆ, ಕ್ಯಾಸ್ಟನ್ ವಿಲಿಯಂ ಹಕಿನ್ಸ್ ಅಂತಕ್ಕಂಥವ ಈತನ ಕಾಲದಲ್ಲಿ ಬರ್ತಾನೆ. ಅಂದ್ರೆ ಬ್ರಿಟಿಷ್ ವ್ಯಕ್ತಿ ಬ್ರಿಟಿಷ್ ಹೌದು ಅಲ್ಲ ಗೊತ್ತಿಲ್ಲ, ಎಸ್ ಬ್ರಿಟಿಷರೇ ಕಾಣ್ತದೆ ಇವರು, ಹೌದು. ನಂತರ ಥಾಮಸ್ ರೋ ಬರ್ತಾನೆ ಬ್ರಿಟಿಷ್ ಆಳ್ವಿಕೆಯಲ್ಲಿ. ಅಂದ್ರೆ ಅವರು ಏನು ತಮ್ಮ ವ್ಯಾಪಾರಕ್ಕೆ ಅನುಮತಿ ಪಡ್ಕೊಳಕ್ಕೆ ಇವ್ರು ಬರ್ತಾರೆ. ಎಸ್ ಕರೆಕ್ಟ್ ಐತಿ. 1608ರಾಗ ಬರ್ತಾರೆ. ಥಾಮಸ್ ರೋ ಯಾವಾಗ ಬರ್ತಾನೆ ರೀ 1617ರಲ್ಲಿ ಬರ್ತಾನೆ. ಇನ್ನು ಶಹಜಾನ್ಗೆ ಬಂದರೆ 1627ರಿಂದ 1658 ಅಂತ ಕರಿತೀವಿ. ತಾಜ್ ಮಹಲ್ ಕಟ್ಟಿದ್ದು 1631ರಲ್ಲಿ. ಔರಂಗಜೇಬ ಈತನ ಕಾಲಾವಧಿ 1658ರಿಂದ 1707. ಇಲ್ಲಿಗೆ ಮಧ್ಯಕಾಲೀನ ಇತಿಹಾಸವನ್ನು ಇಸ್ವಿ ಇಲ್ಲಿ ಕನ್ಸಿಡರ್ ಆಗ್ತೈತಿ, ಇಲ್ಲಿವರೆಗೆ ಕೊನೆ ಆಗ್ತೈತಿ ನೋಡ್ರಿ. ಯಾರ ಕಾಲಕ್ಕೆ? ಔರಂಗಜೇಬನ ಕಾಲಕ್ಕೆ. ಕಂಪನಿಯ ಮೆಗ್ನಾ ಕಾರ್ಟಾ ಅಂತೇಳಿ 1717 ಕರಿತೀವಿ. ಎರಡನೇ ಶಾ ಆಲಂ ದಿವಾನಿ ಹಕ್ಕನ್ನು ಯಾರಿಗೆ ಬಿಟ್ಕೊಡ್ತಾನ? ಬ್ರಿಟಿಷರಿಗೆ ಬಿಟ್ಕೊಡ್ತಾನ. ಭಾಳ ಸಲ ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ ಆಗೈತಿ. 1765 ಅಂತ ಕರಿತೀವಿ. ಮೂರನೇ ಪಾಣಿಪತ್ ಕದನ 1761. ಇಲ್ಲೇ ಶಿವಾಜಿ ಬರ್ತಾನೆ ರೀ. ಯಾಕಂದ್ರೆ ಒಂದು ಔರಂಗಜೇಬ್ ಮತ್ತು ಶಿವಾಜಿಯ ಮ್ಯಾಕ್ಸಿಮಮ್ ಸೇಮ್ ಕಾಲಾವಧಿಯಲ್ಲಿ ಬರ್ತಾರೆ. 1627ರಿಂದ 1680 ಅಂತ ಕರಿತೀವಿ ಕಾಲಾವಧಿ. ಔರಂಗಜೇಬ್ ದಾಳಿ ಮಾಡಿದ್ದು 1663ರಲ್ಲಿ. ಜಯಸಿಂಗ್ನೊಂದಿಗೆ ಯುದ್ಧ ಆಗ್ತಿದ್ರಿ ಶಿವಾಜಿಯೊಂದಿಗೆ 1665ರಾಗ. ಶಿವಾಜಿಯ ಕಿರೀಟಧಾರಣೆ TET-ನಾಗನೇ ಸುಮಾರು ಸಲ ಕ್ವಶನ್ ಕ್ಯಾನ. SD FD ಇದೇ ಕ್ವಶನ್ ಕೇಳಿಲ್ಲ ಅಂತಿಲ್ಲ, ಇಂಥದ್ರಾಗನೇ ಇದು ಕ್ವಶನ್ ಭಾಳ ಸಲ ಕ್ಯಾನ. ಶಿವಾಜಿಯ ಕಿರೀಟಧಾರಣೆ ಆಗಿದ್ದು 1674ರಲ್ಲಿ. ಇನ್ನು ಚಿಕ್ಕದೇವರಾಜ ಒಡೆಯರೊಂದಿಗೆ ದಾಳಿ ಆಗ್ತೈತಿ. ಮರಾಠರು ಮತ್ತು ಚಿಕ್ಕದೇವರಾಜನೊಂದಿಗೆ ಯುದ್ಧ ಆಗ್ತದ. ಅದು 1677ರಾಗ ಜರುಗ್ತದ. ಇನ್ನು ಬಹುಮನಿ ಸಾಮ್ರಾಜ್ಯನು ಇದಕ್ಕೊಂದು ಈಕ್ವಲೆಂಟ್ ಆಗೈತಿ. ಯಾವ ಸಾಮ್ರಾಜ್ಯಕ್ಕೆ? ಇಲ್ಲಿ ದಕ್ಷಿಣ ಭಾರತಕ್ಕೆ ಬಂದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ನಾವು ನೋಡ್ಕೊತ ಬರ್ತೀವಿ. ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ಆ ಒಂದು ಕಾಲಘಟ್ಟಗಳನ್ನು ನಾವು ನೋಡ್ಕೊತ ಬಂದ್ರೆ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸಾಮ್ರಾಜ್ಯ ಎರಡು ಈಕ್ವಲೆಂಟ್ ಆಗಿ ಸಾಕ್ತವ. ಫಸ್ಟಿಗೆ ವಿಜಯನಗರ ಸಾಮ್ರಾಜ್ಯ ನೋಡ್ಕೊಳ್ಳೋಣ. 1336ರಲ್ಲಿ ಹಕ್ಕರಾಯ ಮತ್ತು ಬುಕ್ಕರಾಯರಿಂದ ಸ್ಥಾಪನೆ ಆಗಿರ್ತಕ್ಕಂಥ ಸಾಮ್ರಾಜ್ಯ. ಸಂಗಮ, ಸಾಳುವ, ತುಳುವ, ಅರವಿಡು ಮನೆತನ. ಸಂಗಮ ಮನೆತನ 1336ರಿಂದ 1485. ತುಳುವ ಮನೆತನ 1485ರಿಂದ 1505. ಇದು ಸಾಳುವ ಮನೆತನ 1485ರಿಂದ 1505. ತುಳುವ ಮನೆತನ 1505ರಿಂದ 1570. ಅರವಿಡು ಮನೆತನ 1571ರಿಂದ 1646 ಅಂತ ಕರಿತೀವಿ. ಇಲ್ಲಿಗೆ ಬರೋಮು ಬಹುಮನಿ ಸಾಮ್ರಾಜ್ಯ ಈಕ್ವಲೆಂಟ್ 1347ರಲ್ಲಿ ಸ್ಥಾಪನೆ ಆಗ್ತೈತಿ. ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಇದನ್ನು ಸ್ಥಾಪನೆ ಮಾಡ್ತಾನೆ. ಮೊಹಮ್ಮದ್ ಗವಾನ್ ಇವರ ಒಂದು ಮುಖ್ಯಮಂತ್ರಿ ಅಂತ ಕರಿತೀವಿ, ಪ್ರಧಾನಮಂತ್ರಿ ಅಂತ ಕರಿತೀವಿ. 1463ರಿಂದ 1481 ತನಕ ಆಳ್ವಿಕೆಯನ್ನು ಮಾಡ್ತಾನೆ. ಹೌದಾ? ಆತನ ಗೋರಿಯ ಮೇಲೆ ಮುಗ್ಧ ಗವಾನನ್ನು ಕೊಲೆ ಮಾಡಿಸಲಾಯಿತು ಅಂತಕ್ಕಂಥ ನಾವು ನೋಡ್ತಾ ಬರ್ತೀವಿ. ಮದರಸಾ ಯಾರು ಬೀದರ್ನಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಯಾರು? ಮೊಹಮ್ಮದ್ ಗವಾನ್ ಅಂತ ಕರಿತೀವಿ. ಎಷ್ಟರಲ್ಲಿ? 1472ರಲ್ಲಿ. ಇನ್ನು ಬಿಜಾಪುರ ಆದಿಲ್ ಶಾಹಿಗಳಿಗೆ ಬಂದ್ರೆ ಆದಿಲ್ ಶಾಹಿಗಳು 1489ರಲ್ಲಿ. ಎರಡನೇ ಇಬ್ರಾಹಿಂ ಆದಿಲ್ ಶಾ ಪ್ರಮುಖವಾಗಿರ್ತಕ್ಕಂಥ ದೊರೆ ಅಂತ ಕರಿತೀವಿ. ಎರಡನೇ ಇಬ್ರಾಹಿಂ ಆದಿಲ್ ಶಾ ಏನ್ರಿ ಯಾವುದದು ಇಬ್ರಾಹಿಂ ರೋಜಾವನ್ನ ನಿರ್ಮಾಣ ಮಾಡಿರ್ತಕ್ಕಂಥ ದೊರೆ. ಗೋಳಗುಮ್ಮಟ 1656ರಲ್ಲಿ ನಿರ್ಮಾಣ ಆಗ್ತಿದೆ. ಬಹಳ ಪ್ರಮುಖವಾಗಿರ್ತಕ್ಕಂಥ ಕಾಲಾವಧಿ ಅಂತ ಕರಿತೀವಿ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ. ಇನ್ನು ಈಚೆ ಕಡೆ ಬಂದ್ರೆ ಕೃಷ್ಣದೇವರಾಯ ಅಲ್ಲಿರ್ತಕ್ಕಂಥ ಪ್ರಮುಖ ದೊರೆ 1509ರಿಂದ. ಅದಕ್ಕೆ ಸೀಕ್ವೆನ್ಸ್ ಆಗಿ ನಾವು ಮಾಹಿತಿನ ಅಧ್ಯಯನ ಮಾಡ್ಬೇಕು. ಯಾಕಂತಂದ್ರೆ ಕೆಲವೊಂದು ಟೈಮ್ದಾಗ ಏನಾಗ್ತೈತ್ರಿ, ದಕ್ಷಿಣ ಭಾರತದಲ್ಲಿ ಉತ್ತರ ಭಾರತದಲ್ಲಿ ಕೆಲವೊಂದು ಸಾಮ್ರಾಜ್ಯಗಳು ಅಟ್ ಎ ಟೈಮ್ ಏನು ಮಾಡ್ತಾವ್ರಿ, ಅಲ್ಲಿ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥ ಉದಾಹರಣೆಗಳು ಭಾಳ ಅದಾವ. ಹೌದಲ್ಲ? 1509ರಿಂದ 1529 ಈ ಒಂದು ಕೃಷ್ಣದೇವರಾಯ ನಮ್ಮ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಅಂತ ಕರಿತೀವಿ. ಇವರ ಮೇಲೆ ಕ್ವಶನ್ಗಳನ್ನ ತುಂಬ ಸಲ ಕೇಳ್ತಾನೆ, ಇಸ್ವಿನೂ ಕೇಳೋಣ. ಬಿಜಾಪುರ್ ಯೂಸುಫ್ ಆದಿಲ್ ಶಾ ದೊಂದಿಗೆ ಯುದ್ಧ 1510ರಲ್ಲಿ ಮಾಡ್ತಾರೆ. ಯಾರು? ಕೃಷ್ಣದೇವರಾಯರು. ಉಮ್ಮತ್ತೂರಿನ ಮೇಲೆ ದಾಳಿ ಮಾಡ್ತಾರೆ 1513ರಲ್ಲಿ. ಕಳಿಂಗ ದಿಗ್ವಿಜಯ 1513ರಿಂದ 1518. ರಾಯಚೂರು ಯುದ್ಧವನ್ನು ಮಾಡ್ತಾರೆ 1520ರಲ್ಲಿ. ತಾಳೆಕೋಟೆ ಕದನ 1565ರಾಗ. ಇವ್ರ ಕಾಲಾವಧಿಯಲ್ಲಿ ಆಗಂಗಿಲ್ಲ, ಇದು ಲಾಸ್ಟ್ ಇವರು ರಾಯಚೂರು ಯುದ್ಧಕ್ಕೆ ಕೊನೆ ಆಗ್ತದೆ. ಇನ್ನು ನಿಕೋಲೋ ಕಾಂಟೆ ಇಲ್ಲಿ ಬರ್ತಿರ್ತಕ್ಕಂಥ ಕೆಲವೊಂದಿಷ್ಟು ವಿದೇಶಿ ಪ್ರವಾಸಿಗರು ಬರ್ತಾರೆ. ಅವರ ಮೇಲೆ ಕಾಲಾವಧಿಯನ್ನು ಕೇಳ್ತಾ ಬರ್ತಾನೆ, ಜೋಡಿಸ್ರಿ ಅಂತ ಹೇಳ್ತಾ ಬರ್ತಾನೆ. ತುಂಬ ಸಲ ಕ್ವಶನ್ ಆಗಿತ್ತು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ. ನೀವು ರೀ ನಿಕೋಲೋ ಕಾಂಟೆಗೆ ಬಂದ್ರೆ 1421ರಲ್ಲಿ. ಒಂದನೇ ದೇವರಾಯನ ಕಾಲಕ್ಕೆ ಬಂದರು. ಅಬ್ದುಲ್ ರಜಾಕ್ ಎರಡನೇ ದೇವರಾಯನ ಕಾಲಕ್ಕೆ ಬಂದರು. 1443ರಲ್ಲಿ ಬಂದರು ಇವರು. ನಿಕಟಿನ್ ಹೌದಾ? ನಿಕಟಿನ್ ಅಂತಕ್ಕಂಥವರು ಬಹುಮನಿ ಸಾಮ್ರಾಜ್ಯದ ಕಾಲ, ಅಂದರೆ ಡ್ಯುರಾಂಡ್ ಬೊರ್ಬೋಸರ್ ಅವರ ಕಾಲಕ್ಕೆ ಬಂದರು 1470ರಲ್ಲಿ. ಡ್ಯುರಾಂಡ್ ಬೊರ್ಬೋಸಾ 1514ರಲ್ಲಿ. ಡೊಮಿಂಗೋ ಫಯಾಜ್ 1520ರಲ್ಲಿ. ಇನ್ನೊಂದ್ಸಲ ಹೇಳ್ಬಿಡ್ತೀನಿ ರೀ, ಯಾಕೋ ಕನ್ಫ್ಯೂಸ್ ಆಯ್ತಿದ್ದು ನೋಡ್ರಿ. ನಿಕಟಿನ್ ಬಂದಿದ್ದು ಬಹುಮನಿ ಕಾಲದಲ್ಲಿ 1470 ಹೌದಾ? ಡ್ಯುರಾಂಡ್ ಬೊರ್ಬೋಸಾ ಮತ್ತೆ 1514ರಲ್ಲಿ ಬರ್ತಾರ. ಡೊಮಿಂಗೋ ಫಯಾಜ್ 1520ರಲ್ಲಿ ಬರ್ತಾರ. ನ್ಯೂನಿಚ್ ಹೌದಾ? ಇವರು ಬಂದಿದ್ದು ಅಚ್ಯುತರಾಯನ ಕಾಲಕ್ಕೆ
1535ರಲ್ಲಿ ಸೀಸರ್ ಫೆಡ್ರಿಸಿ ಲಾಸ್ಟಿಗೆ ಬರ್ತಾರ. 1567ರಲ್ಲಿ ಪ್ರತಿ ಇಸ್ವಿನೂ ಅಷ್ಟೇ ಪ್ರಮುಖ ಆಗ್ತೈತಿ. ಇಲ್ಲಿ ನೋಡ್ರಿ, ಇದು ಭಾಳ ಮುಖ್ಯ ನಮಗೆ. ಶಂಕರಾಚಾರ್ಯರು 788ರಿಂದ 820 ಎಲ್ಲನೂ ಸಾಮಾನ್ಯ ಶಕನ್ಯ. ಆಮೇಲೆ ರಾಮಾನುಜಾಚಾರ್ಯರು 1017ರಿಂದ 1137, ಮಧ್ವಾಚಾರ್ಯರು 1238ರಿಂದ 1317, ಬಸವಣ್ಣನವರು 1212ರಿಂದ 1268. ಈ ಕಡೆ ಭಕ್ತಿ ಪಂಥಕ್ಕೆ ಬಂದ್ರೆ ಹೇಳಿನ ಸೀಕ್ವೆನ್ಸ್ ಆಗಿ ಅದನ್ನು ನಾವು ಅಧ್ಯಯನ ಮಾಡಲೇಬೇಕಾಗ್ತೈತಿ. ಈ ಕಡೆ ಕರ್ನಾಟಕ ಬಂದ್ರೆ ಈ ಕಡೆ ಭಾರತ, ಉತ್ತರ ಭಾರತಕ್ಕೆ ನೋಡ್ರಿ, ರಮಾನಂದರು 1360ರಿಂದ 1470, ಕಬೀರ್ ದಾಸರು 1398ರಿಂದ 1518, ಗುರುನಾನಕರು 1469ರಿಂದ 1539, ಚೈತನ್ಯರು 1436ರಿಂದ 1533, ಮೀರಾಬಾಯಿಯವರು 1498ರಿಂದ 1569ರವರೆಗೆ. ಎಷ್ಟು ಮಾಹಿತಿ ನೋಡ್ರಿ ಹೆಂಗೈತಿ. ಇಲ್ಲಿಗೆ ಏನಾಗ್ತೈತಿ ರೀ, ನಮ್ಮ ಮಧ್ಯಕಾಲೀನ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಆಗ್ತದ. ಇನ್ನು ಬರುವುದು ಆಧುನಿಕ ಭಾರತ ಇತಿಹಾಸ. ಪೋರ್ಚುಗೀಸರು ಬಂದಿದ್ದು 1498. ಹೌದಾ, ಜಲಮಾರ್ಗ ಗಿಲಮಾರ್ಗ ಎಲ್ಲ ಕಂಡು ಬರ್ತಾರೆ, ಅಲ್ಲಿಂದ ಚಾಲೂ ಆಗ್ತದ. ಪೋರ್ಚುಗೀಸರು ಬಂದಿದ್ದು 1498, ಡಚ್ಚರು ಬಂದಿದ್ದು 1595, ಬ್ರಿಟಿಷರು ಬಂದಿದ್ದು 1600ರಲ್ಲಿ, ಫ್ರೆಂಚರು ಬಂದಿದ್ದರು. ಫ್ರೆಂಚರು ಯಾವಾಗ ಬಂದ್ರಿ? 1664ರಲ್ಲಿ. ಇನ್ನೊಂದ್ಸಲ ಸೀಕ್ವೆನ್ಸ್ ಕ್ಯಾನ ಸೇಮ್ ಕ್ವಶನ್ ಆಗೈತಿ ಎಕ್ಸಾಮ್ದಲ್ಲಿ. 1496 ಅನ್ಬಿಟ್ಟು 98, 1595, 1600, 1664 ಅಂದ್ರೆ ಮೂರನೇಯವರು ಬ್ರಿಟಿಷರಾಗ್ತಾರೆ. ಫಸ್ಟಿಗೆ ಪೋರ್ಚುಗೀಸರು ಬಂದರು, ಡಚ್ಚರು ಬಂದರು, ಬ್ರಿಟಿಷರು ಬಂದರು, ಫ್ರೆಂಚರು ಬಂದರು. ಸರಿ, ಮೊದಲ ಕರ್ನಾಟಕ ಕದನದ ಮೇಲೆ ಕ್ವಶನ್ ಕೇಳ್ತಾನೆ 1746ರಿಂದ 48. ಎರಡನೇ ಕರ್ನಾಟಕ ಕದನ 1748ರಿಂದ 1754. ಪಾಂಡಿಚೇರಿ ಒಪ್ಪಂದ ಆಗ್ತದ ಯಾವಾಗ್ರಿ? 1754ರಲ್ಲಿ. ಮೂರನೇ ಕರ್ನಾಟಕ ಕದನ 1758ರಿಂದ 1763. ಇನ್ನು ಸಪ್ತವಾರ್ಷಿಕ ಕದನ ಅಂತ ಕರಿತೀವಿ 1756ರಿಂದ 1763. ಪ್ಲಾಸಿ ಕದನ 1757. ಬಕ್ಸಾರ್ ಕದನ 1764. ಇದಂತರೂ ತುಂಬ ಸಲ ಕಾಂಪಿಟೇಟಿವ್ ಎಕ್ಸಾಮ್ದ ಕ್ವಶನ್ ಆಗೈತಿ. ನಾವು ಹಿಂದಿನ ಕ್ಲಾಸ್ನಾಗ ಎಷ್ಟೋ ಸಲ ಇದು ಕ್ವಶನ್ ಆಗೈತಿ, ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿನೂ ನಾವು ನೋಡ್ಕೊಂಡಿವಿ. ಇನ್ನು ಒಂದನೇ ಆಂಗ್ಲೋ ಮೈಸೂರು ಕದನ ಬರ್ತದ 1767ರಿಂದ 1769. ಮದ್ರಾಸ್ ಒಪ್ಪಂದದೊಂದಿಗೆ ಕೊನೆ ಆಗ್ತೈತಿ. 1769 ಒಪ್ಪಂದ ಜರುಗ್ತದ. ಎರಡನೇ ಆಂಗ್ಲೋ ಮೈಸೂರು ಕದನ ಆಗ್ತದ 1780ರಿಂದ 1784. ಮಂಗಳೂರು ಒಪ್ಪಂದ ಆಗ್ತೈತಿ 1784ರಲ್ಲಿ. ಮೂರನೇ ಆಂಗ್ಲೋ ಮೈಸೂರು ಕದನ ಜರುಗ್ತದ 1780ರಿಂದ 1792. ಶ್ರೀರಂಗಪಟ್ಟಣ ಒಪ್ಪಂದ ಆಗ್ತದ 1792ರಲ್ಲಿ. ನಾಲ್ಕನೇ ಆಂಗ್ಲೋ ಮೈಸೂರು ಕದನ ಜರುಗ್ತದ್ರಿ, ಕೊನೆಯ ಕದನ ಅಂತ ಕರಿತೀವಿ. ಮೈಸೂರು ಟಿಪ್ಪು ಸುಲ್ತಾನ ಮತ್ತು ಯಾರ ನಡಬರ್ಕ? ಬ್ರಿಟಿಷರ ಮಧ್ಯೆ 1798ರಿಂದ 1799ರಲ್ಲಿ ಟಿಪ್ಪು ಮರಣ ಹೊಂತಾನ. ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ಬಂದಿದ್ದು ಕ್ವಶನ್ ಕ್ಯಾನ ತುಂಬ ಸಲ ಮತ್ತೆ ಕೇಳ್ತಾನ. ಪ್ರತಿಯೊಂದು ಮಾಹಿತಿ ಪ್ರತಿಯೊಂದು ಇಸ್ವಿನೂ ಭಾಳ ಇಂಪಾರ್ಟೆಂಟ್ ನೋಡ್ರಿ. ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿ 1798. ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿ 1848. ಒಂದನೇ ಆಂಗ್ಲೋ ಮರಾಠ ಕದನ 1775ರಿಂದ 1782. ಎರಡನೇ ಆಂಗ್ಲೋ ಮರಾಠ ಕದನ 1803ರಿಂದ 1808. ಮೂರನೇ ಆಂಗ್ಲೋ ಮರಾಠ ಒಪ್ಪಂದ 1817ರಿಂದ 1818. ಪ್ರಥಮ ಸ್ವತಂತ್ರ ಸಂಗ್ರಾಮ ನಡೆದಿದ್ದು 1857. ಇಂಗ್ಲೆಂಡ್ ರಾಣಿಯ ಘೋಷಣೆ ಅಂತ ಕರಿತೀವಿ 1858. ಇಲ್ಲಿ ನೋಡ್ರಿ ಮೇಲೆ ಯಾವುದೋ ಒಂದು ಸ್ವಲ್ಪ ಮಾಹಿತಿ ಐತಿ. ಇದು ಬಹಳ ಮುಖ್ಯ. ಶಾಶ್ವತ ಕಂದಾಯ ಪದ್ಧತಿ ಬಂದಿದ್ದು 1793ರಲ್ಲಿ. ರೈತಾವಾರಿ ಪದ್ಧತಿ ಬಂದಿದ್ದು 1820ರಿಂದ 27. ಮೆಕಾಲೆ ವರದಿ ಬಂದಿದ್ದು 1835. ಉಡ್ಸ್ನ ವರದಿ ಬಂದಿದ್ದು 1854. ಸುಮಾರು ಸಲ ಪೆಡಾಗೋಗಿನಲ್ಲಿ ಉಡ್ಸ್ನ ವರದಿಯ ಬಗ್ಗೆ ಕ್ವಶನ್ ಕ್ಯಾನ ಯಾವಾಗ್ರಿ ಬಂದಿತ್ತದು? 1854ರಲ್ಲಿ. ಇನ್ನು ಕೆಳಗಿಲ್ಲೇ ನೋಡ್ರಿ, ಫೆಬ್ರವರಿ 2ರಂದು ಇಲ್ಲಿ ಏನಾಗ್ತೈತಿ, ಇದಕ್ಕೆ ಸಂಬಂಧಪಟ್ಟಿದ್ದು 57ಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಘಟನೆಗಳು. ಫೆಬ್ರವರಿ 2ಕ್ಕೆ ಏನಾಗ್ತೈತಿ ರೀ? ಬರ್ಹಾನ್ಪುರ ದಾಳಿ ಆಗ್ತೈತಿ. ಮಾರ್ಚ್ 29ಕ್ಕೆ ಏನಾಗ್ತದೆ ರೀ? ಮಂಗಲ್ ಪಾಂಡೆ ದಂಗೆಯಲ್ಲಿ ಕೈಗೊಳ್ತಾನ. ಮೇ 10ಕ್ಕೆ ಮೀರತ್ನಲ್ಲಿ ದಂಗೆ ಆಗ್ತೈತಿ. ಮೇ 11ರಿಂದ 30 ಏನಾಗ್ತೈತಿ ರೀ? ದೆಹಲಿಯ ಮೇಲೆ ಒಂದು ಆಕ್ರಮಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಭಾರತೀಯ ಸೈನಿಕರು ಮಾಡ್ತಾ ಬರ್ತಾರೆ. ಇದನ್ನು ನಾವು 1857ರ ದಂಗೆ ಅಂತ ಕರಿತೀವಿ. 58ರಾಗಂತೂ ರಾಣಿ ಘೋಷಣೆ ಆಗ್ತದ. ಇನ್ನು ರಾಜಾರಾಮ್, ಇದು ಬಹಳ ಮುಖ್ಯ, ಇದು ಬಹಳ ಅಂದ್ರೆ ಬಹಳ ಮುಖ್ಯ. ರಾಜಾರಾಮ್ ಮೋಹನ್ ರಾಯರವರು ಬ್ರಹ್ಮ ಸಮಾಜನ ಸ್ಥಾಪನೆ ಮಾಡ್ತಾರೆ 1828ರಲ್ಲಿ. ದಯಾನಂದ ಸರಸ್ವತಿಯವರು ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ 1875ರಲ್ಲಿ. ಮೇಲಿಂದ 28 ದಯಾರಾಮ ಸರಸ್ವತಿಯವರು ಆರ್ಯ ಸಮಾಜ 1875. ವಿವೇಕಾನಂದರವರು ಚಿಕಾಗೋ ಸಮ್ಮೇಳನ ಆಗಿದ್ದು 1893. ರಾಮಕೃಷ್ಣ ಮಿಷನ್ ಸ್ಥಾಪನೆಯಾಗಿದ್ದು 1897. ನಂತರ ಥಿಯೋಸಾಫಿಕಲ್ ಸೊಸೈಟಿ ಸ್ಥಾಪನೆಯಾಗಿದ್ದು 1875. ಬಹಳ ಪ್ರಮುಖ ಆಗಿರ್ತಕ್ಕಂಥ ಮಾಹಿತಿ. ಕರ್ನಾಟಕಕ್ಕೆ ಬಂದ್ರೆ ಕಮಿಷನರ್ನ ಕಾಲಾವಧಿ ಕೇಳ್ತಾನ್ರಿ 1831ರಿಂದ 1881. ಮಾಕ್ ಕಬ್ಬನ್ ಅಂತ ಕರಿತೀವಿ 1834ರಿಂದ 1861. ಬೆಂಗಳೂರು ಜೋಲಾರ್ಪೇಟ್ ಮಧ್ಯೆ ರೈಲು ಇಲ್ಲಿ ಯಾವಾಗ ಸ್ಥಾಪನೆ ಆಗಿದ್ದು ಇಸ್ವಿ ಕೇಳ್ಯಾನ್ರಿ 1859ರಲ್ಲಿ. ಲೆವಿಸ್ ಬೆಂಥಾಮ್ ಬೌರಿಂಗ್ ಇವರು ಕಮಿಷನರ 1862ರಿಂದ 1870. ಮೈಸೂರಿನ
ಪುನರ್ದಾನ ಅಂತ ಕರಿತೀವಿ. ಯಾವಾಗ ಬಂತ್ರಿ ಮೈಸೂರು ವಾಪಸ್ ಅಂತಂದ್ರೆ 1881ರಾಗ. 10ನೇ ಜಯಚಾಮರಾಜ ಒಡೆಯರಿಗೆ 1881ರಾಗ ಬರ್ತದ. ಸರ್ ಎಂ ವಿಶ್ವೇಶ್ವರಯ್ಯನವರು ಏನು ಮಾಡ್ತಾರೆ, ಜನನ ಕೇತನ 1861ರಾಗ. ಈ ಒಂದು ನಡುವೆ ಸರ್ ಎಂ ವಿಶ್ವೇಶ್ವರಯ್ಯನವರ ಜನನ ಆಗ್ತೈತಿ ಸೆಪ್ಟೆಂಬರ್ 15ಕ್ಕೆ. ಇನ್ನು ದಿವಾನರಾಗಿ ವಿಶ್ವೇಶ್ವರಯ್ಯನವರು ಕಾರ್ಯವನ್ನು ತೆಗೆದುಕೊಂಡಿದ್ದು 1912ರಲ್ಲಿ. ಮೈಸೂರು ಬ್ಯಾಂಕ್ ಸ್ಥಾಪನೆ 1913. ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ 1915. ಮೈಸೂರು ವಿಶ್ವವಿದ್ಯಾಲಯ 1916. ಸರ್ ಮಿರ್ಜಾ ಇಸ್ಮಾಯಿಲ್ರವರು ಬಂದಿದ್ದು ಕಾಲಾವಧಿ 1926ರಿಂದ 1941. ಎಸ್, ಲಾಸ್ಟ್ ಪೇಜ್. ಭಾಷಾ ಪತ್ರಿಕಾ ಸಭಾ 1836ರಾಗ ಬರ್ತೈತಿ. ದಾದಾಬಾಯಿ ನವರೋಜಿಯವರ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಬಂದಿದ್ದು 1866ರಲ್ಲಿ. ನೆಕ್ಸ್ಟ್ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ 1885. ಸಮೀಪ ಬಂದೀವೀಗ. ಪ್ರಥಮ ಹಂತ ಅಂತ ಕರಿತೀವಿ. ನಮ್ಮ ರಾಷ್ಟ್ರೀಯ ಚಳುವಳಿಯ ಹಂತಗಳು ಬರ್ತಾವ ಸ್ವತಂತ್ರ ಚಳುವಳಿಯಲ್ಲಿ. ಪ್ರಥಮ ಹಂತ, ಹೌದಾ, ದ್ವಿತೀಯ ಹಂತ, ತೃತೀಯ ಹಂತ, 3 ಅಂತ ಮಾಡ್ತೀವಿ. ಪ್ರಥಮ ಹಂತದಲ್ಲಿ ರಾಷ್ಟ್ರೀಯ ಚಳುವಳಿಯ ಪ್ರಥಮ ಹಂತ ಕರಿತೀವಿ 1885ರಿಂದ 1905. ಮದ್ರಾಸ್ ಅಧಿವೇಶನ ನಡೀತದ್ರಿ. ಇಲ್ಲಿ ಮದ್ರಾಸ್ ಅಧಿವೇಶನ ಬದ್ರುದ್ದೀನ್ ನಡುವೆ 1887. ಮುಸ್ಲಿಂ ಲೀಗ್ ಸ್ಥಾಪನೆಯಾಗಿದ್ದು 1905. ಬಂಗಾಳ ವಿಭಜನೆ ಆಗಿದ್ದು 1905ರಿಂದ ಆಗಸ್ಟ್ 16ಕ್ಕೆ ಬಂಗಾಳ ವಿಭಜನೆ ಆಗ್ತೈತಿ. ಲಾರ್ಡ್ ಹೌದಾ ಕರ್ಜನ್ ಇದನ್ನು ಮಾಡ್ತಾನೆ. ಬಂಗಾಳ ವಿಭಜನೆ ಭಾಳ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ ಹೌದ್ರಿ. ಈ ಒಂದು 1885ರಿಂದ 1947ರವರೆಗೆ ಕಾಲಘಟ್ಟವನ್ನು ನೋಡಕತ್ತೀವಿ. ಒಂದೊಂದಾಗಿ ನೋಡ್ಕೊತ ಹೋಗಮು. ಓಕೆ, ಒಂದು ಹಾಫ್ ಆನ್ ಅವರ್ ಕ್ಲಾಸ್ ಲೆಂದಿ ಆಗ್ತೈತಿ, ಸ್ವಲ್ಪ ಲಾಂಗ್ ಆಗ್ತೈತಿ. ಬಟ್ ನಿಮ್ಮ ಜೀವನದುದ್ದಕ್ಕೂ ಈ ಒಂದು ಇಸ್ವಿಗಳು ನಿಮಗೆ ಹೆಲ್ಪ್ಫುಲ್ ಆಗ್ತವೆ. ಅದಕ್ಕೆ ಈ ಒಂದು ಕ್ಲಾಸನ್ನು ನಾನು ನಡುವೆ ತಂದೆ ಅಷ್ಟೇ. ಬೇರೆ ಕ್ಲಾಸ್ ಮಾಡಿ ಹೇಳ್ಬೋದಾಗಿತ್ತು, ಬಟ್ ಕ್ವಶನ್ ಪೇಪರ್ ಜೊತೆಗೆ ಅದನ್ನು ಓದ್ಕೋತ ಹೋಗೋದು ಭಾಳ ಸೂಕ್ತ ಆಗ್ತದೆ. ಅದಕ್ಕೆ ಈ ನಡುವೆ ನಾನು ಇದನ್ನು PDF ಅನ್ನು ಅಪ್ಲೋಡ್ ಮಾಡೀನಿ ಅಷ್ಟೇ. ನೋಡಿರಿ, ತೀವ್ರಗಾಮಿಗಳು ಯುಗಕ್ಕೆ ಬಂದ್ವಿ ಅಂತಂದ್ರೆ 1905ರಿಂದ 1920 ಅಂತ ಕರಿತೀವಿ. ಸೂರತ್ ಒಡಕು ಆಗಿದ್ದು 1907. ಕೆಳಂಡ್ರಿ ಕ್ವಶನ್, IASನ ಕ್ವಶನ್ ಆಗ್ಯದ. ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಬರ್ತಾರೆ. ಅಂಬೇಡ್ಕರ್ ಅವರ ಕಾಲಾವಧಿ 1915. ಗಾಂಧೀಜಿಯವರ ಪ್ರವೇಶ ಆಗ್ತಿದ್ರಿ ಸ್ವತಂತ್ರ ಚಳುವಳಿಯಲ್ಲಿ, ಅಂದ್ರೆ ಸ್ವತಂತ್ರಕ್ಕೆ ಬಂದಿದ್ದು ಹೌದಾ, ಅಲ್ಲ ಚಳುವಳಿಯಲ್ಲಿ ಕೈಗೊಂಡಿದ್ದು 1919ರಾಗ. ಹೋಮ್ ರೂಲ್ ಚಳುವಳಿ ಬಂದಿದ್ದು 1916ರಲ್ಲಿ. ಗಾಂಧಿ ಯುಗಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸಪ್ರೇಟ್ ಆಗಿರ್ತಕ್ಕಂಥ ಕ್ವಶನ್ ಕೇಳ್ತಾನ. ಇಲ್ಲಿ ನೋಡ್ರಿ, ಫಸ್ಟಿಗೆ ಇಲ್ಲಿ ಒಂದು ಸ್ವಲ್ಪ ಅದಾವ. ಇಲ್ಲಿ ಕೆಲವೊಂದಿಷ್ಟು ದಾಳಿಗಳಾಗ್ತವ ಹೌದಾ. ಈ ದಾಳಿಗಳ ಮೇಲೆ ಕ್ವಶನ್ ತುಂಬ ಸಲ ಕ್ವಶನ್ ಪೇಪರ್ದಲ್ಲಿ ಕೇಳೋಣ. KS ಎಕ್ಸಾಮ್ ಆಗಿರ್ಬೋದು, ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು. ಚಾಪೇಕರ್ ಸಹೋದರರ ಪಿತೂರಿ 1887. ಇಲ್ಲಿ ಖುದಿರಾಮ್ ಬೋಸ್ ಮತ್ತು ಪ್ರಫುಲ್ ಚೌಕಿ ಅಂತಕ್ಕಂಥವ್ರು ದಾಳಿಯನ್ನು ಮಾಡ್ತಾರೆ, ಅಂದ್ರೆ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ 1908ರಲ್ಲಿ. ಆಮೇಲೆ ಪುಲಿನ್ ದಾಸ್ ಬಗ್ಗೆ ಕ್ವಶನ್ ಕೇಳ್ತಾನೆ 1908ರಲ್ಲಿ. ಆಮೇಲೆ ಸಚಿನ್ ಸನ್ಯಾಲ್ ಪಿತೂರಿ ಅಂತ ಕರಿತೀವಿ 1912. ಮದನ್ ಲಾಲ್ ದಿಂಗ್ರಾ 1909. ಈ ರೀತಿ ದಂಗೆಕೋರರ ಮೇಲೆ, ದಂಗೆಕೋರ ಅನ್ನಂಗಿಲ್ಲ ಇವರು, ನಮ್ಮ ಬ್ರಿಟಿಷರು ಇವರನ್ನ ದಂಗೆಕೋರ ಅಂತ ಕರೆದ್ರೆ, ನಮ್ಮ ಭಾರತೀಯರನ್ನು ಏನಂತ ಕರೆದ್ರು, ಇವರಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಸ್ವತಂತ್ರ ಹೋರಾಟಗಾರ ಅಂತೇಳಿ ಕರಿತಾ ಬಂದರು. ಎಸ್, ಗಾಂಧಿ ಯುಗಕ್ಕೆ ಬಂದಿವಿ ಅಂತಂದ್ರೆ 1919ರಿಂದ 1947. ಗಾಂಧಿ ಭಾರತಕ್ಕೆ ಆಗಮನ ಆಗಿದ್ದು 1915. ಸಾಬರ್ಮತಿ ಆಶ್ರಮ ಸ್ಥಾಪನೆ 1916. ಚಂಪಾರಣ್ ಸತ್ಯಾಗ್ರಹ 1917. ಅಹಮದಾಬಾದ್ ಧರಣಿ ಸತ್ಯಾಗ್ರಹ 1918 ಅಥವಾ ದಂಗೆ ಅಂತ ಕರಿತೀವಿ. ಖೇಡಾ ಸತ್ಯಾಗ್ರಹ 1918. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ 1919 ಏಪ್ರಿಲ್ 13. ನಂತರ ಅಸಹಕಾರ ಚಳವಳಿ 1920ರಿಂದ 22. ಸೈಮನ್ ಆಯೋಗ 1927. ನೆಹರು ವರದಿ 1928. 1929 ಲಾಹೋರ್ ಅಧಿವೇಶನ ಸ್ವರಾಜ್ ಅಂತ ಕರಿತೀವಿ. ಸ್ವರಾಜ್ ಘೋಷಣೆ ಆಗ್ತೈತಿ ಯಾವಾಗ್ರಿ 1929ರಲ್ಲಿ. ಸ್ವತಂತ್ರ ದಿನಾಚರಣೆ ಘೋಷಣೆ ಆಗಿದ್ದು 1930 ಜನವರಿ 26 ಅಂತ ಕರಿತೀವಿ. ಕಾಯ್ದೆ ಭಂಗ ಚಳವಳಿ ಬಂದಿದ್ದು 1930 ಅಂತ ಕರಿತೀವಿ. ದಂಡಿ ಸತ್ಯಾಗ್ರಹ 11 ಮಾರ್ಚ್ 1930. ಪ್ರಥಮ ದುಂಡು ಮೇಜಿನ ಸಮ್ಮೇಳನ 1930ರಿಂದ 31. ಗಾಂಧಿ ಇರ್ವಿನ್ ಒಪ್ಪಂದ ಸಹಿ ಆಗಿದ್ದು 1931 14 ಫೆಬ್ರವರಿ. ನೋಡ್ರಿ, KPSC SDA FDA ಎಲ್ಲದರಾಗೂ ಇದು ಕ್ವಶನ್ ಆಗಿತ್ತು. ಯಾವ್ದ್ರಿ, ಗಾಂಧಿ ಇರ್ವಿನ್ ಒಪ್ಪಂದದ ಬಗ್ಗೆ ಕ್ವಶನ್ ಕೇಳ 1931 14 ಫೆಬ್ರವರಿ. ಎಸ್, ದ್ವಿತೀಯ ದುಂಡು ಮೇಜಿನ ಸಮ್ಮೇಳನ 1931 ಹೌದಾ. ಗಾಂಧಿ ಅಂಬೇಡ್ಕರ್ ಒಪ್ಪಂದ ಆಗಿದ್ದು ಪುನಃ ಒಪ್ಪಂದ ಅಂತ ಕರಿತೀವಿ, ಪುನಃ ಫ್ಯಾಕ್ಟ್ ಅಂತ ಕರಿತೀವಿ 1932. ತೃತೀಯ ದುಂಡು ಮೇಜಿನ ಸಮ್ಮೇಳನ 1932. ಭಾರತ ಸರ್ಕಾರ ಕಾಯ್ದೆ 1935. ಚುನಾವಣೆಗಳು ಆಗಿದ್ದು ಪ್ರಥಮ ಚುನಾವಣೆಗಳು 1937. ದ್ವಿತೀಯ ಜಾಗತಿಕ ಯುದ್ಧ ಆಗಿದ್ದು 1939. ಲಾಹೋರ್ ಅಧಿವೇಶನ ಪಾಕಿಸ್ತಾನದ ಠರಾವವನ್ನು ಮಂಡಿಸಿದ್ದು 1940 ಮಾರ್ಚ್ 23ರಂದು. ಆಗಸ್ಟ್ ಕೊಡುವೆಯಾಗಿದ್ದು 1940ರಂದು. ಭಾರತ ಬಿಟ್ಟು ತೊಲಗಿ ಚಳವಳಿಯಾಗಿದ್ದು 1942ರಲ್ಲಿ. ಅಂಡಮಾನ್ ನಿಕೋಬಾರ್ದಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ದು 1943ರಲ್ಲಿ. ಕ್ಯಾಬಿನೆಟ್ ಮಿಷನ್ ಆಗಿದ್ದು 1946ರಲ್ಲಿ. ಮೌಂಟ್ ಬ್ಯಾಟನ್ ಪ್ಲಾನ್ ಅಂತ ಕರಿತೀವಿ 1947 ಜೂನ್ 2ಕ್ಕೆ. ಭಾಳ ಪ್ರಮುಖ ಆಗಿದ್ರಿ ಇದು. ಪ್ರತಿಯೊಂದು ಮಾಹಿತಿನೂ ಪ್ರತಿಯೊಂದು ಇಸ್ವಿನೂ ಭಾಳ ಇಂಪಾರ್ಟೆಂಟ್. ಬ್ರಿಟನ್ ಸಂಸತ್ತಿನಲ್ಲಿ ಮಂಡನೆ ಮಾಡಿದ್ದು 1947 ಜೂನ್ 5ಕ್ಕೆ.
ಭಾರತ ಸ್ವತಂತ್ರ ಕಾಯ್ದೆ 1947 ಜುಲೈ 18ಕ್ಕೆ ಬರ್ತದ. ಪಾಕಿಸ್ತಾನ ಸ್ವತಂತ್ರ ಆಗಿದ್ದು 1947 ಆಗಸ್ಟ್ 14. ಭಾರತ ದೇಶ ಸ್ವತಂತ್ರವಾಗಿದ್ದು 1947 ಆಗಸ್ಟ್ 15. ಎಷ್ಟು ಮಾಹಿತಿ ಎಲ್ಲಿಂದ ಬಂದ್ವಿ ರೀ? ಶಿಲಾಯುಗದಿಂದ ಚಾಲು ಮಾಡಿ ಸ್ವತಂತ್ರ ಭಾರತಕ್ಕೆ ಬಂದ್ವಿ, ಹೌದಾ? ರೀಸೆಂಟ್ ಆಗಿರ್ತಕ್ಕಂಥ ಆಧುನಿಕತನ ಬಂದ್ವಿ, ಪ್ರಾಚೀನ ಇತಿಹಾಸ, ಮಧ್ಯಕಾಲೀನ ಇತಿಹಾಸ, ಭಾರತದ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಇಸ್ವಿಗ ನೋಡ್ಕೊಂಡಿವಿ, ಹೌದಾ? ಪ್ರಾಚೀನ ಕರ್ನಾಟಕ, ಮಧ್ಯಕಾಲೀನ ಕರ್ನಾಟಕ, ಆಧುನಿಕ ಕರ್ನಾಟಕ. ಇಷ್ಟು ಇಸ್ವಿಯಲ್ಲಿ ಏನು ಬೇಕಾದ ಕ್ವಶನ್ ಆಗ್ತಾವ. ಸುಮಾರು ಇಂಥದ್ದೇ ಈ ಒಂದು ಚಾರ್ಟ್ನ ಕ್ವಶನ್ ಆಗಿಲ್ಲ ಅಂತಲ್ಲ, ಸ್ವತಃ ನಾ ಏನು ಮಾಡಿದ್ದೆ, ನಾವು ಓದು ಮುಂದೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಬೇರೆ ಬೇರೆ ಬುಕ್ಸ್ಗಳನ್ನು ರೆಫರೆನ್ಸ್ ಮಾಡಿ, ಆಮೇಲೆ ಮತ್ತೆ ಪ್ರೈಮರಿ ಬುಕ್ಸ್ಗಳನ್ನು, ಹೈಸ್ಕೂಲ್ ಬುಕ್ಸ್ಗಳನ್ನು, ಮತ್ತು ಕೆಲವೊಂದಿಷ್ಟು PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬುಕ್ಸ್ಗಳನ್ನು ರೆಫರೆನ್ಸ್ ಮಾಡಿ ಈ ಒಂದು ಇಸಿವಿಗಳನ್ನು ರೆಡಿ ಮಾಡಿದ್ದೆ. ಸ್ವಲ್ಪ ನನಗೆ ಸಿಕ್ತದು ಹುಡುಕಾಡೋ ಮುಂದೆ, ಆ ಒಂದು ನನಗೆ ನೋಟ್ಸ್ ಸಿಕ್ತು, ಅದನ್ನೇ ಫೋಟೋ ಹೊಡೆದೇನು ಮಾಡೀನಿ, PDF ಮಾಡಿ ನಿಮಗೊಂದು ಪ್ರೊವೈಡ್ ಮಾಡೀನಿ, ಹೌದಾ? ಹೆಚ್ಚೆಚ್ಚು ನಿಮಗೂ ಅನುಕೂಲಕರ ಆಗ್ತೈತಿ. ನಿಮ್ಮ ಫ್ರೆಂಡ್ಸ್ಗೂ ಅದನ್ನು ಏನು ಮಾಡಿರಿ, ಕಳಿಸ್ರಿ, ಅವರಿಗೂ ಕಾಲಗಣನೆಯನ್ನು. ಯಾಕಂದ್ರೆ ಮುಂದೆ ನೀವು ಟೀಚರ್ ಆಗಿ ಮಕ್ಕಳಿಗೆ ಹೇಳ್ತಿರ್ತೀರಿ, ಅವಾಗೂ ಸತಕ್ಕೆ ಇದು ಯೂಸ್ ಆಗ್ತಾ ಬರ್ತದ. ಓಕೆ, ಇಷ್ಟು ಏನಾಗ್ತೈತಿ ರೀ ನಿಮಗೆ ಮಾಹಿತಿಯನ್ನು ಇತ್ತು. ಇನ್ನು ನಾವು ಮತ್ತೆ ನಮ್ಮ ಕ್ವಶನ್ ಪೇಪರ್ಗೆ ಹೋಗುಮ. ನಡಬಾರ್ಕ್ ತಂದಿರತಕ್ಕಂಥ ಉದ್ದೇಶ ಏನ್ರಿ ಅಂತಂದ್ರೆ, ಕ್ವಶನ್ ಪೇಪರ್ನ ಬಿಡ್ಸಾಕತ್ತೀವಲ್ಲ ಹೆಂಗೂ, ಮತ್ತೆ ಮುಂದೆ ಬರ್ತಕ್ಕಂಥ ಕ್ವಶನ್ಗಳಿಗೂ ನಿಮಗೆ ಏನಾಗ್ತೈತಿ ಇದು ಕ್ವಶನ್ಗಳನ್ನ ಬಿಡಿಸೋ ಮುಂದೆ ಹೆಲ್ಪ್ಫುಲ್ ಆಗ್ತಿದೆ ಅಂತಕ್ಕಂಥ ಉದ್ದೇಶದಿಂದ ನಡು ತಂದಷ್ಟೇ ಒಂದು ಅರ್ಧ ತಾಸು ನಾವು ಕೇಳೋದ್ರಿಂದ ನಮ್ಮ ಜೀವನದುದ್ದಕ್ಕೂ ಏನಾಗ್ತೈತಿ ಇದು ಮಾಹಿತಿ ನಮಗೆ ಉಪಯೋಗ ಆಗ್ತಾ ಬರ್ತದ. ಎಸ್, ಮತ್ತೆ ನಾವೇನು ಮಾಡೋಣ, ನಮ್ಮ ಕ್ವಶನ್ ಪೇಪರಿಗೆ ವಾಪಸ್ ಬರೋಣ. ನೋಡ್ರಿ, ಈ ಒಂದು ಕ್ವಶನ್ ಬಿಡ್ಸಕ್ಕೆ ಹೋಗಿ ಇಡೀ ಪ್ರಾಚೀನ ಇತಿಹಾಸದಿಂದ ಹಿಡ್ಕೊಂಡು ಆಧುನಿಕ ಇತಿಹಾಸನ ಆ ಒಂದು ಇಸ್ವಿಗಳನ್ನ ಕಲೆ ಆಗ್ತಾವೆ. ಹಿಂಗೆ ರೀ ಅದು. ಯಾಕಂದ್ರೆ ಅರ್ಧಂಬರ್ಧ ಮಾಹಿತಿ ಇಲ್ಲ, ಮಾಡಿದ್ರೆ ಪರ್ಫೆಕ್ಟಾಗೇ ಮಾಡ್ಬೇಕು, ಹೌದಾ? ಈಗ ಕೇಳಿ ಕಾಂಪಿಟೇಟಿವ್ ಎಕ್ಸಾಮ್ ತಗೋರಿ ಆ ಒಂದು ಸೀರೀಸ್ನಾಗ ಎಲ್ಲಿ ಕ್ವಶನ್ನಾಗ ನೋಡ್ರಿ, ಹುಡುಕ್ರಿ, ಸಿಗ್ತೈತಿ. ಆರಾಮಾಗಿ ಏನಾಗ್ತದೆ, ಕೂಲಾಗಿ ಏನೇ ಮಾಡಿರಿ, ಎಷ್ಟೇ ನೀವು ಓದ್ರಿ, ಅಧ್ಯಯನ ಮಾಡಿರಿ, ಅದರ ತಾಳ್ಮೆಯಿಂದ ಪೇಷನ್ಸ್ ಕೊಟ್ಟು ಏನೇ ಮಾಡಿರಿ ನಿಧಾನಕ್ಕೆ, ಅದು ಆ ಒಂದು ವಿಷಯದಲ್ಲಿ ನಾವು ತೊಡಗಬೇಕಲ್ಲಿ, ಹೌದಾ? ಏನೇ ಕೆಲಸ ಮಾಡಿದ್ರು ಆ ಒಂದು ಮಾಧ್ಯಮ, ಆ ಒಂದು ವಿಷಯದಲ್ಲಿ, ಆ ಒಂದು ಸಬ್ಜೆಕ್ಟ್ಗೆ ನಾವು ಎಷ್ಟು ಪ್ರೀತಿಯಿಂದ, ಎಷ್ಟು ತಾಳ್ಮೆಯಿಂದ ಓದ್ತೀವಿ, ಅದು ನಮಗೆ ಅಷ್ಟೇ ಪ್ರೀತಿಯಿಂದ ನಮಗೆ ನಾಲೆಜನ್ನು ಕೊಡ್ತಾ ಬರ್ತದ, ಹೌದಾ? ಇದು ಸರಸ್ವತಿ ಅಂದ್ರೆ ಹಾಗೆ. ಸುಮ್ಮನೆ ವಿದ್ಯೆ ಏನಾಗ್ತೈತಿ ರೀ, ಬರಂಗಿಲ್ಲ 1-2 ದಿನದಲ್ಲಿ. ದಿನನಿತ್ಯ ನಾವು ಏನು ಮಾಡ್ಬೇಕು, ಅದಕ್ಕೋಸ್ಕರ ಶ್ರಮ ಪಡ್ತಾನೆ ಇರಬೇಕು. ಎಸ್, ಓಕೆ, ಬಿಡ್ರಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತೀಯ ಕಾಂಗ್ರೆಸ್ ಹರಿಪುರ ಅಧಿವೇಶನ ಬಂತಲ್ಲ, ಕಾಲಗಣನಲ್ಲಿ ಕ್ವಶನ್ ಇದು. ಸುಭಾಷ್ ಚಂದ್ರ ಬೋಸ್ ಇರ್ತಾರ, ತುಂಬ ಸಿಂಪಲ್. ಹಿಂಗೆ ಒಂದು ಚಾರ್ಟ್ ನಿಮ್ಮ ಕಣ್ಣ ಎದುರುಗಿತ್ತು ಅಂತಂದ್ರೆ ಬೇಕಾದಂಗೆ ಕ್ವಶನ್ ಕೇಳಿ ಹಿಂಗೆ ಇಲ್ಲೇ ಕೇಳಿದ್ರಿ. ನಾನೀಗ ಜಸ್ಟ್ ನಿಮ್ಮ ಕಾಲಗಣನೆ ಕೊಟ್ಟಿದ್ದು ಜಸ್ಟ್ ಅದು ಪರಿಬಿಡಿ ಅಷ್ಟೇ. ಈಗ ನೀವು ಎಲ್ಲ ಎಲ್ಲನೂ ಓದಿರಿ ನೀವು, ಬಟ್ ಅದು ನಿಮಗೆ ನೆನಪಿಲ್ಲ. ಯಾಕಂತಂದ್ರೆ ರಿವಿಷನ್ ಆಗಿರಂಗಿಲ್ಲ ಅಷ್ಟೇ, ಮನನ ಆಗಿರಂಗಿಲ್ಲ, ಅದಕ್ಕೆ ಅದು ನೆನಪಿರಂಗಿಲ್ಲ. ಅದನ್ನು ಬಿಟ್ಟರೆ ಬೇರೇನೂ ಇಲ್ಲ, ಹೌದಾ? ನೀವು ಅದನ್ನು ಒಂದ್ಸಲ ಕೈಗೆ ಬುಕ್ ಎತ್ಕೊಂಡು ಫಾಸ್ಟಾಗಿ ರಿವಿಷನ್ ಮಾಡಿಬಿಡ್ರಿ, ಆಟೋಮೆಟಿಕ್ಕಾಗಿ ಎಲ್ಲ ಅಷ್ಟು ಘಟನೆಗಳು ನಮ್ಮ ಮೆದುಳಿನಲ್ಲಿ ಬರ್ತಾ ಹೋಗ್ತಾವ. ನೋಡ್ರಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹರಿಪುರ ಅಧಿವೇಶನವನ್ನು ವಹಿಸಿರ್ತಕ್ಕಂಥವ್ರು ಯಾರು? ಸುಭಾಷ್ ಚಂದ್ರ ಬೋಸ್ ಅವರು ಅಂತೇಳಿ ಕರಿತಾ ಬರ್ತೀವಿ. ತುಂಬ ಗ್ರೇಟ್ ಆಗಿರ್ತಕ್ಕಂಥ ವ್ಯಕ್ತಿ. ದಿಲ್ಲಿವರೆಗೂ ದಂಡಯಾತ್ರೆ, ಇದು ದಿಲ್ಲಿ ಅಂತಿನಲ್ಲ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಮೂಲಕ ಏನು ಮಾಡ್ತಾರೆ, ತಮ್ಮ ದಾಳಿಯನ್ನು ಮಾಡ್ತಾ ಬರ್ತಾರೆ. ಎಲ್ಲೆಲ್ಲೋ ಆಗಿನ ಕಾಲಕ್ಕೆ ಏನು ಮಾಡ್ತಾರೆ ಅವರು, ಕಠೋರವಾಗಿರ್ತಕ್ಕಂಥ ಜಲಮಾರ್ಗವನ್ನು ಎಲ್ಲೆಲ್ಲೋ ಹೋಗಿ ಇಟಲಿಯಲ್ಲಿ ತಿರುಗ್ತಾರೆ. ಎಲ್ಲ ನಮ್ಮ ಘಟನೆಗಳನ್ನು ನೆನೆಸ್ಕೊಂಡ್ರೆ ಮೈ ಜುಮ್ ಅಂತದೆ. ಅವಾಗ ಅಷ್ಟೆಲ್ಲ ಶ್ರಮವನ್ನು ಪಟ್ಟಿದ್ರಲ್ಲ, ಎಷ್ಟು ಕಷ್ಟ ಜೀವಿಗಳು ತಮ್ಮ ಒಂದು ಡಿಗ್ರಿಯನ್ನೇ ತ್ಯಾಗ ಮಾಡಿಬಿಡ್ತಾರೆ ದೇಶಕ್ಕೋಸ್ಕರ. ತಮ್ಮ ಇಂಗ್ಲೆಂಡಿನಲ್ಲಿ ಪಡೆದಿರ್ತಕ್ಕಂಥ ಡಿಗ್ರಿಯನ್ನೇ ತ್ಯಾಗ ಮಾಡಿರ್ತಕ್ಕಂಥ ವ್ಯಕ್ತಿ ಅಂತ ಕರಿತೀವಿ, ಹೌದಾ? ICS ಪರೀಕ್ಷೆನ ಪಾಸ್ ಮಾಡಿರ್ತಾರೆ. ಅವಾಗಿಂದ IAS ಪರೀಕ್ಷೆ ಅದು ನೋಡ್ರಿ, ಅವ್ರದ್ದು ಇತಿಹಾಸ ಓದಿದ್ರೇ ಜುಮ್ ಅಂತದಲ್ಲ, ಮೈ ಎಷ್ಟು ರೋಮಾಂಚನ ಆಗ್ತದ. ಅವ್ರು ನೆನೆಸ್ಕೊಂಡ್ರೆ, ಅವ್ರ ಫೋಟೋ ನೋಡಿದ್ರೆ ಒಂಥರ, ಹೌದಾ? ಅಷ್ಟು ಪರಿಣಾಮ, ಅಷ್ಟು ಪ್ರಖರವನ್ನು ಹೊಂದಿರತಕ್ಕಂಥ, ಅಷ್ಟು ಶಕ್ತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ನಮ್ಮ ಸುಭಾಷ್ ಚಂದ್ರ ಬೋಸ್ ಅಂತ ಕರಿತೀವಿ. ಎಸ್, ನೀವು ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರವನ್ನು ಕೊಡ್ತೀನಿ. ನೋಡ್ರಿ ಅವ್ರ ಮಾತು ನೋಡ್ರಿ ಹೆಂಗಿದ್ದು. ಅವು ಸ್ವತಂತ್ರ ಹೋರಾಟ ಓದು ಮುಂದೆ ಅದ್ಭುತ. ಅದು ಓದೋರಿಗೆ ಗೊತ್ತಾ ಒಂದು ಸ್ವಾದ. ಎಸ್, ಧರ್ಮಚಕ್ರ ಪ್ರವರ್ತನ 4 ಸಲ ರಿಪೀಟ್ ಆಗಿದೆ ನೋಡ್ರಿ ಕ್ವಶನ್. 1 ಸಲ ಅಲ್ಲ, 4 ಸಲ. ಕಳೆದ ತರಗತಿನಲ್ಲಿನೇ ಬೌದ್ಧ ಧರ್ಮ, ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಎಲ್ಲ ವಿವರಣೆ ಕೊಟ್ಬಿಟ್ಟಿನಿ ನಿಮಗೆ, ಹೌದಾ? ಜೈನ ಧರ್ಮದ ಸ್ಥಾಪಕ, ಬೌದ್ಧ ಧರ್ಮದ ಸ್ಥಾಪಕರು, ಮೊದಲ ತೀರ್ಥಂಕರ, ಹೌದಾ? 23ನೇ ತೀರ್ಥಂಕರರು, 24ನೇ ತೀರ್ಥಂಕ, ಎಲ್ಲ ಚಿಹ್ನೆಗಳು, ಪ್ರತಿಯೊಂದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ. ಆಮೇಲೆ ಬುದ್ಧನಿಗೆ ಬಂದ್ವಿ ಅಂತಂದ್ರೆ ಬುದ್ಧ ಜನಿಸಿದ್ದು, ಹೌದಾ? ಆತನ ಧರ್ಮಚಕ್ರ ಪ್ರವರ್ತನ, ಮತ್ತು ಮನೆಗೆ ಬಿಟ್ಟು ಹೋಗಿದ್ದು ಮಹಾಪರಿತ್ಯಾಗ ಅಂತ ಕರಿತೀವಿ. ಆತ ಬೋಧಿಸಿರ್ತಕ್ಕಂಥ ತತ್ವಗಳು, ಈ ರೀತಿ
ಕಳೆದ ತರಗತಿನಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತೆ ಶಾರ್ಟ್ ಆಗಿರ್ತಕ್ಕಂಥ ಮಾಹಿತಿ ನೋಡೇ ಬಿಟ್ಟಿವಿ. ಈಗ ಏನದಕ್ಕೆ ಸಂಬಂಧಪಟ್ಟಂತ ವಿವರಣೆ ನೋಡೋದು ಬೇಡ. ಧರ್ಮಚಕ್ರ ಪ್ರವರ್ತನ ಅಂತಂದ್ರೆ ಬುದ್ಧನ ಮೊದಲ ಬೋಧನೆ ಅಂತ ಕರಿತೀವಿ. ಬಹಳ ಮುಖ್ಯವಾಗಿರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ತುಂಬಾ ಸಲ ಕೇಳಿರ್ತಕ್ಕಂಥ ಪ್ರಶ್ನೆ ರೀ ಇದು. ಇನ್ನು ನೆಕ್ಸ್ಟ್ ಅನುಭವ ಮಂಟಪವನ್ನು ಸ್ಥಾಪಿಸಿದವರು ನಮ್ಮ ಅಣ್ಣ ಬಸವಣ್ಣನವರು. ಅವ್ರ ಬಗ್ಗೆ ಓದ್ಬೇಕಂದ್ರೆ ಅಂತ ಭಾರಿ ಅದು. ಯಾಕಂದ್ರೆ ವಚನ ಸಾಹಿತ್ಯ ವಚನ ಕ್ರಾಂತಿಕಾರಿ ಅಂತ ಕರಿತೀವಿ ಅವರನ್ನ. ಸುಮ್ಮನೆ ಅಲ್ರಿ, 11ನೇ ಶತಮಾನ 12ನೇ ಶತಮಾನದಲ್ಲಿ ಅವರ ವಚನಗಳಿಗೆ ಎಷ್ಟು ಶಕ್ತಿ ಆದಂತಂದ್ರೆ ಸುಮಾರು ಎಷ್ಟೋ ಸಾವಿರ ವರ್ಷ ಹೋದ್ರು ಅವರು ಹೇಳಿರ್ತಕ್ಕಂಥ ನುಡಿಗಳು, ಅವರು ಹೇಳಿರ್ತಕ್ಕಂಥ ಸತ್ವ, ಅವರು ಕಾಯಕಕ್ಕೆ ಕೊಟ್ಟಿರ್ತಕ್ಕಂಥ ಮಹತ್ವ, ಅವ್ರದ್ದು ಒಂದೇ ಒಂದು ಅಷ್ಟೆಲ್ಲ ವಚನಗಳದವಲ್ಲ, ನನಗೆ ಅವರು ಕೊಟ್ಟಿರ್ತಕ್ಕಂಥ ಒಂದೇ ಒಂದು ಹೇಳಿಕೆ ಸೂಕ್ತ ಅನಿಸುತ್ತೆ. ಯಾಕಂತಂದ್ರೆ ಕಾಯಕವೇ ಕೈಲಾಸ. ನಾವು ಮಾಡುವ ಕೆಲಸನೇ ನಮಗೆ ಭಗವಂತ ಇದ್ದಂಗೆ. ನೀವು ಏನೇ ಇವತ್ತು ಕೆಲಸ ಮಾಡಿರಿ, ನೀವು ಮಕ್ಕಳಿಗೆ ಪಾಠ ಮಾಡಿರಿ, ನಿಮ್ಮ ಮನೆಯಲ್ಲಿ ಕೆಲಸ ಮಾಡಿರಿ, ಏನೇ ಮಾಡಿರಿ ಶ್ರದ್ಧೆಯಿಂದ ಮಾಡಿರಿ, ಆ ಒಂದು ಕಾಯಕನೇ ನಿಮಗೇನಾಗ್ತೈತಿ ಸ್ವರ್ಗದಂತೆ ಪರಿಣಮಿಸ್ತಿ. ಎಷ್ಟು ಚಂದ ಹೇಳ್ಯಾರಿ ಅವರು. ಕಾಯಕ ಏನು ಅದ್ಭುತ ಅವ್ರದ್ದು ಒಂದೊಂದು ವಚನ. ಬೈದವರನ್ನ ಬಂಧುಗಳೆಂಬೆ ಅದ್ಭುತವ. ಹೇಳಕ್ಕೆ ನಿಂತ್ರ 24 ತಾಸು ಬಿಡ್ಲಾರ್ದ ಬಸವಣ್ಣನವ್ರ ಬಗ್ಗೆ ಹೇಳ್ಬೋದು. ಅಷ್ಟು ಶಕ್ತಿ, ಅಷ್ಟು ಅವು ವ್ಯಕ್ತಿಗಳೇ ಹಂಗ್ರ ಅವರು. ಶಂಕರಾಚಾರ್ಯ ಆಗಿರ್ಬೋದು, ಮಧ್ವಾಚಾರ್ಯ ಆಗಿರ್ಬೋದು, ಏನು ರೀ ಅವ್ರ ತಾಕತ್ತು, ಏನು ಶಕ್ತಿ ಅವ್ರದ್ದು, ಅವು ಹಂಗೆ ಅವು. ಎಸ್, ಅವ್ರ ಬಗ್ಗೆ ಮಾತಾಡ್ಕೊತಿದ್ರ ಮೈಯೆಲ್ಲ ಏನಾಗ್ತದ ರೋಮಾಂಚನಗೊಂಡು ಎಲ್ಲವನ್ನ ಮರೆತು ಬಿಡ್ಬೇಕು ಅನಿಸ್ತೈತಿ. ಅಷ್ಟು ಒಬ್ಬ ಪ್ರಭಾವಶಾಲಿ ಆಗಿರ್ತಕ್ಕಂಥ ಭಾರತನೇ ಹಂಗೆ. ನಮ್ಮ ಭಾರತ ಅಂತ ಎಷ್ಟೋ ಮಹಾನ್ ವ್ಯಕ್ತಿಗಳಿಗೆ ಜನನ ಕೊಟ್ಟಿರ್ತಕ್ಕಂಥ ರಾಷ್ಟ್ರ ರೀ. ಎಸ್, ಸಿಂಧೂ ಸರಸ್ವತಿ ನಾಗರಿಕತೆ ಕಾಲದ ಪ್ರಮುಖ ಬಂದರು ಲೋಥಾಲ್ ಬಂದರು ಅಂತ ಕರಿತೀವಿ. ತುಂಬ ಸಲ ಕ್ವಶನ್ ಕೇಳ್ತಾನ್ರಿ. ಹೌದಾ, ಒಂದು ಸಿಂಧೂ ಸರಸ್ವತಿ ನಾಗರಿಕತೆ ಮೇಲೆ ಪ್ರಶ್ನೆ ಕೇಳ ನೋಡ್ರಿ. ಒಂದು ಸಲ ರಿವಿಷನ್ ಮಾಡಿರಿ. ಒಂದು ಸಲ ಏನು ಕೇಳ್ರಿ, ಸಿಂಧೂ ನದಿಯ ನಾಗರಿಕತೆ ಯಾವ ನದಿಯ ದಂಡೆಯ ಮೇಲೆ ಕೇಳೋಣ ಕ್ವಶನ್. ಆನಂತರ ಹರಪ್ಪ ಮತ್ತು ಮೆಹಂಜೋದಾರೋ ನಗರವನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರ ಮೇಲೆ ಹೆಸರು ಕೇಳೋಣ. ಯಾರೇ ಆರ್.ಡಿ. ಬ್ಯಾನರ್ಜಿ ಮತ್ತು ದಯಾರಾಮ್ ಸರಸ್ವತಿ ಅಂತ ಕರ್ಕೋದು ಬರ್ತೀವಿ. ಮತ್ತೆ ಹೆಂಗೆ ಕೇಳ್ರಿ ಕ್ವಶನ್, ಸ್ನಾನದ ಕೊಳದ ಮೇಲೆ ಕ್ವಶನ್ ಕೇಳೋಣ. ಮತ್ತು ನಾಗರಿಕತೆ ಯಾವುದಕ್ಕೆ ಯಾವ್ಯಾವ ಕಾರಣಗಳಿಂದ ಅವನತಿ ಆಯಿತು ಅಂತಕ್ಕಂಥ ಕ್ವಶನ್ಗಳು ಬಂದವ. ಹೀಗೆ ಕೆಲವೊಂದಿಷ್ಟು ಪ್ರಮುಖಗಳನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನು ಕೇಳ್ತಾ ಬಂದಾನ. ಅದೇ ಒಂದು ಸಲ ನಾವು ಅದನ್ನು ರಿವಿಷನ್ ಮಾಡ್ಕೊಂಡ್ಬಿಟ್ರೆ ಆಟೋಮೆಟಿಕ್ ಆಗಿ ಏನಾಗ್ತೈತಿ ನಮಗೆ ಗೊತ್ತಾಗ್ತಾ ಹೋಗ್ತೈತಿ. ಹರಪ್ಪ, ಮೆಹಂಜೋದಾರೋ, ಧೋಲವೀರ ಪ್ರಮುಖವಾಗಿರ್ತಕ್ಕಂಥ ನಿವೇಶನಗಳು, ದೊಡ್ಡ ಉಗ್ರಾಣ ಕಂಡು ಬಂದೈತಿ. ಅವರ ಕಾಲದಲ್ಲಿ ಇರ್ತಕ್ಕಂಥ ಸಾಮಾಜಿಕ, ಆರ್ಥಿಕ ಸ್ಥಿತಿ, ರಾಜಕೀಯ ಸ್ಥಿತಿ, ಈ ಊರುಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಈ ರೀತಿ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಗಳು ಬರ್ತಾವ. ಸಿಂಪಲ್. ಎಸ್, ನೆಕ್ಸ್ಟ್ ಅಡಾಲ್ಟ್ ಹಿಟ್ಲರ್ನ ಸಾಮೂಹಿಕ ಕೊಗ್ಗಲೆಯನ್ನು ಏನಂತ ಕರಿತೀವಿ, ಹೊಲೋಕಾಸ್ಟ್ ಅಂತ ಕರಿತೀವಿ. ಹಿಟ್ಲರ್ ಅವಾಗ ಏನು ಮಾಡ್ತಿದ್ದಾರೆ, ತಮ್ಮ ಒಂದು ಜನಾಂಗದ ಶ್ರೇಷ್ಠತೆಗಾಗಿ ಬೇರೆ ಏನು ಮಾಡ್ತಿದ್ದ, ಜನರನ್ನ ಕೊಲೆಯನ್ನು ಮಾಡಿಸ್ತಿದ್ದ. ಅದನ್ನು ಹಿಟ್ಲರ್ನ ಸಾಮೂಹಿಕ ಕಗ್ಗೊಲೆಗಳನ್ನು ನಾವೇನಂತ ಕರಿತೀವಿ, ಹೊಲೋಕಾಸ್ಟ್ ಅಂತ ಕರಿತೀವಿ. ಇದು ಎದರಾಗೈತ್ರಿ ಅಂತ ಸರ್ ಅಂತಂದ್ರೆ UC ಫಸ್ಟ್ ಇಯರ್ ಜಾಗತಿಕ ಇತಿಹಾಸ ಬುಕ್ನಾಗ ಈ ಒಂದು ಮಾಹಿತಿ ನಿಮಗೆ ಸಿಗ್ತದ. ಎಸ್, ನೆಕ್ಸ್ಟ್ ಕ್ವಶನ್. ಮೊದಲೆರಡು ಪದಗಳಿಗಿರುವ ಸಂಬಂಧವನ್ನು ಗುರುತಿಸಿ ಮತ್ತು ಮೂರನೇ ಪದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಬರೆಯಿರಿ. ಏನೈತ್ರಿ, ಸರಳಾದ ಕ್ವಶನ್. 2ನೇ ಆಂಗ್ಲೋ ಮೈಸೂರು ಯುದ್ಧ, ಮಂಗಳೂರು ಒಪ್ಪಂದ. 3ನೇದ್ದು ಶ್ರೀರಂಗಪಟ್ಟಣ. ನೋಡಿವ್ರಿ, ಕಾಲಗಣನೆ ಬಂತಲ್ಲ, ಬರಬೇಕು ಕ್ವಶನ್. ಯಾಕಂದ್ರೆ ಒಮ್ಮೆ ಮನಸ್ಸು ಕೊಟ್ಟು ನೀವು ಅದನ್ನು ಓದ್ಬಿಟ್ಟು ಅಂತಂದ್ರೆ ಆರಾಮಾಗಿ ನೀವು ಅದನ್ನು ಕ್ಯಾಚ್ ಮಾಡ್ತೀರಿ, ಓದ್ತೀರಿ, ಹಾಕ್ತೀರಿ. ಹೌದಾ, ಸರಳ ಅದಲ್ಲ. 2ನೇ ಆಂಗ್ಲೋ ಮೈಸೂರು ಮಂಗಳೂರು ಒಪ್ಪಂದದಿಂದ, 3ನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದದಿಂದ. ಒಂದು ಮೈಸೂರು ನಮ್ಮ ಟಿಪ್ಪು ಸುಲ್ತಾನ್ ಮತ್ತು ಯಾರ ನಡಬರ್ಕ ಬ್ರಿಟಿಷರ ಮಧ್ಯೆ ಯುದ್ಧ ಆಗಿರ್ತದ. ಆ ಒಂದು ಕಾಲಾವಧಿಯನ್ನು ನಿಮಗೆ ನಾನು ಹೇಳಿಬಿಟ್ಟಿನಿ. ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಬೇಡ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದು ಭಾಳ ಚಂದ ಐತಿ ನೋಡ್ರಿ ಕ್ವಶನ್. ಇವರು ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕವನ್ನು ರದ್ದುಪಡಿಸಿದರು. ವಿಚಾರ ನೋಡ್ರಿ ಹೆಂಗದ ಕ್ವಶನ್, ನೋಡ್ರಿ ಹೆಂಗದಿದು. ಇವರು ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕವನ್ನು ರದ್ದು ಮಾಡ್ತಾರ. ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಪ್ರಾರಂಭಿಸ್ತಾರ. ಬೆಳಗೋಳದ ಬಳಿ ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ನಿರ್ಮಿಸ್ತಾರ. ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪನೆ ಮಾಡ್ತಾರ. ಯಾರು ಇವರು, ವಿಚಾರ ಮಾಡ್ರಿ. ಯಾರಂತಂದ್ರೆ ಇವ್ರು ಮೇ ಬಿ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇವ್ರ ಬಗ್ಗೆ ಸ್ಟೇಟ್ಮೆಂಟ್ ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್ ಕೇಳ್ತಾನೆ, ಹೇಳೋದೇ ಬೇಡ. ಯಾಕಂತಂದ್ರೆ ಅವರ ಕಾಲಘಟ್ಟದಲ್ಲಿ ಬಂದಿರತಕ್ಕಂಥ ದಿವಾನರು ಸರ್ ಮಿರ್ಜಾ ಇಸ್ಮಾಯಿಲ್ರವರು, ಆಮೇಲೆ ಸರ್ ವಿಶ್ವೇಶ್ವರಯ್ಯನವರು ಕೈಗಾರಿಕಾ ಇಲ್ಲವೇ ವಿನಾಶ ಅಂತಕ್ಕಂಥ ಕರೆಯನ್ನು ಕೈಕೊಟ್ಟು ಸುಮಾರು ತಮ್ಮ ಜೀವನಾದ್ಯಂತ ಸಾಧನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಯಾರೀ, ಸರ್ ಎಂ ವಿಶ್ವೇಶ್ವರಯ್ಯನವರು. ಆಮೇಲೆ ಸರ್ ಮಿರ್ಜಾ ಇಸ್ಮಾಯಿಲ್ರವರು ಅನೇಕವಾಗಿರ್ತಕ್ಕಂಥ ನಿಮಾನ್ಸನ್ನು ನಿರ್ಮಾಣ ಮಾಡ್ತಾರೆ, ಏನೇನೋ ಕಾರ್ಖಾನೆಗಳನ್ನು ಮಾಡ್ತಾರೆ, ಹಲವಾರು ಆ ಒಂದು ಏನು ಹೂತೋಟವನ್ನು ನಿರ್ಮಾಣ ಮಾಡ್ತಾರೆ. ಎಷ್ಟೆಲ್ಲ ಕಾರ್ಯಗಳಾಗಿದ್ದು ಈ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ. ಅದಕ್ಕೆ ಈ ಸ್ಟೇಟ್ಮೆಂಟ್ ಎದಕ್ಕೆ ಸಂಬಂಧಪಡ್ತಾವ್ರಿ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲಕ್ಕೆ ಸಂಬಂಧಪಡ್ತಾವ. ಇನ್ನು ನಾವು ಈ ಯಾರ್ರೀ ಸರ ನಮ್ಮ ಸರ್ ವಿಶ್ವೇಶ್ವರಯ್ಯನವರು ಮಾಡಿರ್ತಕ್ಕಂಥ ಕಾರ್ಯಗಳನ್ನು ಈ ಕಾಲಗಣನೆ ಚಾರ್ಟ್ನಾಗನೇ ಶಾರ್ಟ್ ಆಗಿ ಕೊಟ್ಟೇ ಬಿಟ್ಟೆ ನಿಮಗೆ. ಇನ್ನು ಸರ್ ಮಿರ್ಜಾ ಇಸ್ಮಾಯಿಲ್ರವ್ರ ಬಗ್ಗೆ ಅಂತಂದ್ರು ಕಳೆದ ತರಗತಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ನಾವು ಪಡ್ಕೊಂಡಿವಿ. ಒಂದು ಕ್ವಶನ್ ನೋಡಕತ್ತೀವಿ ಅಂತಂದ್ರೆ 10 ಕ್ವಶನ್ ವಿಚಾರ ಮಾಡ್ತಕ್ಕಂಥ ಶೈಲಿ ನಮ್ಮಲ್ಲಿ ಬರಬೇಕು. ಹೌದಾ, ಇದೇ ಕ್ವಶನ್ ನೋಡ್ರಿ ಮತ್ತೆ 10 ಸಲ ವಿಚಾರ ಮಾಡಂಗೆ ಮಾಡಲ ನಿಮಗೆ.
ಪ್ರಶ್ನೆ ಏನಕ್ಕೆ ಅನಿಸದ ಈ ಸ್ಟೇಟ್ಮೆಂಟ್ಗಳನ್ನ ವಿಚಾರ ಮಾಡಿರಿ ಯಾರು ಗೆಸ್ ಮಾಡ್ರಿ ಅಂತ ಕೊಟ್ಟಾನ. ಮತ್ತೇನು ಮಾಡ್ತಾನೆ ರೀ ಇದನ್ನು ಡಿಫ್ರೆಂಟ್ ಆಗಿ ಮಾಡಿರಿ. ಡಿಫ್ರೆಂಟ್ ಕೇಳ್ತಾನ ನಾಲ್ವಡಿ ಕೃಷ್ಣರಾಜರಿಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಗುರುತಿಸಿ ಯಾವ ತಪ್ಪು ಐತಿ ಹೊರಗೆ ಹಾಕ್ರಿ ಅಂತ ಕೇಳ್ತಾನೆ. ಮತ್ತೆ ಕೇಳ್ತಾನೆ ರೀ ಕ್ವಶನ್ ಏನು ಕೇಳ್ತಾನೆ ರೀ ಸರ ನೋಡ್ರಿ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಯಾರ ಕಾಲಾವಧಿಯಲ್ಲಿ ಆಯಿತು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ. ಮತ್ತೆ ಕೇಳ್ತಾನೆ ರೀ ಕ್ವಶನ್ ಹೆಂಗೆ ಡಿಫ್ರೆಂಟ್ ಮಾಡ್ತಾನೆ. ಮತ್ತೆ ನೋಡ್ರಿ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆನ ಆರಂಭಿಸಿದವರು ಯಾರೇ ಇರಲಿ ಯಾರ ಕಾಲದಾಗ ಆಯ್ತು ಅಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ. ಆಮೇಲೆ ಮತ್ತೆ ಕ್ವಶನ್ ಕೇಳ್ತಾನೆ ಕೇಳ್ತಾನೆ ಏನು ಕೇಳ್ತಾನೆ ರೀ ಅಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಇರ್ತಕ್ಕಂಥ ದಿವಾನರನ್ನ ಗುರುತಿಸ್ರಿ ಬೇಕಾದಂಗೆ ಗುರುತಿಸ್ತೀರಿ. ಹಿಂಗೆ ಒಂದು ಕ್ವಶನ್ ಬಿಡ್ಸಕತ್ತೀವಿ ಅಂದ್ರೆ 10 ಕ್ವಶನ್ 10 ಥರ ವಿಚಾರ ಮಾಡ್ಬೇಕು. ಅಂದಾಗ ಏನಾಗ್ತೈತಿ ನಮ್ಮ ಓದುನ ಇನ್ನೂ ಹೆಚ್ಚು ಡೆವಲಪ್ಮೆಂಟ್ ಆಗ್ತಾ ಹೋಗ್ತೈತಿ, ನಮ್ಮ ಮೆದುಳು ಆ ಮಟ್ಟಕ್ಕೆ ತಲುಪ್ತಾ ಬರ್ತದ. ಎಸ್ ನೆಕ್ಸ್ಟ್ ಕ್ವಶನ್. ಭಾರತದ ಪುನರುಜ್ಜೀವನದ ಪಿತಾಮಹ ರಾಜಾರಾಮ್ ಮೋಹನ್ ರಾಯರವರು ಭಾಳ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ. ಯಾಕಂದ್ರೆ ಅವರ ಸಾಧನೆ ಅವರು ಮಾಡಿರ್ತಕ್ಕಂಥ ಏನೈತ್ರಿ ಅವಾಗ ಅವರು ಕೈಗೊಂಡಿರ್ತಕ್ಕಂಥ ಕಾರ್ಯಗಳು ಅವರನ್ನು ಏನು ಮಾಡ್ತಾವ್ರಿ ಭಾರತದ ಪುನರುಜ್ಜೀವನದ ಪಿತಾಮಹ ಅಂತೇಳಿ ಕರಿತಾ ಬರ್ತಾವ. ಹೌದಾ. ಇನ್ನು ಸ್ವಾಮಿ ದಯಾನಂದ ಸರಸ್ವತಿ, ಜ್ಯೋತಿಬಾ ಫುಲೆ, ಸ್ವಾಮಿ ವಿವೇಕಾನಂದರವರು ಏನೇನು ಸ್ಥಾಪನೆ ಮಾಡ್ಯಾರ ಅದನ್ನು ಕೇಳ್ತಾ ಬರ್ತಾನೆ. ಕಳೆದ ಕ್ಲಾಸ್ನಲ್ಲಿ ನಿಮಗೆ ಹೇಳೀನಿ, ಆದರೂ ನಾನು ನಿಮಗೆ ರಿವಿಷನ್ ಮಾಡೀನಿ ಮುಂದೆ ಹೋಗ್ತೀನಿ. ಬಟ್ ಕ್ವಶನ್ ನೋಡ್ರಿ ಹೆಂಗೆ ಕೇಳೋಣ. ಅವಾಗ ಒಂದು ಕ್ವಶನ್ ಪೇಪರ್ದಾಗ ಏನು ಕೇಳ್ರಿ ರಾಜಾರಾಮ್ ಮೋಹನ್ ರಾಯ್ ಅವ್ರ ಬಗ್ಗೆ ಕೇಳೋಣ, ನಂತರ ಜ್ಯೋತಿಬಾ ಫುಲೆ ಅವ್ರ ಬಗ್ಗೆ ಕೇಳೋಣ. ಇನ್ನೊಂದು ಕ್ವಶನ್ ಪೇಪರ್ನಾಗ ಅಂತೂ ಹೊಂದಿಸಿ ಬರೀರಿ ಅಂತ ಕೊಟ್ಬಿಟ್ಟಾನ. ಕ್ವಶನ್ ಅಲ್ಲೇ ಆಗ್ಯಾವಲ್ಲ, ಕ್ವಶನ್ ಅದೇ ಚಾಪ್ಟರ್ ಮ್ಯಾಗ ಆಗ್ಯಾವಲ್ಲ, ಆದ್ರೆ ಕೇಳ್ತಕ್ಕಂಥ ಮಾದರಿ ಮೇಲೆ ಮಾದರಿ ಮಾತ್ರ ಡಿಫ್ರೆಂಟ್ ಐತಿ. ಏನೈತ್ರಿ ಕ್ವಶನ್ ಪೇಪರ್ನಾಗ ಏನೂ ಇರಂಗಿಲ್ಲ, ತುಂಬ ಸರಳ ಇರ್ತೈತಿ. ಆದ್ರೆ ಓದು ಮುಂದೆ ನಮ್ಮ ಲಕ್ಷ್ಯ ನಮ್ಮ ಒಂದು ವಿಚಾರಗಳು ಆ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಭಾಳ ಚೆಂದಾಗಿ ಸ್ವಲ್ಪ ಲಕ್ಷ ಕೊಟ್ಟು ಓದ್ಬಿಟ್ರೆ ಸಾಕು, ಆರಾಮಾಗಿ ನೀವು ಕ್ವಶನ್ಗಳನ್ನ ಬಿಡಿಸ್ತೀರಿ. ನೋಡ್ರಿ ರಾಜಾರಾಮ್ರವರ ಬಗ್ಗೆ ನಾವು ನೋಡೋದಾದ್ರೆ ಇವರನ್ನ ಭಾರತೀಯ ಪುನರುಜ್ಜೀವನದ ಪಿತಾಮಹ ಅಂತ ಕರಿತೀವಿ, ಭಾರತೀಯ ಪುನರುಜ್ಜೀವನದ ಧ್ರುವತಾರ ಅಂತ ಕರಿತೀವಿ. ಇವರು ಬಂಗಾಳದ ರಾಧಾನಗರದಲ್ಲಿ ಜನಿಸ್ತಾರ. 1774ರಲ್ಲಿ ಕಾಲಾವಧಿಯಲ್ಲಿ ನೋಡೇ ಬಿಟ್ಟಿವಿ. ರಮಾಕಾಂತ ರಾಯ್ ಮತ್ತು ತರಣಿದೇವಿ ಅಂತಕ್ಕಂಥವ್ರು ಇವರು ತಂದೆ ತಾಯಿಯವರು. ಇವರು 1828ರಲ್ಲಿ ರಾಜಾರಾಮ್ ಮೋಹನ್ ರಾಯರು ಬ್ರಹ್ಮ ಸಮಾಜವನ್ನು ಕಲ್ಕತ್ತಾದಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಮತ್ತು ಅವರು ದೇವರೊಬ್ಬನೇ, ಪ್ರತಿ ಧರ್ಮದಲ್ಲಿ ಸತ್ಯವಿದೆ, ಮೂರ್ತಿ ಪೂಜೆ ಮತ್ತು ಆಚರಣೆಗಳನ್ನು ಅರ್ಥಹೀನ ಆಚರಣೆಗಳನ್ನು ತೊಡಗಿಸ್ತಾರ. ಸಮಾಜದಲ್ಲಿ ಒಳ್ಳೆಯದಾಗಿರ್ತಕ್ಕಂಥ ವಿಚಾರಗಳನ್ನು ಇವರು ಏನು ಮಾಡ್ತಾರೆ ರೀ ಮೂಡಿಸ್ತಾ ಬರ್ತಾರ. ಶಿಕ್ಷಣಕ್ಕೆ ಹೆಚ್ಚಿನದಾಗಿರ್ತಕ್ಕಂಥ ಮಹತ್ವವನ್ನು ಕೊಡ್ತಾರ. ಇವರು ವೇದಾಂತ ಕಾಲೇಜೊಂದನ್ನು ಸ್ಥಾಪನೆ ಮಾಡ್ತಾರೆ, ಭಾಳ ಪ್ರಮುಖವಾಗಿರ್ತಕ್ಕಂಥ ಕಾಲೇಜು. ಇನ್ನು 1829ರಲ್ಲಿ ಸತಿ ನಿಷೇಧ ಶಾಸನವನ್ನು ಜಾರಿಗೊಳಿಸ್ತಾರ. ಇವರು ಸಂವಾದ ಕೌಮುದಿ ಅಂತಕ್ಕಂಥ ಪತ್ರಿಕೆಯನ್ನು ಯಾವ ಭಾಷೆಯಲ್ಲಿ ಬರ್ದಾರ ಅಂತಕ್ಕಂಥ ಕ್ವಶನ್ ಕೇಳ್ತಾರೆ. ಯಾವ ಭಾಷೆಯಲ್ಲಿ ಬರ್ದಾರೆ ಅಂತಂದ್ರೆ ಬಂಗಾಳಿ ಭಾಷೆಯಲ್ಲಿ ಸಂವಾದ ಕೌಮುದಿ ಅಂತಕ್ಕಂಥ ಪತ್ರಿಕೆಯನ್ನು ಬರೆದಿದ್ದಾರೆ. ಇನ್ನು ನಮ್ಮ ಸ್ವಾಮಿ ದಯಾನಂದ ಸರಸ್ವತಿಯವರಿಗೆ ಬಂದ್ರೆ 1875ರಲ್ಲಿ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜವನ್ನು ಬಾಂಬೆಯಲ್ಲಿ ಸ್ಥಾಪನೆ ಮಾಡ್ತಾರೆ. ಎಲ್ರಿ ಸರ ಬಾಂಬೆಯಲ್ಲಿ ಸ್ಥಾಪನೆ ಮಾಡ್ತಾರೆ. ಗುಜರಾತಿನ ಟಂಕರಾ ಎಂಬಲ್ಲಿ 1824ರಲ್ಲಿ ಸಾಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬವೊಂದರಲ್ಲಿ ಇವ್ರು ಏನು ಮಾಡ್ತಾರೆ ಜನಿಸ್ತಾರ. ಕೃಷ್ಣಾಜಿ ತಿವಾರಿ ಮತ್ತು ಯಶೋಧರ ಅಂತಕ್ಕಂಥವ್ರು ಇವರ ತಂದೆ ತಾಯಿ. ಇವರ ಮೂಲ ಹೆಸರು ಯಾವುದ್ರಿ ಮೂಲಾಶಂಕರ. ಇದನ್ನು ಸತ್ಯ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕ್ವಶನನ್ನು ಕೇಳಿದ್ದಾನೆ. ಇವರು ಶುದ್ಧಿ ಚಳುವಳಿಯನ್ನು ಕೇಳಾನೆ. TT9 ಕ್ವಶನ್ ಆಗೈತಿ. ಶುದ್ಧಿ ಚಳುವಳಿಯನ್ನು ಆರಂಭ ಮಾಡಿದವರು ಯಾರೇ ದಯಾನಂದ ಸರಸ್ವತಿಯವರು. ಮತ್ತು ಇವರು ಲಾಲಾ ಲಜಪತ್ ರಾಯರವರು, ಮಹಾತ್ಮ ಹಂಸರಾಜ್ ಅವರು, ಗುರುದತ್ರವರು, ಇವರು ಆಮೇಲೆ ಸ್ವಾಮಿ ಶ್ರದ್ಧಾನಂದರವರು ಮಹಾನ್ ನಾಯಕರು. ಇವರ ಒಂದು ಇವರಿಂದ ಏನಾಗ್ತಾರೆ ಆಕರ್ಷಣೆ ಆಗ್ತಾರ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ನಾಯಕರು ಇವರಿಂದ ಆಕರ್ಷಣೆ ಆಗ್ತಾರ. ಇವರು ನೆನಪಿಟ್ಟುಕೋರಿ ಸತ್ಯಾರ್ಥ ಪ್ರಕಾಶ ಕೃತಿಯನ್ನು ಬರೀತಾರ. ಕೇಳ್ರಿ ಕ್ವಶನ್ ಮತ್ತೆ ಕೇಳ್ತಕ್ಕಂಥ ಸಾಧ್ಯತೆ ಐತಿ. ಸತ್ಯಾರ್ಥ ಪ್ರಕಾಶ ಅಂತಕ್ಕಂಥ ಕೃತಿಯನ್ನು ಬರೆದವರು ಯಾರೇ ನಮ್ಮ ದಯಾನಂದ ಸರಸ್ವತಿಯವರು. ಇನ್ನು ವೇದಗಳಿಗೆ ಹಿಂತಿರುಗಿ ಅಂತಕ್ಕಂಥ ಒಂದು ಕರೆಯನ್ನು ಯಾರು ಕೊಡ್ತಾರೆ ನಮ್ಮ ದಯಾನಂದ ಸರಸ್ವತಿಯವರು ಕೊಡ್ತಾರ. ಫಿಕ್ಸ್ ಕ್ವಶನ್ ಅನ್ನ ಕೇಳ್ತಾ ಬರ್ತಾನ. ಇನ್ನು ಸ್ವಾಮಿ ವಿವೇಕಾನಂದರವರಿಗೆ ಬಂದ್ರ ಆಪ್ಷನ್ನೇ ಅದ ಅಂದ್ರೆ ಬಿಡೋದೇ ಇಲ್ಲ ನಾನು. ಸ್ವಾಮಿ ವಿವೇಕಾನಂದರವ್ರಿಗೆ ಬಂದ್ರೆ 1863ರಲ್ಲಿ ಜನವರಿ 12ರಂದು ರಾಷ್ಟ್ರೀಯ ಯುವ ದಿನಾಚರಣೆ ಅಂತ ಕರಿತೀವಿ. ಹೌದಾ. 1863 ಜನವರಿ 12ರಂದು ಕಲ್ಕತ್ತಾದಲ್ಲಿ ಜನಿಸ್ತಾರ. ವಿಶ್ವನಾಥ ದತ್ತ ಮತ್ತು ತಾಯಿ ಭುವನೇಶ್ವರಿ ದೇವಿ ತಂದೆ ತಾಯಿ ಅಂತ ಕರಿತೀವಿ. ಇವರ ಮೂಲ ಹೆಸರು ನರೇಂದ್ರನಾಥ್ ದತ್ತ ಅಂತ ಕರಿತೀವಿ. ಇವರು ಗೊತ್ತೇ ಐತಿ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪನೆ ಮಾಡ್ತಾರ. ಎಸ್. ಇನ್ನು 1893ರಲ್ಲಿ ಅಮೆರಿಕಾದ ಚಿಕಾಗೋದಲ್ಲಿ ಜರುಗಿರ್ತಕ್ಕಂಥ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಏನು ಮಾಡ್ತಾರೆ ಸಹೋದರ ಸಹೋದರಿ ಅಂತಕ್ಕಂಥ ವಾಣಿಯೊಂದಿಗೆ ಇಡೀ ಜಗತ್ತಿಗೆ ಭಾರತದ ಶಕ್ತಿಯನ್ನು ತೋರಿಸಿರ್ತಕ್ಕಂಥ ಮಹಾನ್ ವ್ಯಕ್ತಿ ಅಂತ ನಾವು ಇವ್ರನ್ನ ಕರಿತೀವಿ. ವೇದಾಂತ ಸಮಾಜನ ಸ್ಥಾಪಿಸ್ತಾರ. ಎಸ್, ಎಷ್ಟು ಚೆನ್ನಾಗಿತ್ತು ನೋಡ್ರಿ ಮಾಹಿತಿ. ಪ್ರತಿಯೊಂದು ಮಾಹಿತಿ ಯುವಕರ ಬಗ್ಗೆ, ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಯ ಬಗ್ಗೆ, ಅವರ ಜೀವನ ಚರಿತ್ರೆಯನ್ನು ನಾನು ಓದಿನಲ್ಲ, ಅವರ ಜೀವನ ಚರಿತ್ರೆಯನ್ನು ಒಮ್ಮೆ ಓದ್ಬಿಟ್ಟಿವಿ ಅಂತಂದ್ರೆ ಹೆಂಗಾಗ್ತೈತಿ ಮನುಷ್ಯನ ಮನಸ್ಸು ಎಷ್ಟೋ ಸಮಸ್ಯೆಗಳಿದ್ರೂ ಮೆಟ್ಟಿ ನಿಲ್ತಕ್ಕಂಥ
ನಮಗೆ ಶಕ್ತಿ ಅವರಿಂದ ಬರ್ತದ. ಎಷ್ಟೋ ಜನ ಅವರಿಂದ ಪ್ರೇರಣೆಗೊಂಡಾರ, ಎಷ್ಟೋ ಜನ ಅವರಿಂದ ಉದ್ಧಾರ ಆಗ್ಯಾರ. ಅವರ ಶಕ್ತಿನೇ ಹಂಗೆ, ಅವರ ವರ್ತನಸ್ಸನೇ ಹಂಗೆ. ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಆಗಿರ್ಬೋದು. ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಇನ್ ದ ವರ್ಲ್ಡ್ ಅಂತ ಕರೀತಾರೆ ಅವರು. ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಇನ್ ದ ವರ್ಲ್ಡ್. ಜಗತ್ತಿನಲ್ಲಿ ನಿನಗೆ ಏನು ಬೇಕಲ್ಲ ಅದನ್ನು ನೀನು ಪಡ್ಕೋಬಹುದು, ಆದರೆ ಅದಕ್ಕೆ ತಕ್ಕಂತೆ ನಿನ್ನಲ್ಲಿ ಶ್ರದ್ಧೆ ಇರಬೇಕು, ಪರಿಶ್ರಮ ಇರಬೇಕು ಅಂತಕ್ಕಂಥ ಮಾತು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಮುಗಿದು ಹೋಯ್ತು, ಕ್ಲಾಸನ್ನು ಸಾಲಂಗಿಲ್ಲ ನನಗೆ. ಇನ್ನು ನೆಕ್ಸ್ಟ್ ರೀ ಜ್ಯೋತಿಬಾ ಫುಲೆ ಅವರು. ಜ್ಯೋತಿಬಾ ಫುಲೆ ಅವರು ಸತ್ಯ ಶೋಧಕ ಸಮಾಜ ಅಂತ ಕರಿತೀವಿ. ಎಸ್. ಇವರನ್ನು ಬಿಟ್ಟರೆ ಮತ್ತೆ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಇವ್ರ ಬಗ್ಗೆ ಕ್ವಶನ್ ಕೇಳ್ತಾ ಬರ್ತಾನೆ. ಯಾರ್ರೀ? ನಮ್ಮ ನೆನಪು ಬರಾಕತ್ತಿಲ್ಲ ನೋಡ್ರಿ, ಕ್ವಶನ್ ಆಗಿತ್ರಿ ಅದನ್ನು. ಯಾರಂತಂದ್ರೆ ಅನಿ ಬೆಸೆಂಟ್ ಅವರು ಥಿಯೋಸಾಫಿಕಲ್ ಸೊಸೈಟಿ ಕ್ವಶನ್ ಕೇಳ್ತಾನೆ ರೀ. ಥಿಯೋಸಾಫಿಕಲ್ ಸೊಸೈಟಿ ಬಗ್ಗೆ ಕ್ವಶನ್ ಕೇಳ್ತಾನೆ. ಇನ್ನು ಅಲಿಗಢ್ ಚಳವಳಿಗೆ ಬಂದ್ರೆ ಸರ್ ಸೈಯದ್ ಅಹಮದ್ ಖಾನ್ ಅವರ ಬಗ್ಗೆ ಇಷ್ಟು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡ್ಕೊಂಡಿವಿ. ಎಸ್. ಕ್ವಿಟ್ ಇಂಡಿಯಾಗೆ ಬಂದ್ವಿ ಅಂತಂದ್ರೆ ದಿ ಫ್ರೀಡಮ್ ಸ್ಟ್ರಗಲ್ ಫ್ರಂಟ್ ಅಂತ ಕರಿತೀವಿ. ಕ್ವಶನ್ ಏನಾದಂತಂದ್ರೆ ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಸಮಾಜವಾದಿಗಳು ತಮ್ಮ ಕಾರ್ಯತಂತ್ರವನ್ನು ಈ ಗುಂಪಿನ ಹೆಸರಿನಲ್ಲಿ ಅನುಷ್ಠಾನಕ್ಕೆ ತಂದರು ಅಂತಂದ್ರೆ ಯಾವ ಗುಂಪಿನ ಮೂಲಕ ಅವರು ಅನುಷ್ಠಾನಕ್ಕೆ ತರ್ತಾರೆ? ದ ಫ್ರೀಡಮ್ ಸ್ಟ್ರಗಲ್ ಫ್ರಂಟ್ ಅಂತೇಳಿ ಅದನ್ನು ಕರಿತೀವಿ. ಭಾರತ ಸಂಸತ್ತು ಪೌರತ್ವ ಕಾಯ್ದೆಯನ್ನು ಜಾರಿಗೆ ತಂದಿರತಕ್ಕಂಥ ವರ್ಷ ಯಾವುದ್ರಿ? 1955 ಕ್ವಶನ್ ಕ್ಯಾನ. ಇದನ್ನೇ ಏನಂತ ಕರಿತೀವಿ? ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಅಂತ ನಾವು ಕಳೆದ ಕ್ಲಾಸ್ನ ನೋಡಿವಲ್ಲ. 1956ದಾಗ ಏನಾಗ್ತೈತ್ರಿ? ಭಾರತ ಸಂಸತ್ತು ಕಾಯ್ದೆ ಪೌರತ್ವ ಕಾಯ್ದೆಯನ್ನು ಜಾರಿಗೆ ತಂದಿರತಕ್ಕಂಥ ವರ್ಷ 1955. ಭಾರತದಲ್ಲಿ ಮತದಾನ ವಯಸ್ಸನ್ನು 21 ವರ್ಷಗಳಿಂದ 18 ವರ್ಷಗಳಿಗೆ ಇಳಿಸಿರ್ತಕ್ಕಂಥ ಸಂವಿಧಾನದ ತಿದ್ದುಪಡಿ ಯಾವುದ್ರಿ ಅಂತಂದ್ರೆ 61ನೇ ತಿದ್ದುಪಡಿ. ಕ್ವಶನ್ ಕೇಳ್ತಾನ್ರಿ. ಪ್ರಮುಖವಾಗಿರ್ತಕ್ಕಂಥ ತಿದ್ದುಪಡಿಗಳ ಮೇಲೆ 42ನೇ ತಿದ್ದುಪಡಿ ಬಹಳ ಮುಖ್ಯ, 44ನೇ ತಿದ್ದುಪಡಿ ಬಹಳ ಮುಖ್ಯ. ಆಮೇಲೆ ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ತಿದ್ದುಪಡಿಗಳು 1974, 78 ಇಸ್ವಿನಲ್ಲಿ ಆಗಿರ್ತಕ್ಕಂಥ ತಿದ್ದುಪಡಿಗಳ ಮೇಲೆ ಜಾಸ್ತಿ ಕ್ವಶನ್ ಆಗ್ತವ. ಪ್ರತಿಯೊಂದನ್ನು ನಮಗೆ ಅಷ್ಟೇ ಪ್ರಮುಖ ಆಗ್ತವ. ಬೇಕಂತಂದ್ರೆ ನೆಕ್ಸ್ಟ್ ಕ್ಲಾಸ್ನಾಗ ಯಾವುದಾದ್ರೂ ನಮಗೆ ಟೈಮ್ ಸಿಕ್ತಂತಂದ್ರೆ ಪ್ರಮುಖವಾಗಿರ್ತಕ್ಕಂಥ ತಿದ್ದುಪಡಿಗಳ ಮೇಲೆ ನಿಮಗೆ ಕ್ಲಾಸನ್ನು ಮಾಡಿಕೊಡ್ತೀನಿ ಅಂತ. ಓಕೆನಾ? ಸರಿ. ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಮೊಕದ್ದಮೆಯನ್ನು ವಿಚಾರಣೆ ಮಾಡಕೂಡದೆಂದು ಸರ್ವೋಚ್ಚ ನ್ಯಾಯಾಲಯ ಹೊರಡಿಸಿರ್ತಕ್ಕಂಥ ಲಿಖಿತ ರೂಪದ ಆಜ್ಞೆಯನ್ನು ಪ್ರತಿಬಂಧಿಕಾಜ್ಞೆ ಅಂತ ಕರಿತೀವಿ. ಹೌದಾ? ನಮ್ಮ 32ನೇ ವಿಧಿಯಲ್ಲಿ ಬರ್ತಕ್ಕಂಥ ರಿಟ್ಗಳು ಸಂವಿಧಾನಬದ್ಧ ಪರಿಹಾರ ಹಕ್ಕು ಅಂತ ಕರಿತೀವಿ. ಹೆಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಸರ್ಶಿಯೋರರಿ, ಆಮೇಲೆ ಕೋ ವ್ಯಾರಂಟೋ ಅಂತಕ್ಕಂಥ. ಹೌದಾ? ಒಂದು ಹೆಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಕೋ ವ್ಯಾರಂಟೋ, ಆಮೇಲೆ ಇನ್ನೊಂದು ಎರಡು ಬರ್ತಾವ ಲಾಸ್ಟಿಗೆ ಕೋ ವ್ಯಾರಂಟೋ ಅಂತ ಬರ್ತೈತಿ. ಒಟ್ಟು 5 ರಿಟ್ಗಳನ್ನು ಕೇಳ್ತಾ ಬರ್ತೀವಿ. 5 ರಿಟ್ಗಳು ನಮಗೆ ಸಂವಿಧಾನದಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಒಂದು ಹಕ್ಕುಗಳು ಅಂತ ಕರಿತೀವಿ. ಪ್ರತಿಯೊಂದೂ ಕಾಂಪಿಟೇಟಿವ್ ಎಕ್ಸಾಮ್ದ ಕ್ವಶನ್ ಆಗೈತಿ. ಈಗ ಸದ್ಯಕ್ಕಾಗಿರ್ತಕ್ಕಂಥ ಕ್ವಶನ್ ಏನ್ರಿ ಅಂತಂದ್ರೆ ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಮೊಕದ್ದಮೆಯನ್ನು ವಿಚಾರಣೆ ಮಾಡಕೂಡದೆಂದು ಸರ್ವೋಚ್ಚ ನ್ಯಾಯಾಲಯ ಹೊರಡಿಸತಕ್ಕಂಥ ಲಿಖಿತ ರೂಪದ ಆಜ್ಞೆಯನ್ನು ಪ್ರತಿಬಂಧಿಕಾಜ್ಞೆ ಅಂತೇಳಿ ನಾವು ಅದನ್ನು ಕರಿತಾ ಬರ್ತೀವಿ. ಒಂದ್ಸಲ 5 ರಿಟ್ಗಳನ್ನು ಹೇಳ್ಬಿಡ್ತೀನಿ, ಮತ್ತೆ ಮುಂದಿನ ಕಾಂಪಿಟೇಟಿವ್ ಎಕ್ಸಾಮ್ದಾಗ ನಿಮ್ಗೆ ಹೆಲ್ಪ್ಫುಲ್ ಆಗ್ತೈತಿ. ನೋಡಿರಿ, ಹೆಬಿಯಸ್ ಕಾರ್ಪಸ್ ಬಂದಿ ಪ್ರತ್ಯಕ್ಷೀಕರಣ ಅಂತ ಕರಿತೀವಿ. ಹೆಬಿಯಸ್ ಕಾರ್ಪಸ್ ಏನು ಹೇಳ್ತದ್ರಿ ಅಂತಂದ್ರೆ ಯಾವುದಾದರೂ ವ್ಯಕ್ತಿಯನ್ನು ಪೊಲೀಸರು ಅಥವಾ ಬೇರೆ ಯಾರಾದರೂ ಒಬ್ಬ ವ್ಯಕ್ತಿ ಬಂಧನದಲ್ಲಿದ್ದಾಗ 24 ಗಂಟೆಯೊಳಗಾಗಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಕ್ಕಂಥ ಆದೇಶ, ಟು ಹ್ಯಾವ್ ಅ ಬಾಡಿ ಅಂತಕ್ಕಂಥ ಸೆಂಟೆನ್ಸ್ ಯಾವುದರಿಂದ ಬರ್ತದ್ರಿ? ಹೆಬಿಯಸ್ ಕಾರ್ಪಸ್. ಇನ್ನು ಮ್ಯಾಂಡಮಸ್ ಪರಮಾದೇಶ ಅಂತ ಕರಿತೀವಿ. ಸರ್ಕಾರಿ ಅಧಿಕಾರಿ ತನ್ನ ಕಾರ್ಯ ಮಾಡಲು ನ್ಯಾಯಾಲಯದ ಆದೇಶ. ಹೌದಾ? ಸರ್ಕಾರಿ ಅಧಿಕಾರಿ ತನ್ನ ಕಾರ್ಯವನ್ನು ಏನಾದರೂ ಮಾಡಂಗಿಲ್ಲ ಅಂತಕ್ಕಂಥದ್ದು ಬಂತಂದ್ರೆ ಈ ಒಂದು ರಿಟ್ಟನ್ನು ನಾವು ಅಲ್ಲಿ ಪ್ರಯೋಗ ಮಾಡಬಹುದು. ಇನ್ನು ಸರ್ಶಿಯೂರರಿಗೆ ಬಂದ್ವಿ ಅಂತಂದ್ರೆ ಅಧೀನ ನ್ಯಾಯಾಲಯಗಳ ಆದೇಶ ರದ್ದುಗೊಳಿಸಿ ಮತ್ತು ಬಾಕಿ ಮೊಕದ್ದಮೆಗಳನ್ನು ಕೆಳ ನ್ಯಾಯಾಲಯಗಳಿಗೆ ವರ್ಗಾಯಿಸುವುದನ್ನು ಏನಂತ ಕರಿತೀವಿ? ಇದನ್ನು ನಾವು ಸರ್ಶಿಯೂರರಿ ಅಂತ ಕರಿತೀವಿ. ಇನ್ನು ಕೋ ವ್ಯಾರಂಟೋಗೆ ಬಂದ್ರೆ ಅಕ್ರಮವಾಗಿ ಸಾರ್ವಜನಿಕ ಹುದ್ದೆಯನ್ನು ಅಥವಾ ಸರ್ಕಾರದ ಉನ್ನತ ಸ್ಥಾನವನ್ನು ಯಾರಾದರೂ ಅದನ್ನು ಆಕ್ರಮಿಸಿದ್ರೆ ನಾವು ಈ ರಿಟ್ಟನ್ನು ಅಲ್ಲಿ ಪ್ರಯೋಗ ಮಾಡಬಹುದು. ಇನ್ನು ಪ್ರೊಹಿಬಿಷನ್ ಅಂತಂದ್ರೆ ಕೆಳ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಅಥವಾ ಪ್ರಕೃತಿ ವಿನಿಮಯಕ್ಕೆ ವಿರುದ್ಧವಾಗಿ ಅಥವಾ ಪ್ರಕೃತಿಗೆ ವಿರುದ್ಧವಾಗಿ ಏನಾದರೂ ತೀರ್ಪನ್ನು ಕೊಟ್ಟರೆ ಇದನ್ನು ಈ ಒಂದು ರಿಟ್ಟನ್ನು ನಾವು ಪ್ರಯೋಗ ಮಾಡಬಹುದು. ಇದನ್ನು ಪ್ರೊಹಿಬಿಷನ್ ಅಂತ ಕರಿತೀವಿ. ಹೌದಾ? ಪ್ರತಿಬಂಧಿತಾಜ್ಞೆ, ಬಂದಿ ಪ್ರತ್ಯಕ್ಷೀಕರಣ, ಪರಮಾದೇಶ, ಸರ್ಶಿಯೋರರಿ ಎಲ್ಲ ರಿಟ್ಗಳನ್ನು ನೋಡ್ಕೊಂಡ್ಬಿಟ್ಟಿವಿ. ಒಂದ್ಸಲ ಮತ್ತೆ ವಾಪಸ್ ಕೇಳ್ರಿ, ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು. ಇದಂತರೂ ಸಿಂಪಲ್ ಐತೆ. ಅಧೀನ ನ್ಯಾಯಾಲಯಗಳು ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಮೊಕದ್ದಮೆ ವಿಚಾರಣೆ ಮಾಡಕೂಡದೆಂದು ಅಧಿಕಾರ ಕೊಡ್ತಂದ್ರೆ ಅದನ್ನು ಪ್ರತಿಬಂಧಿಕಾಜ್ಞೆ ಅಂತೇಳಿ ನಾವು ಕರಿತೀವಿ. ಓಕೆ, ನೆಕ್ಸ್ಟ್, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಲು ರಾಷ್ಟ್ರಪತಿಯವರಿಗೆ ಅಧಿಕಾರ ನೀಡಿರ್ತಕ್ಕಂಥ ಸಂವಿಧಾನದ ವಿಧಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಂತಂದ್ರೆ 352. ಹೌದಾ? ರಾಜ್ಯ ತುರ್ತು ಪರಿಸ್ಥಿತಿ ಬಂತಂದ್ರೆ 356.
ಇನ್ನು ಆರ್ಥಿಕ ತುರ್ತು ಪರಿಸ್ಥಿತಿ ಬಂತಂದ್ರೆ 360ನೇ ವಿಧಿ. ನೋಡಿರಿ, ಪ್ರತಿಯೊಂದು ಆಕ್ಷನ್ಲಿಂತನೂ ಪ್ರತಿಯೊಂದು ಆಪ್ಷನ್ ಒಂದೊಂದು ಕ್ವಶನ್ ಆಗಿ ನಮಗೆ ಪರಿಣಮಿಸ್ತಾವ. ಹೌದಾ? ನೋಡಿರಿ, ಎಷ್ಟು ಚಂದ ಅದ ನೋಡ್ರಿ ಕ್ವಶನ್. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಲು ರಾಷ್ಟ್ರಪತಿಯವರಿಗೆ ಅಧಿಕಾರ ನೀಡಿರ್ತಕ್ಕಂಥ ಸಂವಿಧಾನದ ವಿಧಿ ಯಾವುದ್ರಿ ಅಂತಂದ್ರೆ 352ನೇ ವಿಧಿ. ರಾಜ್ಯ ತುರ್ತು ಪರಿಸ್ಥಿತಿ 356ನೇ ವಿಧಿ. 360ನೇ ವಿಧಿ ಆರ್ಥಿಕ ತುರ್ತು ಪರಿಸ್ಥಿತಿ. ಇದು ಭಾಳ ಚಂದ ಅದ ನೋಡ್ರಿ. ನಮ್ಮ ಕಮಾಂಡ್ಗಳ ಬಗ್ಗೆ ಕ್ವಶನ್ ಕೇಳ್ತಾನೆ. ಇಂಥವು ಕ್ವಶನ್ ಓದೋದ್ರಿಂದನೇ ನಮ್ಗೆ ಅರ್ಧ ಸಿಲೆಬಸ್ ಕವರ್ ಆಗಿಬಿಡ್ತದ. ಉತ್ತರ ಕಮಾಂಡ್ ಉಧಾಂಪುರ್, ದಕ್ಷಿಣ ಕಮಾಂಡ್ ಪುಣೆ, ಕೇಂದ್ರ ಕಮಾಂಡ್ ಲಖನೌ, ತರಬೇತಿ ಕಮಾಂಡ್ ಯಾವುದ್ರಿ ಮಾವ್ ಅಂತ ಕರಿತೀವಿ. ಇನ್ನೊಂದ್ಸಲ ರಿಪೀಟ್ ಮಾಡಿಬಿಡ್ತೀನಿ. ಉತ್ತರ ಕಮಾಂಡ್ ಉಧಾಂಪುರ್, ದಕ್ಷಿಣ ಕಮಾಂಡ್ ಪುಣೆ, ಕೇಂದ್ರ ಕಮಾಂಡ್ ಯಾವುದ್ರಿ ಲಖನೌ, ತರಬೇತಿ ಕಮಾಂಡ್ ಮಾವ್ ಅಂತ ಕರಿತೀವಿ. ಎಸ್. ಶಸ್ತ್ರಗಳನ್ನು ಹೊಂದಿದ ಈ ಜಗತ್ತು ಕೇವಲ ಹಣವನ್ನು ಮಾತ್ರ ಪೋಲು ಮಾಡುವುದಿಲ್ಲ, ಬದಲಾಗಿ ಕಾರ್ಮಿಕರ ಬೆವರನ್ನು, ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನು ಹಾಗೂ ಮಕ್ಕಳ ಆಸೆಗಳನ್ನು ವ್ಯಯಗೊಳಿಸುತ್ತದೆ. ಈ ಹೇಳಿಕೆಯನ್ನು ಕೊಟ್ಟವರು ಐಸನ್ ಹೋವರ್ ಅವರು. ನೋಡ್ರಿ, ಎಷ್ಟು ಚಂದ ಆದ್ರಿ ಹೇಳಿಕೆ ಅದು. ಅವಾಗೇ ಎಷ್ಟು ವಿಚಾರ ಇತ್ತಲ್ಲ ಅವರಲ್ಲಿ. ನೋಡ್ರಿ, ನಾವು ಇಂದಿನ ದಿನಮಾನಗಳಲ್ಲಿ ಏನು ಮಾಡಕತ್ತೀವ್ರಿ, ಅತಿ ಹೆಚ್ಚು ಅಸ್ತ್ರ ಶಸ್ತ್ರಗಳನ್ನು, ರಾಕೆಟ್ಗಳನ್ನು, ಮಿಸೈಲ್ಗಳನ್ನು, ಪರಮಾಣುಗಳನ್ನು, ಹೌದಾ, ಯುದ್ಧಕ್ಕೆ ಸಜ್ಜಾಗತ್ತೀವಿ. ಎಷ್ಟೋ ಜೀವಗಳಾದ್ರಿಂದ ಹಾನಿ ಆಗ್ತವ. ಇದರಿಂದ ಏನಾಗ್ತದ್ರಿ, ಶಸ್ತ್ರಗಳನ್ನು ಹೊಂದಿರತಕ್ಕಂಥ ಈ ಜಗತ್ತು ಕೇವಲ ಹಣವನ್ನು ಮಾತ್ರ ಪೋಲು ಮಾಡುವುದಿಲ್ಲ, ಬದಲಾಗಿ ಕಾರ್ಮಿಕರ ಬೆವರನ್ನು, ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನು ಹಾಗೂ ಮಕ್ಕಳ ಆಸೆಗಳನ್ನು ವ್ಯಯಗೊಳಿಸ್ತದ. ಎಷ್ಟು ಚಂದ ನೋಡ್ರಿ ವಾಕ್ಯ. ಐಸನ್ ಹೋವರ್ ಅವರು ಹೇಳಾರ. ಪ್ರತಿಯೊಂದು ವಾಕ್ಯದಾಗ ಅಷ್ಟೇ ಅರ್ಥ ಇರ್ತದ, ಅಷ್ಟೇ ಮಹತ್ವ ಇರ್ತದ. ಎಸ್. ಹೇಳಿಕೆಗಳನ್ನು ಗಮನಿಸಿ, ಭಾಳ ಚಂದ ನೋಡ್ರಿ ಹೇಳಿಕೆ. ಅಮೆರಿಕ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಹಾಗೂ ಚೀನಾ ಭದ್ರತಾ ಸಮಿತಿಯ ಶಾಶ್ವತ ಸದಸ್ಯ ರಾಷ್ಟ್ರಗಳಾಗಿವೆ. ಹೌದಾ? ಯುನೆಸ್ಕೋದ ಕೇಂದ್ರ ಕಚೇರಿ ಪ್ಯಾರಿಸ್ನಲ್ಲಿದೆ. ವಿಶ್ವ ವ್ಯಾಪಾರ ಸಂಘ ಜನವರಿ 1, 1995 ಸ್ಥಾಪನೆ ಆಗ್ತದ. ವಿಶ್ವಸಂಸ್ಥೆಯ ವಾರ್ಷಿಕ ಅವಯವ ಪಟ್ಟಿಗೆ ಸಾಮಾನ್ಯ ಸಭೆ ಅನುಮೋದನೆ ಅವಶ್ಯಕವಾಗಿರ್ತೈತಿ. ಎ ಸರಿ, ಬಿ ಸರಿ, ಸಿ ಸರಿ, ಡಿ ಸರಿ. ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂಥ ಹೇಳಿಕೆಗಳನ್ನು ಕೇಳ್ತಾ ಬರ್ತಾನೆ. ನೋಡ್ರಿ, ಅಮೆರಿಕ, ರಷ್ಯಾ, ಬ್ರಿಟನ್, ಫ್ರಾನ್ಸ್, ಚೀನಾ ಭದ್ರತಾ ಸಮಿತಿಯ ಶಾಶ್ವತ ಸದಸ್ಯ ರಾಷ್ಟ್ರಗಳು. ಓಕೆ, 100% ಇದಂತರೂ ಓಕೆ. ಯುನೆಸ್ಕೋದ ಕೇಂದ್ರ ಕಚೇರಿ ಪ್ಯಾರಿಸ್ನಲ್ಲಿ ಆದ. ಇನ್ನು ವಿಶ್ವ ವ್ಯಾಪಾರ ಸಂಘ ಜನವರಿ 1, 1995 ಸ್ಥಾಪನೆ ಆಗ್ತದ. ವಿಶ್ವಸಂಸ್ಥೆಯ ವಾರ್ಷಿಕ ಅವಯವ ಪಟ್ಟಿಗೆ ಸಾಮಾನ್ಯ ಸಭೆ ಅನುಮೋದನೆ ಅವಶ್ಯಕವಾಗಿರ್ತೈತಿ. ಪ್ರಶ್ನೆ ಕೇಳ್ತಾ ಬರ್ತಾನೆ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂತೆ. ತುಂಬ ಸರಳ ಇತ್ತು ಕ್ವಶನ್ಗಳು, ಏನಿಲ್ಲ. 4 ಆಪ್ಷನ್ಗಳು ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂತೆ ಸಿಂಪಲ್ ಅದಾವ. ಎ, ಬಿ, ಸಿ ಮತ್ತು ಡಿ ಸರಿ ಅದಾವ. ರಾಜ್ಯಸಭೆಗೆ ರಾಷ್ಟ್ರಪತಿಯವರು ನಾಮಕ ಮಾಡುವ ಸದಸ್ಯರ ಸಂಖ್ಯೆ 12 ಜನ. ತುಂಬ ಸಿಂಪಲ್, ನೇರವಾಗಿರ್ತಕ್ಕಂಥ ಪ್ರಶ್ನೆ ಐತಿ. ರಾಜ್ಯಸಭೆಗೆ ರಾಷ್ಟ್ರಪತಿಯವರು ನಾಮಕರಣ ಮಾಡಿರ್ತಕ್ಕಂಥ ಸದಸ್ಯರ ಸಂಖ್ಯೆ ಎಷ್ಟು ಅಂತಂದ್ರೆ 12 ಜನ. ಹಿಮ ನದಿಯಿಂದ ನಿರ್ಮಾಣವಾಗಿರ್ತಕ್ಕಂಥ ಭೂಸ್ವರೂಪಗಳು ಯಾವುದು ಅಂತಂದ್ರೆ ಇದ್ರಾಗ ಯು ಆಕಾರದ. ನೋಡ್ರಿ, ಪ್ರತಿಯೊಂದು ಟಿ ಕ್ವಶನ್ ಪೇಪರ್ ಎತ್ಕೋರಿ, ನದಿಯಿಂದ ಆವೃತವಾಗಿರ್ತಕ್ಕಂಥ ಇವು ಯಾವುವು ಭೂಸ್ವರೂಪಗಳು ಯಾವ ಅಂತ ಕ್ವಶನ್ ಕೇಳ್ತಾನ. ಇನ್ನು ಗಾಳಿಯಿಂದ ಆಗಿರ್ತಕ್ಕಂಥ ಭೂಸ್ವರೂಪಗಳು ಯಾವ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ಭೂ ನಗ್ನೀಕರಣದಾಗಿ ಚಾಪ್ಟರ್ ಬರ್ತದ, ನೆನಪಿಟ್ಟುಕೋರಿ. ಕೇಳ್ತಾನ್ರಿ ಒಂದು ಕ್ವಶನ್, ಯಾವ್ಯಾವುದರಿಂದ ಯಾವ್ಯಾವುದು ನಿರ್ಮಾಣ ಅದು ಅಂತಕ್ಕಂಥ ಪ್ರಶ್ನೆಯನ್ನು ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಬರಾಕತ್ತಾನ, ಮುಂದೂ ಕೇಳ್ತಾನೆ. ಹೌದಾ? ಇಲ್ಲಿ ಏನು ಕೇಳ್ರಿ, ಹಿಮ ನದಿಯಿಂದ ನಿರ್ಮಾಣವಾಗುವುದು ಭೂಸ್ವರೂಪ ಅಂತಂದ್ರೆ ಯು ಆಕಾರದ್ದು. ಇನ್ನು ವಾಯ ಆಕಾರದ ಕಣಿವೆ ಅವು ಇವು ಎದರಿಂದ ಆಗ್ತಾವ್ರಿ, ವಾಯ ಆಕಾರದ ಕಣಿವೆ. ಆಮೇಲೆ ಕಂದರಗಳು ಅವು ನದಿಯಿಂದ ಆಗಿರ್ತಕ್ಕಂಥ ಒಂದು ಸಂಚಯನ ಕಾರ್ಯದಿಂದ. ಆಮೇಲೆ ಇವು ಏನು ಬರ್ತಾವಲ್ಲ 3 ಕಾರ್ಯಗಳು, ನದಿ ಮಾಡ್ತಕ್ಕಂಥ ಕಾರ್ಯಗಳು ಸಂಚಯನ ಕಾರ್ಯದಲ್ಲಿ ನಾವು ನೋಡ್ಕೊತ ಬರ್ತೀವಿ. ನದಿ ಕಾರ್ಯದಲ್ಲಿ ಅಲ್ಲಿ ಅವು ಯು ವಾಯ ಆಕಾರದ ಕಣಿವೆಗಳು ಎಲ್ಲ ನದಿ ಮುಖಜ ಭೂಮಿಯಿಂದ ನಿರ್ಮಾಣವಾಗಿರ್ತಕ್ಕಂಥ ಭೂಸ್ವರೂಪ ಅಂತ ಕರಿತೀವಿ. ನಿಮಗೆ 8th ಬುಕ್ಕ, ಹೌದಾ, ಅಲ್ಲಿ ನಿಮಗೆ ಪ್ರತಿಯೊಂದು ಮಾಹಿತಿನೂ ಸಿಗ್ತಾ ಬರ್ತದ. ತುಂಬ ಸಿಂಪಲ್ ಐತ್ರಿ ಮಾಹಿತಿ ಇದು. ಇದಂತರೂ ಬಿಟ್ಟಿದ್ದಲ್ಲ ಕ್ವಶನ್, ಹೇಳೇ ಬಿಟ್ಟಿನಿ. ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್ ಬಗ್ಗೆ, ಇವು ಮಂಡಲಗಳ ಬಗ್ಗೆ ಫಿಕ್ಸ್ ಕ್ವಶನ್ ಕೇಳ್ತಾ ಬರ್ತಾನೆ. ವಾಯುಮಂಡಲದ ಅತ್ಯಂತ ಮೇಲಿನ ಪದರ ಯಾವುದು? ಬಾಹ್ಯ ಮಂಡಲ, ಅತ್ಯಂತ ಮೇಲಿನ ಮಂಡಲ. ಹೌದಾ? ಎಕ್ಸೋಸ್ಫಿಯರ್ ಅಂತ ಕರಿತೀವಿ ಅದಕ್ಕೆ. ಬಾಹ್ಯ ಮಂಡಲ, ಎಕ್ಸೋ ಬಾಹ್ಯ, ಹೊರಗ. ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್ ಈ ರೀತಿ ನಾವು ಕರಿತಾ ಬರ್ತೀವಿ. ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೆಸೋಸ್ಫಿಯರ್, ಥರ್ಮೋಸ್ಫಿಯರ್, ಎಕ್ಸೋಸ್ಫಿಯರ್ ಅಂತ ಅದನ್ನು ಕರಿತಾ ಬರ್ತೀವಿ. 5 ಭಾಗಗಳನ್ನಾಗಿ ನಮ್ಮ ವಾಯುಮಂಡಲವನ್ನು ವಿಭಾಗ ಮಾಡ್ತೀವಿ. ನೋಡ್ರಿ, ಟ್ರೋಪೋಸ್ಫಿಯರ್ ಅಂತಂದ್ರೆ ಪರಿವರ್ತನಾ ಮಂಡಲ. ಪರಿವರ್ತನಾ ಮಂಡಲ ಹೆಸರನ್ನೇ ಸೂಚಿಸ್ತದ. ಏನು ಸೂಚಿಸ್ತದ? ಗಾಳಿ, ಮಳಿ, ಆಮೇಲೆ ವಾಯುವಿನಲ್ಲಿ ಆಗಿರ್ತಕ್ಕಂಥ ಬದಲಾವಣೆ, ಆಮೇಲೆ ಗುಡುಗು, ಮಿಂಚು ಎಲ್ಲ ಸಂಭವಿಸುವುದು, ವಿಮಾನಗಳ ಹಾರಾಟ ಎಲ್ಲ ಆಗುವುದೇನಾಗ್ತದ? ಪರಿವರ್ತನಾ ಮಂಡಲದಲ್ಲಿ, ಟ್ರೋಪೋಸ್ಫಿಯರ್ನಲ್ಲಿ ಆಗ್ತದ. ಇನ್ನು ನಾವು ಅದಕ್ಕಿಂತ ಮೇಲೆ ಮಂಡಲದಲ್ಲಿ ಹೋದ್ರ ಯಾವುದ್ರಿ? ಸ್ಟ್ರಾಟೋಸ್ಫಿಯರ್ ಬರ್ತದ. ಆ ಒಂದು ಸ್ಟ್ರಾಟೋಸ್ಫಿಯರ್ದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದ್ರಿ? ಓಝೋನ್ ಅನಿಲ ಕಂಡು ಬರ್ತದ. ಅದು ಬಹಳ ಮುಖ್ಯ. ತುಂಬ ಕಾಂಪಿಟೇಟಿವ್ ಎಕ್ಸಾಮ್ದಾಗ ಕ್ವಶನ್ ಕೇಳೋಣ, ಮತ್ತೆ ಕೇಳ್ತಕ್ಕಂಥ ಸಾಧ್ಯತೆಗಳು ಬಹಳ ಅದಾವ. ಸರಿ ನೋಡ್ರಿ, ಈ ವಾಯುಮಂಡಲಕ್ಕೆ ಇನ್ನೊಂದಿಷ್ಟು
ನಾವು ಡೆಪ್ತ್ ಆಗಿ ಮಾಹಿತಿಯನ್ನು ತಿಳ್ಕೊಳ್ಳೋದೇ ಆದರೆ ನೋಡ್ರಿ, ಈಗ ನಮ್ಮ ವಾಯುಮಂಡಲ ಭೂಮಿಯಿಂದ ನಾವೇನು ಮಾಡ್ತೀವಿ, ಅದನ್ನು ಡಿವೈಡ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ನೆಲದಿಂದ ಎತ್ತರದ ಮಟ್ಟಕ್ಕೆ ಹೋದಂತೆ. ಹೌದಾ? ನೋಡ್ರಿ, ವಾಯುಮಂಡಲವು ಭೂಮಿಯಿಂದ ಸುಮಾರು 1600 ಮೀಟರ್ವರೆಗೆ ವಿಸ್ತರಿಸಿತು. ಇದಂತರೂ ನಿಮಗೆ ಗೊತ್ತಿರ್ತದ. ಆನಂತರ ಮೇಲೆ ಹೋದಂತೆ ಏನಾಗ್ತೈತ್ರಿ, ಭೂಮಿಯಿಂದ 32 ಕಿಲೋಮೀಟರ್ ಎತ್ತರದೊಳಗಿದೆ. ಅಂದ್ರೆ ನಮ್ಮ ವಾಯುಮಂಡಲ ಇಷ್ಟು ಆವರಿಸಿದೆ ಅಂತಕ್ಕಂಥದ್ದು. ಇನ್ನು ವಾಯುಮಂಡಲವು ಅನೇಕ ಸ್ತರಗಳನ್ನು ಹೊಂದಿದ್ದು, ಅವುಗಳಲ್ಲಿ ಪರಿವರ್ತನಾ ಮಂಡಲ, ಇದನ್ನು ಟ್ರೋಪೋಸ್ಫಿಯರ್ ಅಂತೀವಿ. ಸಮೋಷ್ಣ ಮಂಡಲ, ಇದನ್ನು ಸ್ಟ್ರಾಟೋಸ್ಫಿಯರ್ ಅಂತೀವಿ. ಮಧ್ಯಂತರ ಮಂಡಲ, ಇದನ್ನು ಮೆಸೋಸ್ಫಿಯರ್ ಅಂತೀವಿ. ಉಷ್ಣತಾ ಮಂಡಲ, ಇದನ್ನು ಥರ್ಮೋಸ್ಫಿಯರ್ ಅಂತೀವಿ. ಇನ್ನು ಬಾಹ್ಯ ಮಂಡಲ, ಇದನ್ನು ಎಕ್ಸೋಸ್ಫಿಯರ್ ಅಂತ ಕರಿತೀವಿ. ನೋಡ್ರಿ, ಕೆಲವೊಂದು ಎಕ್ಸಾಂಪಲ್ದಾಗ ಯಾವುದು ಬಾಹ್ಯ ಮಂಡಲ, ಯಾವುದು ಪರಿವರ್ತನಾ ಮಂಡಲ, ಅಲ್ಲೇನು ಬದಲಾವಣೆಗಳಾಗ್ತವ ಅದನ್ನೆಲ್ಲ ಏನು ಮಾಡ್ತಾನೆ ರೀ, ಕೇಳ್ತಾ ಬರ್ತಾನೆ. ನೋಡ್ರಿ, ಶಾರ್ಟ್ ಆಗಿ ನಿಮಗೆ ಮಾಹಿತಿಯನ್ನು ಕೊಟ್ಬಿಡ್ತೀನಿ. ಪರಿವರ್ತನಾ ಮಂಡಲ, ಇದನ್ನು ಮಿಶ್ರ ಮಂಡಲ ಅಂತ ಕರಿತೀವಿ. ನೆನಪಿರಲಿ, ಇದನ್ನು ಟ್ರೋಪೋಸ್ ಅಂತಕ್ಕಂಥ ಗ್ರೀಕ್ ಭಾಷೆಯಿಂದ ಕರಿತಾ ಬರ್ತೀವಿ. ಇಲ್ಲಿ ಏನಾದ್ರಿ ಅಂತಂದ್ರೆ, ಈ ಒಂದು ಟ್ರೋಪೋಸ್ಫಿಯರ್ದಲ್ಲಿ ಜೀವಿಗಳ ಅಸ್ತಿತ್ವದ ಹವಾಮಾನದ ಎಲ್ಲ ಬದಲಾವಣೆಗಳು ಈ ವಲಯದಲ್ಲಿ ಕಂಡು ಬರ್ತವೆ. ಕ್ವಶನ್ ಕೇಳ್ತಾನ್ರಿ, ಮತ್ತೆ ಕೇಳ್ತಾ ಬರ್ತಾನೆ, ಕ್ವಶನ್ ಕೇಳೋಣ. ಅದಕ್ಕಾಗಿ ಇದನ್ನು ಪರಿವರ್ತನಾ ಮಂಡಲ, ಬದಲಾವಣೆ ಮಂಡಲ, ಹವಾಮಾನ ಮಂಡಲ ಅಥವಾ ಹವಾಮಾನ ಉತ್ಪಾದಕ ವಲಯ ಅಂತ ಹೇಳಿ ನಾವು ಇದನ್ನು ಕರಿತೀವಿ. ಆಮೇಲೆ ಈಗ ನಾವು ದಿನನಿತ್ಯ ನೋಡೋದು ಗುಡುಗು, ಮಿಂಚು, ಮಳೆ, ಗಾಳಿ, ಕಾಮನಬಿಲ್ಲು, ಆಮೇಲೆ ಮತ್ತು ನೋಡ್ರಿ ಎಲ್ಲ ಸಂಭವಿಸುವುದು ಎಲ್ರಿ ಅಂತಂದ್ರೆ ಪರಿವರ್ತನಾ ಮಂಡಲದಲ್ಲಿ, ಟ್ರೋಪೋಸ್ಫಿಯರ್ದಲ್ಲಿ. 8 ಕಿಲೋಮೀಟರ್ ಅಂದ್ರೆ ಭೂಮಿಯಿಂದ 8 ಕಿಲೋಮೀಟರ್ ಐತಿ. ಸಮಭಾಜಕ ವೃತ್ತ ಪ್ರದೇಶದಲ್ಲಿ 18 ಕಿಲೋಮೀಟರ್ ಅಷ್ಟು ಎತ್ತರಕ್ಕೆ ಕಂಡು ಬರ್ತೈತಿ. ಹೌದಾ? ಧ್ರುವ ಪ್ರದೇಶದಲ್ಲಿ 8 ಕಿಲೋಮೀಟರ್ ಎತ್ತಂದ್ರೆ, ಇನ್ನು ಸಮಭಾಜಕ ವೃತ್ತದಿಂದ ಮೇಲೆ ಹೋದಂತೆ 18 ಕಿಲೋಮೀಟರ್ ವರೆಗೆ ನಮ್ಗೆ ಈ ಒಂದು ಟ್ರೋಪೋಸ್ಫಿಯರ್ ಕಂಡು ಬರ್ತದ. ಆಮೇಲೆ ಇದರ ಸರಾಸರಿ ಎತ್ತರ ಹೆಚ್ಚಾದಂತೆ ಏನಾಗ್ತೈತ್ರಿ, ಉಷ್ಣಾಂಶ ಕಡಿಮೆ ಆಗ್ತಾ ಹೋಗ್ತೈತೆ. ಅಂದ್ರೆ ಎತ್ತರಕ್ಕೆ ಹೋದಂತೆ ಈ ಒಂದು ವಲಯದಲ್ಲಿ ಉಷ್ಣಾಂಶ ಕಡಿಮೆ ಆಗ್ತಾ ಹೋಗ್ತದ. ಸರಿ, ಮತ್ತೆ ಇದರ ಮೇಲೆ ಕ್ವಶನ್ ಕೇಳೋದೇ ಆದಂತಂದ್ರೆ ಏನು ಕೇಳಂಗಿಲ್ರಿ, ಒಂದು ಟ್ರೋಪೋಪೇಸ್ ಅಂತಕ್ಕಂಥ ಒಂದು ಅದರ ಪದರ ಬರ್ತೈತಿ, ಅದಕ್ಕೆ ಸಂಬಂಧಪಟ್ಟಂತೆ ಜಾಸ್ತಿ ಕೇಳಂಗಿಲ್ಲ. ಹೌದಾ? ನೋಡ್ರಿ, ಅಂತಂದ್ರೆ ಇನ್ನೊಂದು ಹೇಳ್ತೀನಿ ನಿಮಗೆ, ಪರಿವರ್ತನಾ ಮಂಡಲ ಮತ್ತು ಸಮೋಷ್ಣ ಮಂಡಲದ ನಡುವಿನ ಗಡಿ ಯಾವುದಂತಂದ್ರೆ ಟ್ರೋಪೋಪೋಸ್ ಅಂತೇಳಿ ಅದನ್ನು ಕರಿತೀವಿ. ತುಂಬ ನಾರ್ಮಲ್ಲ. ಇನ್ನು ನಾವು ಸಮೋಷ್ಣ ಮಂಡಲಕ್ಕೆ ಬಂದೀವಿ ಅಂತಂದ್ರೆ, ನೋಡ್ರಿ, ಸಮೋಷ್ಣ ಮಂಡಲ ಅಂತಂದ್ರೆ ಏನ್ರಿ, ಸ್ಟ್ರಾಟೋಸ್ಫಿಯರ್ ಅಂತ ಕರಿತೀವಿ. ಟ್ರೋಪೋ ಆಗಿಂದ ಬರುವುದು ಸ್ಟ್ರಾಟೋಸ್ಫಿಯರ್. ಇಲ್ಲಿ ನೋಡ್ರಿ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಲಯ. ಸುಮ್ಮನೆ ಚರ್ಚೆ ಮಾಡೋದು, ಮಾತಾಡೋದು. ಹೌದಾ? ಅದು ಡೆಪ್ತ್ ಆಗಿ ಬೈಪಾಟ್ ಮಾಡೋದಲ್ಲ ಯಾವುದು. ಸುಮ್ಮನೆ ಅದ್ರ ಬಗ್ಗೆ ಮಾತಾಡ್ತಾ ಹೋದಂಗೆ ಏನಾಗ್ತೈತ್ರಿ, ನಮಗೆ ಮಾಹಿತಿ ಗೊತ್ತಾಗ್ತಾ ಹೋಗ್ತೈತಿ. ಭೂಮಿಯ ಮೇಲ್ಮೈಯಿಂದ 50 ಕಿಲೋಮೀಟರ್ ಎತ್ತರದಲ್ಲಿ ಇದು ಕಂಡು ಬರ್ತದ. ನೀರಾವಿ ಮತ್ತು ಧೂಳಿನ ಕಣಗಳಿಂದ ಇದು ಮುಕ್ತವಾಗಿದೆ. ಹೌದಾ? ಮೋಡಗಳು ಇಲ್ಲಿ ಇರಂಗಿಲ್ಲ. ಸ್ಟ್ರಾಟೋಸ್ಫಿಯರ್ದಲ್ಲಿ ಮೋಡಗಳು ಕಂಡು ಬರಂಗಿಲ್ಲ. ನಾನು ಈಗ ಸದ್ಯಕ್ಕೆ ಹೇಳ್ತಾ ಇರೋದು 2ನೇ ಸ್ತರ. ಇನ್ನು ಜೆಟ್ ವಿಮಾನಗಳ ಹಾರಾಟಕ್ಕೆ ಅತ್ಯಂತ ಸೂಕ್ತವಾಗಿತ್ತು. ನೋಡ್ರಿ, ನಾರ್ಮಲ್ ವಿಮಾನಗಳು ಟ್ರೋಪೋಸ್ಫಿಯರ್ದಾಗಿ ಹಾರಾಡ್ತವೆ, ಬಟ್ ಜೆಟ್ ವಿಮಾನಗಳ ಹಾರಾಟಕ್ಕೆ ಯಾವುದ್ರಿ, ಸ್ಟ್ರಾಟೋಸ್ಫಿಯರ್ ಅತ್ಯಂತ ಸೂಕ್ತವಾಗಿತ್ತು. ಓಝೋನ್ ಸ್ತರ ಇಲ್ಲಿ ಕಂಡು ಬರ್ತದ. ಹೌದಾ? ಇಲ್ಲಿ ಮತ್ತು ಉಷ್ಣತೆ ಅಂದ್ರೆ ಇಲ್ಲಿ ಏನು ಮಾಡ್ತದ್ರಿ, ವಾಯು ವಿರಳ ಐತಿ. ಇಲ್ಲಿ ಉಷ್ಣತೆ ಸ್ಥಿರವಾಗಿರ್ತೈತಿ. ಸಮೋಷ್ಣ ವಿರಾಮ ಅಂತಕ್ಕಂಥದ್ದು ಸಮೋಷ್ಣ ಮತ್ತು ಮಧ್ಯಂತರ ಮಂಡಲದ ನಡುವೆ ಐತಿ. ಇಷ್ಟು ಪಾಯಿಂಟ್ ಎದಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾನ, ನಮ್ಮ ಸ್ಟ್ರಾಟೋಸ್ಫಿಯರ್ಗೆ ಸಂಬಂಧಪಟ್ಟಂತ ಕ್ವಶನ್ ಕೇಳ್ತಾನ. ಇನ್ನು ಮಧ್ಯಂತರ ಮಂಡಲ ಬರ್ತದ್ರಿ. ಮಧ್ಯಂತರ ಮಂಡಲ ಅಂತಂದ್ರೆ ಮೆಸೋಸ್ಫಿಯರ್ ಅಂತ ಕರಿತೀವಿ. ನೆನ್ಪಿಟ್ಟುಕೋರಿ, ಈ ಮೆಸೋಸ್ಫಿಯರ್ ಭೂಮಿ ಮೇಲ್ಮೈಯಿಂದ 80 ಕಿಲೋಮೀಟರ್ ಎತ್ತರದ ಕಂಡು ಬರ್ತೈತಿ. ಸಿಂಪಲ್ ಐತಿ ಕ್ವಶನ್. ಇನ್ನು ವಾಯುಮಂಡಲದಲ್ಲಿ ಅತ್ಯಂತ ಶೀತ ವಲಯ ಅಂತ ಕರಿತೀವಿ. ಕ್ವಶನ್ ಕೇಳಾನ ಇದನ್ನ, ವಾಯುಮಂಡಲದ ಅತ್ಯಂತ ಶೀತ ವಲಯ ಯಾವುದು ಅಂತ ಕ್ವಶನ್ ಕೇಳ್ತಾನ. ಅದನ್ನು ಮಧ್ಯಂತರ ಮಂಡಲ ಅಂತೇಳಿ ಕರಿತೀವಿ. ಸೂರ್ಯನ ಕಿರಣಗಳನ್ನು ಹೀರಲಾರದಷ್ಟು ವಾಯು ಇಲ್ಲಿ ವಿರಳವಾಗಿದೆ. ಉಷ್ಣಾಂಶ ಇಳಿಕೆಯ ಪ್ರಮಾಣ ಏನೈತಿ ಇಲ್ಲಿ, ಈ ಮಂಡಲದಿಂದ ಪ್ರಾರಂಭವಾಗ್ತದೆ. ಅಂದ್ರೆ ಉಷ್ಣಾಂಶ ಇಲ್ಲಿ ಹೋಗ್ತಾ ಹೋದಂಗೆ ಇಳಿತಾ ಬರ್ತದ. ಎತ್ತರ ಹೆಚ್ಚಾದಂತೆಲ್ಲ ಉಷ್ಣಾಂಶವು ಇಲ್ಲಿ ಕಡಿಮೆ ಆಗ್ತದ. ಸುಮಾರು 80 ಕಿಲೋಮೀಟರ್ ಎತ್ತರದಲ್ಲಿ -100 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಇಲ್ಲಿ ಕಮ್ಮಿ ಕಂಡು ಬರ್ತದ. ಹೌದಾ? ನೆಕ್ಸ್ಟ್ ಬರುವುದು ಉಷ್ಣತಾ ಮಂಡಲ ಅಂತ ಕರಿತೀವಿ. ಇದನ್ನು ಥರ್ಮೋಸ್ಫಿಯರ್ ಅಂತ ಕರಿತೀವಿ. ಭೂಮಿಯಿಂದ ಸುಮಾರು 80 ರಿಂದ 600 ಕಿಲೋಮೀಟರ್ ಎತ್ತರದವರೆಗೆ ಇದು ಕಂಡು ಬರ್ತದ. ಆಮೇಲೆ ನೋಡ್ರಿ, ಇಲ್ಲಿ ಉಷ್ಣಾಂಶ ಅಧಿಕವಾಗಿರ್ತೈತಿ. ಒಂದಿದ್ರ ಕಮ್ಮಿ ಇದ್ರೆ ಒಂದಿದ್ರ ಹೆಚ್ಚಿರ್ತೈತಿ. ಇದು ಬಹಳ ಮುಖ್ಯ ನಮಗೆ. ಹೌದಾ? ಇಲ್ಲಿ ಅನಿಲದ ಕಣಗಳು ಎಕ್ಸ್ರೇ ಕಿರಣಗಳನ್ನು ಹೀರಿಕೊಳ್ಳುವುದರಿಂದ ಮತ್ತು ಸೂಕ್ಷ್ಮ ತರಂಗಗಳ ಪ್ರಭಾವದಿಂದಾಗಿ ಉಷ್ಣಾಂಶ ಹೆಚ್ಚಾಗಿರುತ್ತದೆ. ಇಲ್ಲಿ ಅಯಾನುಗಳು ಒಡೆದು ಧನ ಮತ್ತು ಋಣ ಕಣಗಳಾಗಿ ಪ್ರಭಾವಿತಗೊಳ್ಳುತ್ತದೆ. ಇದು ಬಹಳ ಮುಖ್ಯ. ಇಲ್ಲಿ ಏನಾಗ್ತದ್ರಿ, ಇಲ್ಲಿ ಅಯಾನುಗಳು ಒಡೆದು ಧನ ಮತ್ತು ಋಣ, ಹೌದಾ, ಪ್ಲಸ್ ಮೈನಸ್ಗಳಾಗಿ ಪ್ರಭಾವಿತಗೊಳ್ಳುತ್ತವೆ. ಅನಿಲ ಕಣಗಳು ವಿದ್ಯುತ್ ವಾಹಕ ಗುಣಗಳು ಪಡೆದುಕೊಳ್ತಾವ. ಇವುಗಳನ್ನು ಅಯಾನುಗಳಂತ ಕರಿತೀವಿ. ಅದಕ್ಕೆ ಇದನ್ನು ಅಯಾನುಗೋಳ ಅಂತಲೂ ನಾವು ಇದನ್ನು ಕರಿತಾ ಬರ್ತೀವಿ. ಹೌದಾ? ಮತ್ತೇನ್ರಿ, ಈ ಒಂದು ಸ್ತರದಲ್ಲಿ ಧ್ವನಿ
ತರಂಗಗಳು ಪ್ರತಿಫಲಿಸ್ತಾವೆ ಇಲ್ಲಿ, ಅಂದರೆ ಧ್ವನಿಯ ತರಂಗಗಳು ಪ್ರತಿಫಲಿಸ್ತಾವೆ. ಅದಕ್ಕೆ ಇದನ್ನು ರೇಡಿಯೋ ವಲಯ ಅಂತಲೂ ಕರಿತೀವಿ. ಯಾಕಂದ್ರೆ ಮೊಬೈಲ್ ಇತ್ಯಾದಿಗಳ ಸಂಪರ್ಕ ಇಲ್ಲಿ ಸಾಧ್ಯವಾಗ್ತದೆ. ಅದನ್ನು ಇದಕ್ಕೆ ರೇಡಿಯೋ ವಲಯ ಅಂತಲೂ ಕರಿತೀವಿ. ಯಾವುದನ್ನು? ಉಷ್ಣತಾ ಮಂಡಲವನ್ನು. ಆಮೇಲೆ ನೋಡ್ರಿ, ಇದು ರಡಾರ್ ಮತ್ತು ನಾವಿಕರ ಸಂಪರ್ಕಗಳಿಗೆ ಸಹಾಯಕಾರಿಯಾಗೈತಿ. ಹೌದಾ? ಇಲ್ಲಿ ಉಲ್ಕಾಶಿಲೆಗಳಿಂದಲೂ ನಮ್ಮನ್ನು ರಕ್ಷಿಸ್ತದ. ಯಾಕಂದ್ರೆ ಉಲ್ಕಾಪಿಂಡಗಳು ಬಂದು ಇಲ್ಲಿ ನಷ್ಟವಾಗ್ತದೆ, ಈ ಒಂದು ವಲಯದಲ್ಲಿ ಬಂದು ಭಸ್ಮವಾಗ್ತವ. ಹೌದಾ? ಆಮೇಲೆ ಇನ್ನೊಂದು ಇದ್ರ ಪಾಯಿಂಟ್, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಪಾಯಿಂಟ್ಗಳನ್ನ ಕೇಳಿದ್ರೆ, ಇಲ್ಲಿ ಧ್ರುವಜ್ಯೋತಿಗಳನ್ನ ಸೃಷ್ಟಿಸ್ತದ. ಯಾವುದ್ರಿ? ಉಷ್ಣತಾ ಮಂಡಲ ಏನು ಮಾಡ್ತಿದ್ರಿ? ಧ್ರುವಜ್ಯೋತಿಗಳನ್ನ ಏನು ಮಾಡ್ತದೆ? ಇದು ಸೃಷ್ಟಿಸ್ತದ. ಅರೋರಾ ಬೋರಾಲಿಸ್ ಮತ್ತು ಅರೋರಾ ಅಸ್ಟ್ರಾಲಿಸ್ ಅಂತೇಳಿ ಕರಿತೀವಿ. ಏನು ಭಾಳ ಸಿಂಪಲ್ ಐತಿದು ನೋಡ್ರಿ. ಉತ್ತರ ಗೋಳಾರ್ಧದ ಆಕಾಶದಲ್ಲಿ ಕಂಡುಬರುವ ಬಣ್ಣದ ಬೆಳಕಿನ ನೋಟವನ್ನು ಅರೋರಾ ಬೋರಾಲಿಸ್ ಅಂತ ಕರಿತೀವಿ. ಹೌದಾ? ಇದು 62.5 ಉತ್ತರ ಅಕ್ಷಾಂಶ ಅಂದ್ರೆ 90 ಡಿಗ್ರಿ ಉತ್ತರದಲ್ಲಿ ಕಂಡು ಬರ್ತದ. ಇನ್ನು ಅದೇ ರೀತಿಯಾಗಿ ದಕ್ಷಿಣ ಗೋಳಾರ್ಧಕ್ಕೆ ಬಂದ್ವಿ ಅಂತಂದ್ರೆ 62.5 ದಕ್ಷಿಣ ಗೋಳಾರ್ಧದಲ್ಲಿ ಅರೋರಾ ಅಸ್ಟ್ರಾಲಿಸ್ ಕಂಡು ಬರ್ತದ. ಇದು ಬಣ್ಣದಲ್ಲಿ ಆಕಾಶದಲ್ಲಿ ಕಂಡು ಬರ್ತದ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಮಾಹಿತಿ ಆದಿದು. ಹೌದಲ್ಲ? ಇನ್ನು ಕೊನೆಯದಂತರೂ ಗೊತ್ತೇ ಐತಿ, ಬಾಹ್ಯಮಂಡಲ ಅಂತ ಕರಿತೀವಿ. ಬಾಹ್ಯಮಂಡಲ ಇದು 1000 ಕಿಲೋಮೀಟರ್, ನಮ್ಮ ಭೂಮಿಯಿಂದ 1000 ಕಿಲೋಮೀಟರ್ ಎತ್ತರವರೆಗೆ ಕಂಡು ಬರ್ತೈತಿ. ಇದರ ಗುರುತ್ವ ಬಲವು ಈ ವಲಯದಲ್ಲಿ ಅತ್ಯಂತ ಕಮ್ಮಿ ಇರ್ತದೆ. ಅಂದ್ರೆ ಗುರುತ್ವಾಕರ್ಷಣ ಬಲ ಇಲ್ಲಿ ಕಮ್ಮಿ ಇರ್ತದ. ಈ ವಲಯದ ಮೇಲ್ಭಾಗದಲ್ಲಿ ಕಾಂತತ್ವ ಕಂಡು ಬರ್ತದ. ಇಂಪಾರ್ಟೆಂಟ್, ಈ ವಲಯದ ಮೇಲ್ಭಾಗದಲ್ಲಿ ಯಾವ ವಲಯ ಕಂಡು ಬರ್ತದ? ನಮ್ಮ ಭೂಮಿಯ ಕಾಂತತ್ವ ವಲಯ ಕಂಡು ಬರ್ತದ. ಇಷ್ಟು ಏನೈತ್ರಿ, ಈ ಎಲ್ಲ ಮಂಡಲಗಳ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಂಡ್ವಿ. ಎಕ್ಸಾಮ್ ಮುಂದಕ್ಕೆ ಹೆಂಗೆ ಬೇಕಾದಂಗೆ ಕ್ವಶನ್ ಕೇಳಿದ್ರು ಈ ಒಂದು ಮಂಡಲಕ್ಕೆ ಸಂಬಂಧಪಟ್ಟಂತೆ ನಾವು ಆರಾಮಾಗಿ ಆನ್ಸರ್ನ ಹಾಕ್ಬೋದು. ಉಷ್ಣತಾ ಮಂಡಲ ಕೇಳಿ, ಮಧ್ಯಂತರ ಮಂಡಲ ಕೇಳಿ, ಬಾಹ್ಯ ಮಂಡಲ ಕೇಳಿ, ಪರಿವರ್ತನಾ ಮಂಡಲ ಕೇಳಿ ಆರಾಮಾಗಿ ನಾವು ಆನ್ಸರನ್ನು ಹಾಕ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್. ಸಾಗರಗಳ ಪ್ರವಾಹದ ಬಗ್ಗೆ ಕ್ವಶನ್ ಕೇಳೋಣ. ಗಲ್ಫ್ ಸ್ಟ್ರೀಮ್ ಪ್ರವಾಹ ಅಂತ ಕರಿತೀವಿ. ಹೌದಾ? ಉಷ್ಣ ಸಾಗರ ಪ್ರವಾಹ ಕೇಳ್ತಾನೆ, ಶೀತ ಸಾಗರ ಪ್ರವಾಹ ಕೇಳ್ತಾನೆ. ಅದೊಂದಿಷ್ಟು ನೀವು ನೋಡ್ಕೊಂಡ್ಬಿಟ್ರೆ ಅಂತಂದ್ರೆ ಏನಾಗ್ತೈತಿ, ಯಾವುದು ಉಷ್ಣ ಸಾಗರ ಪ್ರವಾಹ ಮತ್ತು ಯಾವುದು ಶೀತ ಸಾಗರ ಪ್ರವಾಹ ಅದು ಒಂದಿಷ್ಟು ಗೊತ್ತಿರಬೇಕು. 8ನೇ ತರಗತಿ ಪಠ್ಯಪುಸ್ತಕದ ನಿಮಗೆ ಅದು ಮಾಹಿತಿ ಸಿಗ್ತಾ ಬರ್ತೈತಿ. ಆದ್ರೆ ಉಷ್ಣ ಸಾಗರ ಪ್ರವಾಹಕ್ಕೆ ಇಲ್ಲಿ ಯಾವುದ್ರಿ ಅಂತಂದ್ರೆ ಗಲ್ಫ್ ಸ್ಟ್ರೀಮ್ ಅಂತಕ್ಕಂಥದ್ದು ಒಂದು ಉಷ್ಣ ಸಾಗರ ಪ್ರವಾಹ. ಲ್ಯಾಬ್ರಡ್ ಆಗಿರಬಹುದು, ಪ್ಯಾಕ್ಲ್ಯಾಂಡ್ ಆಗಿರ್ಬೋದು, ಬೆಂಗ್ವಿಲ್ ಆಗಿರ್ಬೋದು, ಶೀತ ಸಾಗರ ಪ್ರವಾಹ ಅಂತ ಕರಿತೀವಿ. ಇಲ್ಲಿ ಉಷ್ಣ ಸಾಗರ ಪ್ರವಾಹಕ್ಕೆ ಆಪ್ಷನ್ ಸಂಖ್ಯೆ 2 ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ. ಇದು ನೋಡಿ ಭಾಳ ಮಜಾದ ಕ್ವಶನ್. ಕೆಳಗಿನವುಗಳಲ್ಲಿ ಸರಿಯಾಗಿರ್ತಕ್ಕಂಥ ಜೋಡಿಯನ್ನು ಗುರುತಿಸಿ. ಭಾಳ ಸರಳ ಐತ್ರಿ ಕ್ವಶನ್, ಏನಿಲ್ಲ. ಹೌದಾ? ನಮ್ಮ ಭೂಮಿಯನ್ನು ಒಂದ್ಸಲ ನೆನ್ಪು ಮಾಡ್ಕೊಂಡ್ರೆ 510 ದಶಲಕ್ಷ ಚದರ ಕಿಲೋಮೀಟರ್ ಒಟ್ಟು ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ನಮ್ಮ ಭೂಮಿ. ಹೌದಾ? ಆ ಒಂದು ಭೂಮಿಯಲ್ಲಿ ನಾವೇನು ಮಾಡ್ತೀವಿ? ಅಕ್ಷಾಂಶಗಳನ್ನು ಮತ್ತು ರೇಖಾಂಶಗಳನ್ನು ಹೇಳ್ತೀವಿ. ಅಕ್ಷಾಂಶಗಳು ಅಂತಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರ್ತಕ್ಕಂಥ ಕಾಲ್ಪನಿಕ ರೇಖೆಗಳನ್ನು ನಾವು ಅಕ್ಷಾಂಶಗಳಂತ ಕರಿತೀವಿ. ಇನ್ನು ಉತ್ತರದಿಂದ ದಕ್ಷಿಣಕ್ಕೆ ದಿಕ್ಕಿಗೆ ಎಳೆದಿರ್ತಕ್ಕಂಥ ಲಂಬವಾಗಿ ಎಳೆದಿರ್ತಕ್ಕಂಥ ಕಾಲ್ಪನಿಕ ರೇಖೆಗಳನ್ನು ರೇಖಾಂಶಗಳಂತ ಕರಿತೀವಿ. ಹೌದಾ? ಅಕ್ಷಾಂಶಗಳ ಪ್ರಮುಖವಾಗಿರ್ತಕ್ಕಂಥ ಉಪಯೋಗ ಏನು ಅಂತಂದ್ರೆ, ನಾವು ಸ್ಥಾನಗಳನ್ನ, ದೇಶಗಳನ್ನು ನಮ್ಮ ಗುರುತು ಮಾಡಕ್ಕೆ ನಾವು ಅದನ್ನು ಬಳಸ್ತೀವಿ. ರೇಖಾಂಶಗಳನ್ನು ಸಮಯ ವಲಯಗಳನ್ನಾಗಿ ವಿಂಗಡಿಸ್ತೀವಿ. ಟೈಮ್ ಝೋನ್ಗಳನ್ನಾಗಿ ನಾವು ವಿಂಗಡಣೆ ಮಾಡ್ತಾ ಬರ್ತೀವಿ. ಆ ಒಂದು ರೇಖಾಂಶಗಳಿಂದ ನಾವೇನು ಮಾಡ್ತೀವಿ? ಟೈಮನ್ನು ಕ್ಯಾಲ್ಕುಲೇಷನ್ ಮಾಡ್ತಾ ಬರ್ತೀವಿ. ಇಲ್ಲಿ ಕ್ವಶನ್ ಏನು ಕೇಳಿದೆ ಅಂತಂದ್ರೆ, ಸರಿಯಾದ ಜೋಡಿಯನ್ನು ಅಂದ್ರೆ 3 ತಪ್ಪದಾವ, ಒಂದು ಕರೆಕ್ಟ್ ಅದಾವ ಅಂತ ಅರ್ಥ ಇಲ್ಲಿ. ಹೌದಾ? ನೋಡ್ರಿ, 0 ಡಿಗ್ರಿ ಅಕ್ಷಾಂಶ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತಾರೇನ್ರಿ? ಅನ್ನಂಗಿಲ್ಲ. 0 ಡಿಗ್ರಿ ಅಕ್ಷಾಂಶವನ್ನು ಡೋಲ್ಡ್ರಮ್ ವಲಯ, ಆಮೇಲೆ ಸಮಭಾಜಕ ವೃತ್ತ ವಲಯ, ಶಾಂತ ವಲಯ ಅಂತೇಳಿ ನಾವು 0 ಡಿಗ್ರಿ ಅಕ್ಷಾಂಶವನ್ನು ಕರಿತೀವಿ. ಇನ್ನು 23.5 ಉತ್ತರ ಅಕ್ಷಾಂಶವನ್ನು ಏನಂತ ಕರಿತೀವಿ? ಉತ್ತರಕ್ಕೆ ಬಂತು ಅಂತಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ಇನ್ನು ದಕ್ಷಿಣಕ್ಕೆ 23.5 ದಕ್ಷಿಣ ಅಕ್ಷಾಂಶ ಅಂತಂದ್ರೆ ಮಕರ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ಇನ್ನು 66 ಡಿಗ್ರಿ ಉತ್ತರ ಅಕ್ಷಾಂಶ ಅಂತಂದ್ರೆ ನೋಡ್ರಿ, ಇದನ್ನು ಈ ಮಕರ ಸಂಕ್ರಾಂತಿ ವೃತ್ತ ಅಂತ ಕರೆಯಂಗಿಲ್ಲ. 66 ದಕ್ಷಿಣ ಅಕ್ಷಾಂಶಕ್ಕೆ ನಾವು ಅಂಟಾರ್ಟಿಕಾ ಅಂತ ಕರಿತೀವಿ. 66 ಉತ್ತರಕ್ಕೆ ಆರ್ಕ್ಟಿಕ್ ಅಂತ ಕರಿತಾ ಬರ್ತೀವಿ. ಹೌದಾ? ಸಿಂಪಲ್ ಐತಿ. ಇಲ್ಲಿ ಸರಿಯಾಗಿರ್ತಕ್ಕಂಥ ಆಪ್ಷನ್ ಯಾವುದ್ರಿ? 66 ದಕ್ಷಿಣ ಅಕ್ಷಾಂಶವನ್ನು ನಾವು ಅಂಟಾರ್ಟಿಕಾ ವೃತ್ತ ಅಂತೇಳಿ ಕರಿತಾ ಬರ್ತೀವಿ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಐತಿ. 3 ವಿವರಣೆ ಕೊಟ್ಟುಬಿಟ್ಟಿನಿ. ಬೇಕಾದಂಥ ಕ್ವಶನನ್ನು ನೀವು ನೋಡಬಹುದು. ಸರಿ, ನೆಕ್ಸ್ಟ್ ಕ್ವಶನ್. ಕೂಪರ್ ಕ್ರಿಕ್ ಮತ್ತು ಡೈಮಂಟನ ನದಿಗಳು ಕಂಡುಬರುವುದು ಆಸ್ಟ್ರೇಲಿಯಾದಾಗ. ಒಂದು ನೆನಪಿಟ್ಟುಕೋರಿ, ಖಂಡಗಳ ಬಗ್ಗೆ ಎಲ್ಲಾದರೂ 1 ಅಥವಾ 2 ಕ್ವಶನನ್ನು ಕೇಳ್ತಾನೆ. ಹೌದಾ? ನೀವು 6ನೇ ತರಗತಿ ಮತ್ತು 7ನೇ ತರಗತಿ ಪಠ್ಯಪುಸ್ತಕಗಳಲ್ಲಿ ಓದಿವಿ ಅಂತಂದ್ರೆ ನಿಮಗೆ ಎಲ್ಲ ರೀತಿ ನದಿಗೆ ಸಂಬಂಧಪಟ್ಟಂಥ ಮಾಹಿತಿ ಆಗಿರ್ಬೋದು, ಖಂಡಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಆಗಿರ್ಬೋದು, ಪ್ರತಿಯೊಂದು ಮಾಹಿತಿಯೂ ನಿಮಗಲ್ಲಿ ಲಭ್ಯ ಆಗ್ತಾ ಹೋಗ್ತೈತಿ. ವೈಪರೀತ್ಯ ಖಂಡಗಳು ಅಂತೇಳಿ ನಾವು ಏಷ್ಯಾ ಖಂಡವನ್ನು ಕರಿತೀವಿ. ಹೌದಾ? ಈ ಒಂದು ಕ್ವಶನ್ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಕೊಪ್ಪರ್ ಕ್ರಿಕ್ ಮತ್ತು ಡೈಮಂಟನ ನದಿಗಳು ಅಂತಂದ್ರೆ ಆಸ್ಟ್ರೇಲಿಯಾದಲ್ಲಿ ಕಂಡು ಬರ್ತಾವೆ. ಭಾಳ ಚೆಂದಾಗಿ, ಭಾಳ ಚೊಕ್ಕಾಗಿ ಇರ್ತಕ್ಕಂಥ ಮಾಹಿತಿ ನಿಮಗೆ ನಮ್ಮ ಗೌರ್ಮೆಂಟ್ ಪುಸ್ತಕದಲ್ಲಿ ಲಭ್ಯ ಆಗ್ತೈತಿ. ಅದನ್ನೆಷ್ಟು ಓದ್ಕೊಂಡ್ಬಿಟ್ರೆ ಸಾಕು, ಮತ್ತೆ ಖಂಡಗಳ ಬಗ್ಗೆ ಜಾಸ್ತಿ ಮಾಹಿತಿಯನ್ನು ನಿಮಗೆ ಕೇಳಂಗಿಲ್ಲ. ಸರಿನಾ? ನೆಕ್ಸ್ಟ್ ಕ್ವಶನ್. ದಕ್ಷಿಣ ಏಷ್ಯಾದಲ್ಲಿ ಕಂಡು ಬರ್ತಕ್ಕಂಥ ದೇಶಗಳು. ನಾವು ದಕ್ಷಿಣ ಏಷ್ಯಾ ಅಂತಂದ್ರೆ ಭಾರತದಲ್ಲಿ ಬರಬೇಕು. ಭಾರತ ಎಲ್ಲಾದರೂ ಕಂಡು ಬಂತಂದ್ರೆ ನೋಡ್ರಿ, 2 ಆಪ್ಷನ್ ಅಂತೂ ಆಟೋಮೆಟಿಕ್ ಔಟ್ ಆಗ್ತಾವೆ. ಹೌದಾ? ದಕ್ಷಿಣ ಏಷ್ಯಾದಲ್ಲಿ ನಾವು ಭಾರತ ಕಂಡು ಬರ್ತದೆ ಅಂತ ಗೊತ್ತೈತಿ ನಿಮಗೆ. ಹೌದಾ? ಇನ್ನು ಭಾರತ ಕಂಡು ಬರ್ತದೆ ಅಂತ ಗೊತ್ತಿತ್ತಂದ್ರೆ 2 ಆಪ್ಷನ್ ಆಟೋಮೆಟಿಕ್ ರಾಂಗ್ ಅದು. ಇನ್ನು ನೋಡ್ರಿ, ಭಾರತ, ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ. ಮಯನ್ಮಾರಲ್ಲಿ ಬರಂಗಿಲ್ಲ, ಸಿಂಗಾಪುರ್ನ ಬರಂಗಿಲ್ಲ. ಭಾರತ, ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ ಇಲ್ಲಿ ಸರಿಯಾಗಿರ್ತಕ್ಕಂಥ ಏನಾಗ್ತೈತಿ? ಗುಂಪಾಗ್ತೈತಿ. ಭಾರತ, ಮಾಲ್ಡೀವ್ಸ್, ಶ್ರೀಲಂಕಾ,
ಹೌದಾ, ಇವು ದಕ್ಷಿಣ ಸಿಂಗಾಪುರ ಬರಂಗಿಲ್ಲ, ಸಿಂಗಾಪುರಲ್ಲಿ ಮೇ ಬಿ ಬರಕ್ಕೆ ಚಾನ್ಸ್ ಇಲ್ಲ. ದಕ್ಷಿಣ ಏಷ್ಯಾದಲ್ಲಿ ಏಷ್ಯಾ ಖಂಡದ ಬಗ್ಗೆ ಮಾಹಿತಿ ಅನ್ನೋದು ಮುಂದೆ ನಮಗೆ ಗೊತ್ತಾಗ್ತಾ ಬರ್ತಿದ್ವಿ. ನಾವು ಅಲ್ಲಿ ದಕ್ಷಿಣ ಏಷ್ಯಾ, ಮಧ್ಯ ಏಷ್ಯಾ, ಪೂರ್ವ ಏಷ್ಯಾ, ಉತ್ತರ ಏಷ್ಯಾ ಅಂತೇಳಿ ನಾವು ವಿಭಾಗವನ್ನು ಮಾಡ್ಕೊತ ಬರ್ತೀವಿ. ಅದರಾಗ ಇಲ್ಲಿ ನಮ್ಮ ದಕ್ಷಿಣ ಏಷ್ಯಾದಲ್ಲಿ ಕಂಡು ಬರ್ತಕ್ಕಂಥ ಇಲ್ಲಿ ಸರಿಯಾಗಿರ್ತಕ್ಕಂಥ ಗುಂಪು ಯಾವುದು ಅಂತಂದ್ರೆ ಭಾರತ, ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ. ಇನ್ನು ನೆಕ್ಸ್ಟ್ ನೋಡ್ರಿ, ಕೆಳಗಿನವುಗಳಲ್ಲಿ ಮಲೆನಾಡಿನ ಜಿಲ್ಲೆಗಳು ಓದಿದ ತಕ್ಷಣ ಗೊತ್ತಾಗ್ತೈತಿ. ಹೌದಾ, ಕೊಡಗು ಮತ್ತು ಶಿವಮೊಗ್ಗ. ಉಡುಪಿ, ಉತ್ತರ ಕನ್ನಡ ಅಷ್ಟು ಬರಂಗಿಲ್ಲ. ಕೊಡಗು ಮತ್ತು ಶಿವಮೊಗ್ಗವನ್ನು ನಾವೇನಂತ ಕರಿತೀವಿ, ಮಲೆನಾಡಿನ ಜಿಲ್ಲೆಗಳು ಅಂತ ಕರಿತೀವಿ. ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೇಳ್ತಾ ಬರ್ತಾನ್ರಿ. ಕರ್ನಾಟಕದ ವಿಸ್ತೀರ್ಣ ಆಗಿರ್ಬೋದು, ಕರ್ನಾಟಕದ ಪ್ರಮುಖ ಕಂದಾಯ ವಿಭಾಗಗಳು, ಎಷ್ಟು ಕಂದಾಯ ವಿಭಾಗನಾಗಿ ವಿಂಗಡಣೆ ಮಾಡಿವಿ, 4 ಕಂದಾಯ ವಿಭಾಗಗಳು. ಹೌದಾ, ಯಾವ್ಯಾವ ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳು ಬರ್ತಾವೆ ಅದು ಗೊತ್ತಿರಬೇಕು. ನಮ್ಮ ವಿಸ್ತೀರ್ಣ, ಕರ್ನಾಟಕ ರಾಜ್ಯದ ವಿಸ್ತೀರ್ಣ 1,91,791 ಚದರ ಕಿಲೋಮೀಟರ್ ಅಂತ ಕರಿತೀವಿ, ಅದು ಗೊತ್ತಿರಬೇಕು. ಆಮೇಲೆ ಉತ್ತರ ತುದಿ, ದಕ್ಷಿಣ ತುದಿ, ಪೂರ್ವದ ತುದಿ, ಪಶ್ಚಿಮ ತುದಿ, ಪ್ರತಿಯೊಂದರ ಬಗ್ಗೆಯೂ ನಾವು ಮಾಹಿತಿಯನ್ನು ಕಲೆ ಹಾಕಿದ್ವಿ ಅಂತಂದ್ರೆ ಕರ್ನಾಟಕ ರಾಜ್ಯದ ಸಂಬಂಧಪಟ್ಟಂತೆ ಒಂದು ಚಾಪ್ಟರ್ ಅಲ್ಲೇ ಮುಗಿದು ಬಿಡ್ತದ. ಈ ರೀತಿ ನಾವು ಒಂದೊಂದು ಪ್ರಶ್ನೆಗೆ ತಕ್ಕಂತೆ ಸರಿಯಾಗಿರ್ತಕ್ಕಂಥ ವಿವರಣೆಯನ್ನು ಕಲೆ ಹಾಕೋತ ಹೋದಾಗ ಮಾಹಿತಿ ನಮಗೆ ಲಭ್ಯ ಆಗ್ತದೆ ಹೋಗ್ತದ. ಇಲ್ಲಿ ನೋಡ್ರಿ, ಹೇಳಿಕೆಯನ್ನು ಓದಿ ಅಂತ ಕೊಟ್ಟಾರ. ಏನು ಹೇಳಿಕೆ ಇದು? ಇದು ದಕ್ಷಿಣ ಭಾರತದ 2ನೇ ಮುಖ್ಯ ನದಿ. ಓದಿದ ತಕ್ಷಣ ಗೊತ್ತಾಗ್ಬಿಡ್ತೈತಿ ನಮಗೆ. ದಕ್ಷಿಣ ಭಾರತದ 2ನೇ ಮುಖ್ಯ ನದಿ ಮಹಾಬಲೇಶ್ವರದಲ್ಲಿ ಉಗಮ ಹೊಂತಾದ ಅಂತ ಕಂಡು ಬಂತಂದ್ರೆ ಯಾವ ನದಿ ಆಗ್ತದ್ರಿ? ಅದು ನಮ್ಮ ಕೃಷ್ಣಾ ನದಿ ಆಗ್ತದ. ಇನ್ನು ನೋಡ್ರಿ, ಇದು ಭೀಮಾ, ಘಟಪ್ರಭಾ, ಮಲಪ್ರಭಾ ಇದರ ಉಪನದಿಗಳಾಗಿವೆ. ಹೌದಾ, ಇದು ಯಾವ ನದಿ? ನಮ್ಮ ಕೃಷ್ಣ ನದಿ. ಸಿಂಪಲ್ ಆಗಿರ್ತಕ್ಕಂಥ ಏನು ಇದ್ರಾಗ ರಾಕೆಟ್ ಸೈನ್ಸ್ ಇಲ್ಲ, ಆರಾಮಾಗಿ ನಮಗೆ ಮಹಾಬಲೇಶ್ವರ ಇದರಲ್ಲಿ ಇರ್ತಕ್ಕಂಥ ಹಿಡನ್ ಪಾಯಿಂಟ ಹಿಂಗೆ ಕೇಳ್ಕೊತ ಬರ್ತಾನ್ರಿ ಕ್ವಶನ್ಗಾನ. ಯಾಕಂದ್ರೆ ಸಿಲೆಬಸ್ ಅಂತೂ ಅದೇ ಕೇಳ್ಬೇಕಾ, ಕೇಳಿದ್ರೆ ಕಾವೇರಿ ನದಿ ಜನ್ಮಸ್ಥಳ ಕೇಳಬೇಕು, ಕೇಳಿದ್ರೆ ಕೃಷ್ಣ ನದಿ ಜನ್ಮಸ್ಥಳ ಕೇಳಬೇಕು. ಇಲ್ಲಿಕಂದ್ರೆ ಕಾವೇರಿ ನದಿ ಬಗ್ಗೆ ಇರ್ತಕ್ಕಂಥ ಇದು ಏನು ಇವು ಏನದಾವ ಡಿಸ್ಪ್ಯೂಟ್ಗಳದಾವಲ್ಲ, ಅಂದ್ರೆ ವಿವಾದಗಳು, ಅದ್ರ ಬಗ್ಗೆ ಸಂಬಂಧಪಟ್ಟಂಥ ಕ್ವಶನ್ ಕೇಳ್ತಾನೆ. ಬಿಟ್ಟರೆ ನರ್ಮದಾ ನದಿ, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ಬೇರ್ಪಡಿಸ್ತಕ್ಕಂಥ ನದಿ ಯಾವ್ದ್ರಿ? ನರ್ಮದಾ ನದಿ ಅಂತ ಕರಿತೀವಿ. ಗೋದಾವರಿ ನದಿನೂ ಅಷ್ಟೇ ಪ್ರಮುಖವಾಗಿರ್ತದ. ಕಾವೇರಿ ನದಿಯನ್ನು ನಮ್ಮ ಜೀವ ನದಿ ಅಂತ ಕರಿತೀವಿ ಕರ್ನಾಟಕ ರಾಜ್ಯದ್ದು. ಕೃಷ್ಣ ನದಿಯನ್ನು ಎಲ್ರಿ ಮಹಾಬಲೇಶ್ವರದ ಉಗಮವಂತದ. ಭೀಮಾ, ಘಟಪ್ರಭಾ ಮತ್ತು ಮಲಪ್ರಭಾ ಇರ್ತಕ್ಕಂಥ ನದಿಗಳು ಇದರ ಉಪನದಿಗಳಾಗವ. ಈ ರೀತಿ ಏನು ಮಾಡ್ತಾನೆ ರೀ, ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನ ಕೇಳ್ತಾ ಬರ್ತಾನ. ಆಮೇಲೆ ಇದ್ರಾಗ ನಮಗೆ ಇನ್ನೊಂದು ನೆನಪಿರಬೇಕು, ಯಾವುದ್ರಿ ಸರ್ ಅಂತಂದ್ರೆ ಯಾವ ನದಿಗಳು ಕರ್ನಾಟಕದ ಪೂರ್ವಾಭಿಮುಖವಾಗಿ ಹರಿತಾವ ಮತ್ತು ಯಾವ ನದಿಗಳು ಕರ್ನಾಟಕದ ಪಶ್ಚಿಮಾಭಿಮುಖವಾಗಿ ಹರಿತಾವ, ಅವು ಭಾಳ ಇಂಪಾರ್ಟೆಂಟ್. ನೋಡ್ರಿ, ಪೂರ್ವಾಭಿಮುಖವಾಗಿ ಹರಿಯತಕ್ಕಂಥ ನದಿ ಅಂತಂದ್ರೆ ಕೃಷ್ಣ, ಕಾವೇರಿ, ಪೆನ್ನಾರ್, ಪಾಲಾರ್ ನದಿಗಳು. ಹೌದಾ, ಈ ಎಲ್ಲ ನದಿಗಳು ಹೆಂಗೆ ಹರಿತಾವ್ರಿ ಸರ್ ಅಂತಂದ್ರೆ ಪೂರ್ವಾಭಿಮುಖವಾಗಿ ಹರಿತಾವ. ಇನ್ನು ಪಶ್ಚಿಮ ಭಾಗದಲ್ಲಿ ಹರಿತಕ್ಕಂಥಂದ್ರೆ ಪಶ್ಚಿಮಾಭಿಮುಖವಾಗಿ ಹರಿಯತಕ್ಕಂಥ ನದಿಗಳು ಯಾವ್ಯಾವ ಅಂತಂದ್ರೆ ಶರಾವತಿ, ಕಾಳಿ, ಗಂಗಾವಳಿ, ನೇತ್ರಾವತಿ, ವರಾಹಿ, ಅಘನಾಶಿನಿ. ಇವು ಎಲ್ಲ ನದಿಗಳು ಏನು ಮಾಡ್ತಾವ್ರಿ? ಪಶ್ಚಿಮಾಭಿಮುಖವಾಗಿ ಹರಿತಾವ. ಭಾಳ ಮುಖ್ಯ, ಮತ್ತೆ ಕೇಳ್ತಾ ಬರ್ತಾನೆ ಕ್ವಶನ್. ಹೌದಾ, ಇನ್ನು ಕಾವೇರಿ ನದಿಗೆ ಸಂಬಂಧಪಟ್ಟಂತೆ 3 ದ್ವೀಪಗಳು ಬರ್ತಾವೆ. ಆ ದ್ವೀಪಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಯಾವ್ಯಾವ ಅಂತಂದ್ರೆ ಶ್ರೀರಂಗಪಟ್ಟಣ, ಶಿವನ ಸಮುದ್ರ ಮತ್ತು ಶ್ರೀರಂಗಂ. ಹೌದಾ, ಶ್ರೀರಂಗಪಟ್ಟಣ ಮತ್ತು ಶಿವನ ಸಮುದ್ರ ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರ್ತಾವ. ಇನ್ನು ಶ್ರೀರಂಗಂ ಅಂತಕ್ಕಂಥದ್ದು ತಮಿಳುನಾಡಿನಲ್ಲಿ ಕಂಡು ಬರ್ತದ. ಇನ್ನೊಂದು ಮತ್ತೆ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನ ನೋಡೋದಾದ್ರೆ, ಶಾಂತಿ ಸಾಗರ ಕರ್ನಾಟಕದ ಅತ್ಯಂತ ದೊಡ್ಡ ಕೆರೆ ಅಂತೇಳಿ ನಾವು ಕರಿತಾ ಬರ್ತೀವಿ. ಹೌದಲ್ಲ, ಇನ್ನು ಮತ್ತೆ ನಮ್ಮ ಕರ್ನಾಟಕ ರಾಜ್ಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಏನು ಮಾಡ್ತಾರೆ ರೀ, ವಾಣಿ ವಿಲಾಸ ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯವರು ಮಾರಿ ಕಣಿವೆ ಯೋಜನೆಯನ್ನು, ವಾಣಿ ವಿಲಾಸ ಅಲ್ಲ, ಮಾರಿ ಕಣಿವೆ ಯೋಜನೆಯನ್ನು ಇವರು ರೂಪಿಸ್ತಾರ. ಮತ್ತು ನಮ್ಮ ಕೃಷ್ಣಾ ನದಿ ಬಗ್ಗೆ ಅಂತೂ ಪಾಯಿಂಟ್ ನೋಡೇ ಬಿಟ್ಟಿವಿ, ಮಹಾಬಲೇಶ್ವರದಲ್ಲಿ ಉಗಮವಂತದ ಅಂತೇಳಿ ನೋಡಿವಿ. ಸರಿ, ಇಷ್ಟು. ಆಮೇಲೆ ಪ್ರಮುಖ ಜಲಪಾತಗಳಿಗೆ ಬಂದಿವಿ ಅಂತಂದ್ರೆ ನಾವು ಜೋಗ ಜಲಪಾತ, ಗೋಕಾಕ, ಬಂಡಾಜೆ, ಉಂಚಳ್ಳಿ, ಛಾಯಾ ಭಗವತಿ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಜಲಪಾತಗಳು. ಮುಂದುವರೆದು ಮತ್ತೆ ಪ್ರಶ್ನೆಗಳನ್ನು ಕೇಳೋದಂದ್ರೆ ಕರ್ನಾಟಕ ರಾಜ್ಯದ ಪ್ರಮುಖ ಜಲವಿದ್ಯುತ್ ಯೋಜನೆಗಳ ಮೇಲೆ ಕ್ವಶನ್ ಕೇಳ್ತಾನ್ರಿ. ಕಾವೇರಿ ನದಿಗೆ ಶಿವನ ಸಮುದ್ರ ಯೋಜನೆ ಐತಿ. ಇನ್ನು ಶರಾವತಿ ನದಿಗೆ ಮಹಾತ್ಮ ಗಾಂಧೀಜಿ ಜಲವಿದ್ಯುತ್ ಕೇಂದ್ರ, ಲಿಂಗನಮಕ್ಕಿ ಜಲವಿದ್ಯುತ್ ಕೇಂದ್ರ ಕ್ವಶನ್ ಕೇಳ್ತಾನ್ರಿ. ಕ್ವಶನ್ ಕೇಳೋಣ. ಇನ್ನು ಕಾಳಿ ನದಿಗೆ ಸೂಪ, ನಾಗಜುರಿ, ಕದ್ರಾ, ಕೊಡವಳ್ಳಿ ಇವು ಏನ್ರಿ ಜಲವಿದ್ಯುತ್ ಯೋಜನೆಗಳಂತ ಕರಿತೀವಿ. ಇನ್ನು ವೇದಾವತಿ ನದಿಗೆ ಮಾರಿ ಕಣಿವೆ ಯೋಜನೆ ಐತಿ. ಕೃಷ್ಣಾ ನದಿಗೆ ನಮ್ಮ ಆಲಿಮಟ್ಟಿ ಯೋಜನೆ ಐತಿ. ತುಂಗಭದ್ರಾ ನದಿಗೆ ಭದ್ರಾ ಮತ್ತು ಹೊಸಪೇಟೆ ಅಂತಕ್ಕಂಥ ಇವು ಏನ್ರಿ ಪ್ರಮುಖ ಜಲವಿದ್ಯುತ್ ಯೋಜನೆಗಳಂತ ಕರಿತಾ ಬರ್ತೀವಿ. ಇಷ್ಟು ನಮ್ಮ ಈ ಒಂದು ನದಿಗೆ ಒಂದು ಬಂತಂದ್ರೆ ಇಷ್ಟೆಲ್ಲ ಪಾಯಿಂಟ್ಗಳು ಡಿಸ್ಕಷನ್ ಅದು. ನೆಕ್ಸ್ಟ್ ಕ್ವಶನ್ ಕೊಡ್ಬಿಡು ನೇರವಾಗಿ. ಮುಂದಿನ ಪ್ರಶ್ನೆ, ಕರ್ನಾಟಕದ ಅತ್ಯಂತ ಆಳವಾಗಿರ್ತಕ್ಕಂಥ ಚಿನ್ನದ ಗಣಿ ಯಾವ್ದ್ರಿ ಸರ್ ಅಂತಂದ್ರೆ ಚಾಂಪಿಯನ್ ರಿಫ್ ಅಂತ ಕರಿತೀವಿ. ನೋಡಿ ಚಂದದ ಕ್ವಶನ್. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಚಾಂಪಿಯನ್ ರಿಫ್ ಗಣಿಗೆ ಸಂಬಂಧಪಟ್ಟಂತೆ ಕ್ವಶನ್ ಕ್ಯಾನ ಯಾವ್ದ್ರಿ? ನಮ್ಮ ಚಾಂಪಿಯನ್ ರಿಫ್ ಗಣಿ ಅಂತಂದ್ರೆ ಅತ್ಯಂತ ಆಳವಾಗಿರ್ತಕ್ಕಂಥ ಗಣಿ. ಪ್ರಸ್ತುತ ರಾಯಚೂರು ಜಿಲ್ಲೆಯ ಬಂಗಾರಹಟ್ಟಿಯಲ್ಲಿ ಏನು ಮಾಡ್ತದ್ರಿ ಅತಿ ಹೆಚ್ಚು ಚಿನ್ನ ದೊರೀತದ, ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಮತ್ತೆ ಕ್ವಶನ್ ಕೇಳ್ತಾ ಬರ್ತಾನೆ. ಪ್ರಸ್ತುತ ಏನೈತ್ರಿ KGF ಅಂತೂ ಬಂದಾಗಿ ತುಂಬ ವರ್ಷ ಆಯಿತು. ಪ್ರಸ್ತುತ ನಮ್ಮ ರಾಯಚೂರು ಜಿಲ್ಲೆಯ ಯಾವುದ್ರದು
ಹಟ್ಟಿ ಚಿನ್ನದ ಗಣಿಯಲ್ಲಿ ಅಧಿಕ ಚಿನ್ನವನ್ನು ಉತ್ಪಾದನೆ ಮಾಡ್ತಾ ಬರ್ತಾರೆ. ಅದಕ್ಕಾಗಿ ನಮ್ಮ ಕರ್ನಾಟಕವನ್ನು ಏನಂತ ಕರಿತೀವಿ ರೀ? ಚಿನ್ನದ ನಾಡು ಅಂತೇಳಿ ಕರಿತಾ ಬರ್ತೀವಿ. ಎಷ್ಟು ಕರ್ನಾಟಕ ನಮ್ಮದು ಅಷ್ಟು ನಮ್ಮ ಹೆಮ್ಮೆ ಇದ್ದೇ ಇರ್ತೈತಿ ಕರ್ನಾಟಕ ರಾಜ್ಯ ಅಂತಂದ್ರೆ, ಹೌದಲ್ಲ? ಗಿರ್ ರಾಷ್ಟ್ರೀಯ ಉದ್ಯಾನವನ ಕಂಡು ಬರುವುದು ಎಲ್ರಿ? ಗುಜರಾತ್ನಲ್ಲಿ ಕೇಳ್ತಾ ಬರ್ತಾನೆ ರೀ. ರಾಷ್ಟ್ರೀಯ ಉದ್ಯಾನಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಎಲ್ಲಾದ್ರೂ ಒಂದು ಕೇಳ್ತಾನ, ಜಾಸ್ತಿ ಕಮ್ಮಿ. ಮೊದಲು ಕಾಂಪಿಟೇಟಿವ್ ಎಕ್ಸಾಮ್ಗಳು ನೋಡ್ಕೊತ ಬಂದ್ವಿ ಅಂತಂದ್ರೆ ಭಾಳ ಕೇಳ್ತಿದ್ ನಾವಾಗ, ಆದ್ರೆ ಇವಾಗ ಅದನ್ನು ಕಮ್ಮಿ ಮಾಡ್ಕೊತ ಬಂದಾನ ಅಂತೇಳಿ ಅದನ್ನು ಬಿಡೋದು ಬೇಡ, ಹೌದಾ? ರಾಷ್ಟ್ರೀಯ ಉದ್ಯಾನಗಳ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಂಡ್ಬಿಡ್ರಿ, ಬುಕ್ಸ್ನಾಗ ಇರ್ತದೆ, GK ಬುಕ್ನಾಗ. ಒಂದಿಷ್ಟು ಅಂತಂದ್ರೆ ಗುಜರಾತ್ ಸಂಬಂಧಪಟ್ಟಂತೆ ಗಿರ್ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ನಾವು ಕರಿತಾ ಬರ್ತೀವಿ. ಸರಿ, ಮುಂದಿನ ಪ್ರಶ್ನೆ ಹೋಗ್ಬಿಡು ನೇರವಾಗಿ. ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟವರು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು. ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಕ್ವಶನನ್ನು ಕೇಳ್ತಾ ಬರ್ತಾನೆ. ನಾವು ಹಿಂದಿನ ತರಗತಿಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಮತ್ತು ಸರ್ ಮಿರ್ಜಾ ಇಸ್ಮಾಯಿಲ್ರವ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡೆದುಕೊಂಡಿದ್ವಿ, ಹೌದಾ? ನೋಡಿರಿ, ಕ್ವಶನ್ ಕೇಳಲ್ಲ ಎಷ್ಟು ಪ್ರತಿ TET ಕ್ವಶನ್ ಪೇಪರ್ನ ಎತ್ಕೊಂಡು ನೋಡ್ರಿ, ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಒಂದು ಕ್ವಶನ್ ಫಿಕ್ಸ್ ಕೇಳ್ತಾನ. ಯಾಕಂತಂದ್ರೆ ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳನ್ನೇ ಹಂಗದ. ಹೌದು ನೋಡ್ರಿ, ಇಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸಗಳ ಮೇಲೆ, ಸಮಾಜ ಕಲ್ಯಾಣ ಕಾರ್ಯಗಳ ಮೇಲೆ ಎಂದೂ ಇತಿಹಾಸ ಮರೆತರೂ, ಹೌದಾ, ಅದು ಕಾಲ ಮರೆಯುವುದಿಲ್ಲ. ಇತಿಹಾಸ ಮರೆತರೂ ಕಾಲ ನಮ್ಮ ಒಳ್ಳೆಯ ಕೆಲಸಗಳನ್ನು, ಒಳ್ಳೆಯ ಮೌಲ್ಯಗಳನ್ನು ಸದಾ ಅದು ನೆನಪಿಟ್ಟೇ ಇಡ್ತೈತಿ, ಹೌದಾ? ಯಾವುದಾದ್ರೂ ಒಂದು ರೂಪದಲ್ಲಿ ನಮಗೆ ವಾಪಸ್ ಕೊಟ್ಟೇ ಕೊಡ್ತದ. ಇದು ಸರ್ ಎಂ ವಿಶ್ವೇಶ್ವರಯ್ಯನವರಿಗಿರ್ತಕ್ಕಂಥ ಶಕ್ತಿ. ಪ್ರತಿಯೊಂದು ಎಕ್ಸಾಮ್ ತಗೋರಿ, ಸರ್ ಎಂ ವಿಶ್ವೇಶ್ವರಯ್ಯನವ್ರ ಬಗ್ಗೆ ಕ್ವಶನನ್ನು ಕೇಳ್ತಾನ. ನೋಡ್ರಿ, ಒಂದು ಕಡೆ ಏನು ಕೇಳಿದ್ದ? ಯೋಜಿತ ಅರ್ಥವ್ಯವಸ್ಥೆ ಕೇಳಿದ್ದ. ಕೈಗಾರಿಕೆ ಇಲ್ಲವೇ ವಿನಾಶ ಅಂತ ಒಂದು ಕಡೆ ಕೇಳಿದ್ದ. ಆಮೇಲೆ KRS ಬಗ್ಗೆ ಒಂದು ಕ್ವಶನ್ ಕೇಳಿದ್ದ. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು, ಮೈಸೂರು ಬ್ಯಾಂಕು, ಏನು ಆ ಕಾರ್ಖಾನೆಗಳು, ಎಷ್ಟೆಲ್ಲ ಕಾರ್ಖಾನೆಗಳನ್ನ ನೋಡ್ರಿ. ಇದು ಅವರ ಜೀವನ ಕೇಳಿದಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಕೈಗನ್ನಡಿ ಅಂತೇಳಿ ನಾವು ಕರಿತೀವಲ್ಲ. ನೋಡ್ರಿ, ಕೇಳೋಣ ಕ್ವಶನ್ನ. ಸರ್ ಎಂ ವಿಶ್ವೇಶ್ವರಯ್ಯನ ಬಗ್ಗೆ ನಾವು ನೋಡೇ ಬಿಟ್ಟಿವಿ. ಯಾವೆಲ್ಲ ರೀತಿ ಕ್ವಶನ್ ಕೇಳೋಣ ಮತ್ತು ಹೆಂಗೆ ಕೇಳಬಹುದು ಅಂತಕ್ಕಂಥ ಐಡಿಯಾನು ನಿಮಗೆ ಕೊಟ್ಟಿನಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಎಲ್ಲರನ್ನೂ ಒಳಗೊಂಡಿರ್ತಕ್ಕಂಥ ಬೆಳವಣಿಗೆ ಪ್ರಾಮುಖ್ಯತೆ ನೀಡಿರ್ತಕ್ಕಂಥ ಪಂಚವಾರ್ಷಿಕ ಯೋಜನೆ ಯಾವುದು ಅಂತ ಕ್ವಶನ್ ಕೇಳೋಣ. ಇದು 11ನೇ ಪಂಚವಾರ್ಷಿಕ ಯೋಜನೆ. ತುಂಬ ಸರಳ ಐತಿ. ಇವಾಗ ಕಮ್ಮಿ ಮಾಡೋಣ. ಅವಾಗ ಕೇಳ್ತಿದ್ದ ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ, ಈಗ ಅಷ್ಟನ್ನು ಕೇಳಂಗಿಲ್ಲ. ನೀತಿ ಆಯೋಗ ಸ್ಥಾಪನೆಯಾಗಿದ್ದು ಜನವರಿ 1, 2015 ನಮ್ಮ ನೀತಿ ಆಯೋಗ ಸ್ಥಾಪನೆ ಆಗ್ತೈತಿ. ಭಾಳ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ. ನೀತಿ ಆಯೋಗದ ಬಗ್ಗೆ ಪ್ರಶ್ನೆ ಮಾಡ್ತಾ ಬರ್ತಾನೆ, ಏನಿಲ್ಲ ಅಷ್ಟೇ, ಹೌದಾ? ಈಗ ಯೋಜನಾ ಆಯೋಗ ಇತ್ತು, ನೀತಿ ಆಯೋಗ ಅಂತ ಬದಲಾಗಿತ್ತು. ಇದೇನು ಬಗ್ಗೆ ಅಷ್ಟು ಏನಿಲ್ಲ, ಆರಾಮಾಗಿ ನೀವು ಇದನ್ನು 1 ಲೈನರ್ ಕ್ವಶನ್ ಆಗಿ ತಗೋಬಹುದು. ಜನವರಿ 1, 2015. ಭಾರತದ ನೈಜ ಅಭಿವೃದ್ಧಿ ಅಂದರೆ ಅದರ ಗ್ರಾಮಗಳ ಅಭಿವೃದ್ಧಿ ಅಂತಕ್ಕಂಥ ಪ್ರಶ್ನೆ ನೋಡಿನೇ ಎಷ್ಟು ಸಲ ಬಂದ ನೋಡ್ರಿ ಕ್ವಶನ್. ಇದು TET-ನಾಗನೇ ಬಂದದಲ್ಲ, ಎಷ್ಟು ಸಲ ಬಂದ? 4 ರಿಂದ 5. ಇನ್ನು ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಎತ್ಕೊಂಡ್ರು ಇದು ಕ್ವಶನ್ ಫಿಕ್ಸ್ ಕೇಳ್ತಾನ, ಹೌದಾ? ಭಾರತದ ನೈಜ ಅಭಿವೃದ್ಧಿ ಅಂತಂದ್ರೆ ಗ್ರಾಮಗಳ ಅಭಿವೃದ್ಧಿ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟವರು ನಮ್ಮ ಮಹಾತ್ಮ ಗಾಂಧೀಜಿಯವರು. ಸರಿ, ಪಟ್ಟಿಯಲ್ಲಿರ್ತಕ್ಕಂಥ ದೇಶಗಳದಾವ, ಕರೆನ್ಸಿಗಳದ. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಐತಿ. UK ಯಾವುದೈತಿ? ಜರ್ಮನಿ ಯಾವುದದ? ಜಪಾನ್ ಯಾವುದದ? ಚೀನಾ ಯಾವುದದ? ಆರಾಮಾಗಿ ನಾವು ಜೋಡಿಸ್ಬೋದು. ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಅದ. ನೋಡ್ರಿ, UK ಅಂತಂದ್ರು ಪೌಂಡ, ಜರ್ಮನಿ ಮಾಕ, ಜಪಾನ ಯನ್ನ, ಚೀನಾ ಯಾನ. ನೋಡ್ಕೊಂಬಿಡೋಣ ಆನ್ಸರ್ ಒಂದ್ಸಲ. ಸರಳ ಐತಿ. ಎದು 3 ಅಂದ್ರೆ UKದು ಪೌಂಡ, ಜರ್ಮನಿದು ಮಾರ್ಕ, ಜಪಾನ್ದು ಸಿ. ಜಪಾನ್ದೇನಾದ್ರಿ ಸಿದು 2 ಅಲ್ಲ. ಓಕೆ, ಕರೆಕ್ಟ್ ಐತಿ. ಜಪಾನ್ದು ಯನ್ನ, ಚೀನಾದು ಯಾನ್ ಅಂತ ಕರಿತೀವಿ. ಕೇಳ್ತಾನ್ರಿ ಕ್ವಶನ್, ಭಾಳ ಕೇಳ್ತಾನ. ಕೆಲವೊಂದಿಷ್ಟು ಕರೆನ್ಸಿಗಳ ಮೇಲೆ, ದೇಶಗಳ ರಾಜಧಾನಿಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನ್ರಿ. ನೆನ್ಪಿಟ್ಕೋಬೇಕು ಇವೆಲ್ಲ. ಒಂದಿಷ್ಟು ನಾವು ಲೆಕ್ಕ ಹಾಕೋದಾದ್ರೆ ಅಥವಾ ನಾವು ನೆನ್ಪು ಮಾಡ್ಕೊಳ್ಳೋದಾದ್ರೆ, ನಮ್ಮ ಭಾರತದ ಯಾವುದ್ರಿ? ನವದೆಹಲಿ. ಅದರ ಕರೆನ್ಸಿ ರೂಪಾಯಿ ಅಂತ ಕರಿತೀವಿ. ಕೆನಡಾ ದೇಶದ ರಾಜಧಾನಿ ಒಟ್ಟಾವ. ಅದರ ಒಂದು ಕರೆನ್ಸಿ ಕೆನಡಿಯನ್ ಡಾಲರ್ ಅಂತ ಕರಿತೀವಿ. ಆಮೇಲೆ ಬ್ರಿಟನ್ ಗೊತ್ತೇ ಐತಿ, ಬ್ರಿಟನ್ ರಾಜಧಾನಿ ಲಂಡನ್. ಅದರ ಒಂದು ಕರೆನ್ಸಿ ಯಾವುದ್ರಿ? ಪೌಂಡ್ ಅಂತ ಕರಿತೀವಿ. ಇನ್ನು ಅಮೇರಿಕಾಗೆ ಬಂದ್ರೆ ವಾಷಿಂಗ್ಟನ್. ಸುಮ್ಮನೆ ನೆನ್ಪು ಮಾಡ್ತಾ ಬರ್ಬೇಕಲ್ಲ ಇವು. ಅಮೇರಿಕಾದು ವಾಷಿಂಗ್ಟನ್ DC. ಇದರದ್ದು ಕರೆನ್ಸಿ ಡಾಲರ್ ಅಂತ ಕರಿತೀವಿ. ಜಪಾನ್ ಅಂತೂ ನೋಡೇ ಬಿಟ್ಟಿವಿ, ಯನ್ ಅಂತ ಕರಿತೀವಿ. ರಾಜಧಾನಿ ಟೋಕಿಯೋ. ಅರ್ಜೆಂಟೈನಾದು ಬ್ಯೂನಸ್ ಐರಸ್ ಅಂತ ಕರಿತೀವಿ. ಅದರ ಒಂದು ಕರೆನ್ಸಿ ಯಾವುದ್ರಿ? ಪೇಸೋ ಅಂತ ಕರಿತೀವಿ. ಆಸ್ಟ್ರೇಲಿಯಾದು ಕ್ಯಾನ್ಬೆರಾ ರಾಜಧಾನಿ. ಅದರ ಕರೆನ್ಸಿ ಏನ್ರಿ? ಆಸ್ಟ್ರೇಲಿಯನ್ ಡಾಲರ್ ಅಂತ ಕರಿತೀವಿ. ಇನ್ನು ಮತ್ತೆ ನಾವು ಇಂಪಾರ್ಟೆಂಟ್ ನೋಡೋದಾದ್ರೆ ಚೀನಾದಂತರೂ ಗೊತ್ತೈತಿ. ಇನ್ನು ರಷ್ಯಾಗೆ ಬಂದ್ವಿ ಅಂತಂದ್ರೆ ಮಾಸ್ಕೋ ರಾಜಧಾನಿ ರಷ್ಯನ್ ರೂಬಲ್ ಅಂತಕ್ಕಂಥದ್ದು. ಅನಂತರ ಪೋಲೆಂಡ್ಗೆ ಬಂದ್ವಿ ಅಂತಂದ್ರೆ ವಾರ್ಸಾ ಇರ್ತಕ್ಕಂಥದ್ದು ರಾಜಧಾನಿ ಐತಿ. ಅದರ ಕರೆನ್ಸಿ ಯಾವುದ್ರಿ? ಜ್ಲೋಟೆ ಅಂತಕ್ಕಂಥದ್ದು. ಫ್ರಾನ್ಸ್ದು ಪ್ಯಾರಿಸ್. ಅದರ ಕರೆನ್ಸಿ ಯೂರೋ. ಅನಂತರ ಇರಾನಿಗೆ ಬಂದ್ವಿ ಅಂತಂದ್ರೆ ರಾಜಧಾನಿ ಟೆಹರಾನ್. ಇದರ ಒಂದು ಕರೆನ್ಸಿ ಯಾವುದಂತಂದ್ರೆ ಟೆಹರಾನ್. ಯಾವುದ್ರಿ? ಇರಾನ್ದು ಕರೆನ್ಸಿ ಯಾವುದಂತಂದ್ರೆ ರಿಯಾಲ್. ಇರಾನ್ದು ರಿಯಾಲ್ ಆಗ್ತದ. ಜರ್ಮನಿ ರಾಜಧಾನಿ ಬರ್ಲಿನ್. ಅದರ ಕರೆನ್ಸಿ ಯೂರೋ ಆಗ್ತದ. ನೇಪಾಳಿ ರಾಜಧಾನಿ ಕಠ್ಮಂಡು. ಕರೆನ್ಸಿ ನೇಪಾಳಿಯನ್ ರುಪೀಸ್ ಅಂತ ಕರಿತೀವಿ. ಇನ್ನು ಅಫ್ಘಾನಿಸ್ತಾನಕ್ಕೆ ಬಂದ್ರೆ ಕಾಬೂಲ. ಕರೆನ್ಸಿ
ಅಫ್ಘಾನ್ ಅಂತ ಕರಿತೀವಿ. ಇನ್ನು ಪಾಕಿಸ್ತಾನಿಗೆ ಬಂದ್ವಿ ಅಂತಂದ್ರೆ ಪಾಕಿಸ್ತಾನಿ ರುಪಿ, ಇಸ್ಲಾಮಾಬಾದ್ ಅದರ ರಾಜಧಾನಿ ಆಗ್ತೈತಿ. ಪಾಕಿಸ್ತಾನಿ ರುಪಿ ಅಲ್ಲಿ ಇರ್ತಕ್ಕಂಥ ಕರೆನ್ಸಿ. ಬಾಂಗ್ಲಾದೇಶಕ್ಕೆ ಬಂದ್ವಿ ಅಂತಂದ್ರೆ ರಾಜಧಾನಿ ಢಾಕಾ, ಕರೆನ್ಸಿ ಢಾಕಾ ನೋಡ್ರಿ ಹಂಗಾದ. ಇನ್ನು ನೆಕ್ಸ್ಟ್ ಭೂತಾನಿಗೆ ಬಂದ್ವಿ ಅಂತಂದ್ರೆ ರಾಜಧಾನಿ ಥಿಂಪು, ಅದರ ಕರೆನ್ಸಿ ಭೂತಾನ್ ಗುಲ್ಶಮ್. ಗುಲ್ಶಮ್ ಅದು ಗುಲ್ಶಮ್ ಅಂತಕ್ಕಂಥದ್ದು ಗುಲ್ಶಮ್ ನೆನಪಾಗತ್ತಿಲ್ಲ, ಗುಲ್ಶಮ ಇರ್ಬೇಕು ಅದು, ಹೌದಾ. ಇನ್ನು ನೆಕ್ಸ್ಟ್ ಶ್ರೀಲಂಕಾಗೆ ಬಂದ್ವಿ ಅಂತಂದ್ರೆ ಶ್ರೀಲಂಕಾದ ರಾಜಧಾನಿ ಜಯವರ್ಧನಪುರಿ. ಜಯವರ್ಧನಪುರಿ ಆಗ್ತದೆ. ಇನ್ನು ಅದರ ಕರೆನ್ಸಿ ಯಾವುದಂತಂದ್ರೆ ಶ್ರೀಲಂಕನ್ ರುಪಿ. ನಂತರ ಕತಾರ್, ಇನ್ನೊಂದು ದೇಶ ಕತಾರಿಗೆ ಬಂದ್ವಿ ಅಂತಂದ್ರೆ ಅದರ ರಾಜಧಾನಿ ದೋಹಾ. ಆಮೇಲೆ ಕರೆನ್ಸಿ ಯಾವುದ್ರಿ ಅಂತಂದ್ರೆ ರಿಯಾಲ್ ಅಂತಕ್ಕಂಥದ್ದು, ಹೌದಾ. ಒಂದೇ ಕನ್ಫ್ಯೂಸ್ ಯಾವತ್ತಂತಂದ್ರೆ ಇದು ಆಗ ನೋಡಿದ್ವಲ್ರಿ, ನೆನಪು ಮಾಡ್ಕೋತೀನಿ 1 ಸೆಕೆಂಡ್ ರೀ. ಭೂತಾನ್ ಇರ್ಬೇಕು. ಭೂತಾನ್ ಗುಲ್ಟ್ರಮ್ ಅಂತಕ್ಕಂಥದ್ದು ಅದರ ಕರೆನ್ಸಿ. ಇಷ್ಟು ನಮಗೆ ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿ ಸಿಗ್ತಾ ಬರ್ತೈತಿ. ಸರಿ, ನೆಕ್ಸ್ಟ್ ಕ್ವಶನ್. ಭಾರತೀಯ ವಾಯುದಳಕ್ಕಾಗಿ ದೇಶೀಯ ಯುದ್ಧ ವಿಮಾನಗಳನ್ನು ತಯಾರಿಕೆಗೆ ಸಂಬಂಧಿಸಿದಂತೆ ಸಂಶೋಧನೆ ಮತ್ತು ಅಭಿವೃದ್ಧಿಗಾಗಿ ತನ್ನನ್ನು ಸಮರ್ಪಿಸಿಕೊಂಡಿರ್ತಕ್ಕಂಥ ಕಾರ್ಖಾನೆ. ತುಂಬ ಸರಳ ಐತಿ, ಇಟ್ಟುದ್ದ ಕ್ವಶನ್ ಕೇಳ್ತಕ್ಕಂಥ ಅವಶ್ಯಕತೆ ಇಲ್ಲದಕ್ಕೆ ಒಂದ್ಲೈನ್ ಕ್ವಶನ್ ಇದು. ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಅಂತಕ್ಕಂಥದ್ದು ನಮ್ಮ ಯುದ್ಧ ವಿಮಾನಗಳಿಗಾಗಿ ಏನು ಮಾಡ್ತೈತ್ರಿ, ವಾಯುದಳಕ್ಕಾಗಿ ದೇಶೀಯ ಯುದ್ಧ ವಿಮಾನಗಳನ್ನು ತಯಾರಿಕೆಗೆ ಸಂಬಂಧಿಸಿರ್ತಕ್ಕಂಥ ಮತ್ತು ಸಂಶೋಧನೆಗೆ ಸಂಬಂಧಿಸಿರ್ತಕ್ಕಂಥ ಅಭಿವೃದ್ಧಿಯನ್ನು ತನ್ನ ಸಮರ್ಪಕವಾಗಿರ್ತಕ್ಕಂಥ ಒಪ್ಪಿಸಿಕೊಂಡಿರ್ತಕ್ಕಂಥ ಕಾರ್ಖಾನೆ ಯಾವುದ್ರಿ ಅಂತಂದ್ರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತಕ್ಕಂಥದ್ದು. ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು. ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಬಂದ್ವಿ ಅಂತಂದ್ರೆ ನೋಡ್ರಿ, ಬ್ಯಾಂಕಿಂಗ್ ಉದ್ಯಮದ ತೊಟ್ಟಿಲುಗಳು ಎಂದು ಕರೆಯಲಾಗ್ತಕ್ಕಂಥ ಜಿಲ್ಲೆಗಳು ಕ್ವಶನ್ ಕ್ಯಾನ್ರಿ ಬಹಳ ಸರಳ ಐತಿ. ದಕ್ಷಿಣ ಕನ್ನಡ ಬಿಟ್ಟರೆ ಉಡುಪಿ ಅತಿ ಹೆಚ್ಚು ಬ್ಯಾಂಕುಗಳು ಡೆವಲಪ್ಮೆಂಟ್ ಆಗಿದ್ದೆ ಅಲ್ಲಿಂದ. ನೋಡ್ರಿ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಮಹತ್ವದಲ್ಲ, ಅತಿ ಹೆಚ್ಚು ಬ್ಯಾಂಕ್ಗಳು ಬಂದಿದ್ದು ಅಲ್ಲಿಂದನೇ. ಬ್ಯಾಂಕಿಂಗ್ ಉದ್ಯಮದ ತೊಟ್ಟಿಲುಗಳು ಅಂತೇಳಿ ನಾವು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯನ್ನು ಕರಿತಾ ಬರ್ತೀವಿ. ಓಕೆ, ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಅದ. ನೆಕ್ಸ್ಟ್ ಕ್ವಶನ್. ಎಮಿಲಿ ಡರ್ಕಿಮ್ ರವರು ಯಾವ ದೇಶದವರು ಅಂತಂದ್ರೆ ಫ್ರಾನ್ಸ್ ದೇಶದವರು. ಒನ್ಲೈನರ್ ಕ್ವಶನ್ ಇದು, ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆ. ನೋಡೋಣ. ಈ ಸಮಾಜವು ಬಹಳ ಚಿಕ್ಕದಾದ ಹಾಗೂ ಅಲ್ಲಲ್ಲಿ ಚದುರಿದ ಮಾನವ ಸಮೂಹವನ್ನು ಒಳಗೊಂಡೈತಿ, ಹೌದಾ. ಈ ಸಮಾಜದಲ್ಲಿ ಸಂಪತ್ತನ್ನು ಸಂಗ್ರಹಿಸ್ತಕ್ಕಂಥ ಬಲವಾದ ಇಚ್ಛೆ ಕಾಣಿಸಂಗಿಲ್ಲ. ಇಡೀ ಸಮಾಜವೇ ಇಲ್ಲಿ ಬಂಧುತ್ವ ಸಂಬಂಧಗಳ ಆಧಾರದ ಮೇಲೆ ಹಣೆದುಕೊಂಡಿದೆ. ಇಲ್ಲಿ ರಾಜಕೀಯ ಸಂಸ್ಥೆಗಳೆಲ್ಲ ನೋಡಿದ ತಕ್ಷಣ ಗೊತ್ತಾಗ್ತಿತ್ತು ಯಾವುದಿದು, ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ. ಎಷ್ಟು ಚಂದ ಕೇಳ ನೋಡ್ರಿ ಕ್ವಶನ್. ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸ್ತಕ್ಕಂಥ ಸಮಾಜ, ಆಧುನಿಕ ಸಮಾಜಗಳ ಮೇಲೆ ಕ್ವಶನ್ ಕೇಳ್ತಾನೆ. ಭಾಳ ಸರಳ ಇರ್ತಾವೆ, ನೋಡಿದ ತಕ್ಷಣ ಗೊತ್ತಾಗ್ತೈತಿ. ಏನಂತಕ್ಕಂಥ ನಮಗೆ ಅಷ್ಟು ಡೆಪ್ತ್ ಓದ್ತಕ್ಕಂಥ ಅವಶ್ಯಕತೆ ಇಲ್ಲ. ಆ ಒಂದು ಆಪ್ಷನ್ಗಳು ನೋಡಿದ ತಕ್ಷಣ ಗೊತ್ತಾಗ್ತದೆ. ಯಾಕಂದ್ರೆ ಎಲ್ಲಿ ಜನರು ಕಮ್ಮಿ ಇರ್ತಾರ, ಒಬ್ರಿಗೊಬ್ಬರು ಬಂಧುತ್ವ ಬಾಂಧವ್ಯದಿಂದ ಬಂಧಿಸ್ಕೊಂಡಿರ್ತಾರ, ಎಲ್ಲಿ ರಾಜಕೀಯ ಸಂಸ್ಥೆಗಳು ಕಂಡು ಬರಂಗಿಲ್ಲ, ಎಲ್ಲಿ ಬೇಟೆಯಾಡ್ತಾರ, ಆ ಬೇಟೆಯಾಡಿರ್ತಕ್ಕಂಥ ಆಹಾರವನ್ನು ಸಂಗ್ರಹಿಸ್ತಾರಲ್ಲ, ಅದನ್ನು ನಾವೇನಂತ ಕರಿತೀವಿ, ಬೇಟೆಯಾಡ್ತಕ್ಕಂಥ ಮತ್ತು ಆಹಾರ ಸಂಗ್ರಹಿಸ್ತಕ್ಕಂಥ ಸಮಾಜ ಅಂತೇಳಿ ಕರ್ಕೊಂಡು ಬರ್ತೀವಿ. ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಅದ ನೋಡ್ರಿ. ಜ್ವಾರ, ಓಂಗೆ, ಸೆಂತನಲ್ಲಿ ಬಂತಂದ್ರೆ ಅಂಡಮಾನ್ ನಿಕೋಬಾರ್. ಏನು ತಲೆ ಕೆಡಿಸ್ಕೋಬೇಡ, ಯಾಕಂದ್ರೆ ಸೆಂತನೆಲ್ಲ, ಓಂಗೆ, ಜ್ವಾರ ಕೇಳುವುದೇ ಹೆಚ್ಚು ಅಂಡಮಾನ್ ನಿಕೋಬಾರ್ದಲ್ಲಿ ಇರ್ತಕ್ಕಂಥ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಕೇಳ್ತಾನೆ, ಹೌದಾ. ಓರಾ, ಓಂಗೆ, ಸೆಂತನೆಲ್ಲಿ, ಬುಡಕಟ್ಟು ಎಲ್ಲವೂ ಏನು ಎಲ್ಲಿ ಕಂಡು ಬರ್ತಾವ್ರಿ, ಅಂಡಮಾನ್ ಮತ್ತು ನಿಕೋಬಾರ್ದಲ್ಲಿ ಕಂಡು ಬರ್ತಕ್ಕಂತಹ ಬುಡಕಟ್ಟು ಜನಾಂಗಗಳು ಅಂತ ಕರಿತೀವಿ. ಅಸ್ಪೃಶ್ಯತಾ ಆಚರಣೆ ನಾವು TET 2014 ಕ್ವಶನ್ ಪೇಪರ್ ಎತ್ಕೊಂಡಿವಿ. ಇವಾಗ ಬಂದಿದ್ದು 2022 ಪ್ರತಿಯೊಂದು ಎಕ್ಸಾಮ್ದಾಗ ಸೇಮ್ ಕ್ವಶನ್ ರಿಪೀಟ್ ಆಗೈತಿ, ಹೌದಾ. ಇಲ್ಲೇ ಅಂತಲ್ಲ, ಇದೇ ಎಕ್ಸಾಮ್ ಅಂತಲ್ಲ, ನೀವು ಬೇಕಾದಂಥ ಎಕ್ಸಾಮ್ ಕ್ವಶನ್ ಪೇಪರ್ಗೆ ತೆಗೆದುಕೊಳ್ರಿ, ಈ ಒಂದು ಕ್ವಶನಲ್ಲಿ ಕೇಳ್ತಾನೆ. ಆಮೇಲೆ ಇದನ್ನು ಬಿಟ್ರೆ ಅಸ್ಪೃಶ್ಯತಾ ಆಚರಣೆ ನಿಷೇಧಿಸ್ತಕ್ಕಂಥ ಸಂವಿಧಾನದ ವಿಧಿ 17ನೇ ವಿಧಿ. ಇದು ಯಾವ ಮೂಲಭೂತ ಹಕ್ಕಿನಲ್ಲಿ ಕಂಡು ಬರ್ತದ ಅಂತ ಕೇಳ್ತಾನೆ. ಇದು ಸಮಾನತೆಯ ಹಕ್ಕಿನಲ್ಲಿ ಕಂಡು ಬರ್ತದ, ಹೌದಾ. 14ರಿಂದ ಏನು ವಿಧಿಗಳದಾವಲ್ಲ, 14ನೇ ವಿಧಿ ಅಂತ ಹಿಡಿದು ಅಲ್ಲಿ ಏನು ಮಾಡ್ತಿದ್ರಿ, ಇದು ಅಸ್ಪೃಶ್ಯತಾ ಆಚರಣೆ ಅಂತಕ್ಕಂಥದ್ದು ಮೂಲಭೂತ ಹಕ್ಕುಗಳಲ್ಲಿ ಮೊದಲನೇ ಮೂಲಭೂತ ಹಕ್ಕು ಯಾವುದ್ರಿ, ನಮ್ಮ ಸಮಾನತೆ ಹಕ್ಕಿನಲ್ಲಿ ಕಂಡು ಬರ್ತಕ್ಕಂಥ ಒಂದು ವಿಧಿ ಅಂತೇಳಿ ಕರಿತೀವಿ, ಹೌದಾ. ತುಂಬ ಸರಳವಾಗಿರ್ತಕ್ಕಂಥ ಕ್ವಶನ್ ಕೇಳ್ತಾ ಬರ್ತಾನೆ, ಹೌದಾ. ಇದು ಪ್ರಮುಖವಾಗಿರ್ತಕ್ಕಂಥದ್ದು. 14ರಿಂದ 19ರವರೆಗೆ ನಾವೇನು ವಿಂಗಡಣೆ ಮಾಡ್ತೀವಿ ನೋಡ್ರಿ, ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ವಿಧಿ ಯಾವುದ್ರಿ, ಮೂಲಭೂತ ಹಕ್ಕು. ಆ ಒಂದು ಇದ್ರಾಗ 17ನೇ ವಿಧಿ ಕಂಡು ಬರ್ತದೆ. ಜಾಸ್ತಿ ಡೆಪ್ತ್ ಕೇಳಂತಂದ್ರೆ ಹಿಂಗೆ ಕೇಳ್ತಾ ಬರ್ತಾನೆ, ಹೌದಾ. ಸಿಂಪಲ್ 17ನೇ ವಿಧಿ ಒಂದು ನೆನ್ಪಿಟ್ಕೊಂಡ್ರೆ ಸಾಕು ನೋಡ್ರಿ. ಸುಮಾರು ನಿಮಗೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ 12ನೇ ವಿಧಿಯಿಂದ 35ನೇ ವಿಧಿ ತಕ್ಕನು ನಾನು ಕಳೆದ ತರಗತಿಯಲ್ಲಿ ನಿಮಗೆ ಹೇಳ್ಕೊಟ್ಟೀನಿ. ಯಾಕಂದ್ರೆ ಯಾವ್ದಾರ ವಿಧಿ ಕೇಳಿ ನಿಮಗೆ ಓದಾಕ ಅನುಕೂಲಕರ ಆಗ್ತೈತಿ ಮತ್ತು ಆನ್ಸರ್ ಮಾಡಕ್ಕೂ ಅನುಕೂಲಕರ ಆಗ್ತದೆ ಅಂತೇಳಿ ನಾನು ಹಿಂದಿನ ಕ್ಲಾಸ್ನಾಗ ನೋಡ್ರಿ, ಯಾರು ನೋಡಿಲ್ಲಲ್ಲ ಅದ್ರಾಗ ಏನು ಮಾಡೀನಿ, ಪ್ರತಿಯೊಂದು ಆ ಒಂದು 12ನೇ ವಿಧಿಯಲ್ಲಿ ತಿಳ್ಕೊಂಡು 14ನೇ ವಿಧಿ ಸ್ವತಂತ್ರಕ್ಕೆ ಸಂಬಂಧಪಟ್ಟಂತೆ 6 ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ವಿಧಿಗಳನ್ನು ನಿಮಗೆ ಹೇಳಿಬಿಟ್ಟಿನಿ. ಸರಿ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದ್ರ ಬಗ್ಗೆ ಎಲ್ಲಿ ಕ್ವಶನ್ ಕೇಳಲ್ಲ ಹೇಳ್ರಿ ನನಗೆ. ಯಾವ TET ಕ್ವಶನ್ ಪೇಪರ್ ಎತ್ಕೋರಿ, ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಕೇಳಲ್ಲ ನೋಡ್ರಿ. ನಾವು ಪರಿಸರವಾದಿ ಚಳುವಳಿಗಳು ಅಂತಕ್ಕಂಥ ಟಾಪಿಕನ್ನು ತೊಗೊಂಡ್ವಿ ಅಂತಂದ್ರೆ, ಆ ಒಂದು ಟಾಪಿಕ್ ಚೆಂದಾಗಿ ಓದಿದ್ವಿ ಅಂತಂದ್ರೆ ನಮಗದು 1 ಮಾರ್ಕ್ಸ್ ಗ್ಯಾರಂಟಿ ಕೊಡ್ತದೆ. ನರ್ಮದಾ ಬಚಾವೋ ಬಗ್ಗೆ ಕ್ವಶನ್ ಕೇಳೋಣ, ಅದೇ ಕ್ರೈಟೇರಿಯಾ ಸೇಮ್ ಟಾಪಿಕ್. ಮತ್ತು
ಸೆಂಟೆನ್ಸ್ ವೈಸ್ ಕ್ವಶನ್ ಕೇಳೋಣ, ಮತ್ತು ಸಾಲು ಮರದ ತಿಮ್ಮಕ್ಕನ ಮೇಲೆ ಕ್ವಶನ್ ಕೇಳೋಣ. ಹೌದಾ, ಇದೇ ಕೇಳೋಣಲ್ರಿ. ಇದನ್ನು ಬಿಟ್ಟು ಮತ್ತೇನು ಕೇಳೋಣ, ಯಾವ್ಯಾವ ಚಳವಳಿ ಯಾರ್ಯಾರಿಗೆ ಸಂಬಂಧಪಟ್ಟ ಅಂತ ಕೇಳೋಣ. ಚಿಪ್ಕೋ ಚಳವಳಿಗೆ ಬಂದ್ವಿ ಅಂತಂದ್ರೆ ಯಾರಿಗೆ ಸಂಬಂಧಪಟ್ಟದ? ಚಿಪ್ಕೋ ಚಳವಳಿ ತೆಹರಿ ಮತ್ತು ಗರ್ವಾಲ್ಗೆ ಸಂಬಂಧಪಟ್ಟಂತೆ. ಅಪ್ಪಿಕೋ ಚಳವಳಿ ನಮ್ಮ ಸನ್ಯಾಲಿ ಗ್ರಾಮಕ್ಕೆ ಸಂಬಂಧಪಟ್ಟೈತಿ, ಭಾಳ ಇಂಪಾರ್ಟೆಂಟ. ಇನ್ನು ಮೌನ ಕಣಿವೆ ಆಂದೋಲನ ಅಂತಕ್ಕಂಥದ್ದು ಕೇರಳಕ್ಕೆ ಸಂಬಂಧಪಟ್ಟಿದ್ದು ಕ್ವಶನ್ ಕೇಳ್ತಾನ್ರಿ. ಮತ್ತೆ ಕೈಗಾರಿಕಾ ವಿರೋಧಿ ಚಳವಳಿ ಸಂಬಂಧಪಟ್ಟಿದ್ದು ಯಾವುದ್ರಿ? ಇಲ್ಲಿ ಉತ್ತರ ಕನ್ನಡ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡ್ರಿ. ಚಿಪ್ಕೋ ಚಳವಳಿ ತೆಹರಿ ಗರ್ವಾಲ, ಅಪ್ಪಿಕೋ ಚಳವಳಿ ಸಂಬಂಧಪಟ್ಟಿದ್ದು ಸಲ್ಯಾನಿ ಗ್ರಾಮ, ಮೌನ ಕಣಿವೆ ಸಂಬಂಧಪಟ್ಟಿದ್ದು ಕೇರಳ, ಕೈಗಾ ವಿರೋಧಿ ಅಂತೀನಿ ನಾನು, ಕೈಗಾ ವಿರೋಧಿ ಯಾಕಂದ್ರೆ ಅದು ಅಣು ವಿದ್ಯುತ್ ಸ್ಥಾವರ. ಕೈಗಾ ವಿರೋಧಿ ಚಳವಳಿ ಕಂಡು ಬರುವುದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ನೋಡಿ ಎಷ್ಟು ಚಂದದಲ್ಲ ಕ್ವಶನ್. ಪರಿಸರಕ್ಕೆ ಸಂಬಂಧಪಟ್ಟಂತೆ ಕೇಳಲ್ಲ ಕ್ವಶನ್. ನರ್ಮದಾ ಬಚಾವೋದ್ ಬಗ್ಗೆ ಕೇಳೋಣ, ಮೇಧಾ ಪಾಟಕರ್ ಬಗ್ಗೆ ಕ್ವಶನ್ ಕೇಳನ್ರಿ. ಕೇಳಬೇಕು. ಯಾಕಂದ್ರೆ ನಮ್ಮ ಪ್ರಸ್ತುತ ದಿನಮಾನವನ್ನು ನೋಡಿದ್ರೆ ಪರಿಸರಕ್ಕೆ ಸಂಬಂಧಪಟ್ಟಂಥ ಮೌಲ್ಯಗಳು ಕಮ್ಮಿ ಆಗತ್ತವ. ಆ ಒಂದು ಮೌಲ್ಯಗಳನ್ನ ಜಾಗೃತಿ ಮಾಡಲಿ ಅಂತಲೇ ಇಂಥ ಪ್ರಶ್ನೆಗಳನ್ನ ಏನು ಮಾಡ್ತಾರೆ ಎಕ್ಸಾಮಿನರ್ಗಳು ಕೇಳ್ತಾ ಬರ್ತಾರ. ಎಸ್, ಪ್ರತಿ ವರ್ಷ ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಭಾಳ ಸಲ ಕ್ವಶನ್ ಆಗೈತಿ. ಕ್ವಶನ್ ರಿಪೀಟ್ ಆಗೈತಿ. ಮತ್ತೆ ಕೇಳ್ತಾ ನೆನಪಿಟ್ಕೊರಿ. ಮಾರ್ಚ್ 15 ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನು ನಾವು ಯಾವಾಗ ಆಚರಣೆ ಮಾಡ್ತೀವಿ ರೀ? ಮಾರ್ಚ್ 15ರಂದು. ಎಸ್, ಮಾರುಕಟ್ಟೆ ಮಿಶ್ರಣದ ಪರಿಕಲ್ಪನೆಯನ್ನು ಮೊಟ್ಟ ಮೊದಲಿಗೆ ಪರಿಚಯ ಮಾಡಿಕೊಟ್ಟವರು ಪ್ರೊಫೆಸರ್ A.H. ಬೋರ್ಡನ್ ರವರು. ನೆನ್ಪಿಟ್ಕೋರಿ. ಮತ್ತೆ ಕ್ವಶನ್ ಕೇಳ್ತಾನ, ಮಾರುಕಟ್ಟೆ ಮಿಶ್ರಣದ ಪರಿಕಲ್ಪನೆಯನ್ನು ಮೊಟ್ಟ ಮೊದಲ ಬಾರಿಗೆ ಪರಿಚಯ ಮಾಡಿಕೊಟ್ಟವರು ಯಾರು? ಪ್ರೊಫೆಸರ್ N.H. ಬೋರ್ಡನ್ ಅಂತೇಳಿ ಕರಿತೀವಿ. ಭಾರತದಲ್ಲಿ ಮೊಟ್ಟ ಮೊದಲು ಷೇರು ಮಾರುಕಟ್ಟೆ ಕಂಡು ಬಂದಿರತಕ್ಕಂಥ ಸ್ಥಳ ಯಾವುದು? ಮುಂಬೈ. ನೋಡ್ರಿ, ನಮ್ಮ ಮುಂಬೈಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನು ಮಾಡ್ತಾರೆ? ಷೇರು ಮಾರುಕಟ್ಟೆ ಕಂಡು ಬರ್ತದ. ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಲ್ಲ, ಅದನ್ನು ಮುಂಬೈಯಲ್ಲಿ ಕಂಡು ಬರ್ತದೆ. ಯಾಕಂದ್ರೆ ಮುಂಬೈ ಅಷ್ಟು ದೊಡ್ಡದಾದ ಅದು. ಎಸ್, ಇನ್ನು ಅಂತಾರಾಷ್ಟ್ರೀಯ ಅರಿವನ್ನು ಮಕ್ಕಳಲ್ಲಿ ಮೂಡಿಸುವುದರಿಂದ ಬೆಳೆತಕ್ಕಂಥ ಮೌಲ್ಯ ವಿಶ್ವ ಭಾತೃತ್ವ ಮೌಲ್ಯ ಬೆಳಿತೈತಿ. ತುಂಬ ಸರಳವಾಗಿರ್ತಕ್ಕಂಥ ಕ್ವಶನ್ ಐತಿ. ಆಲಿಸುವ ಮತ್ತು ವೀಕ್ಷಿಸುವ ಅನುಭವಗಳ ನಡುವೆ ಸಂಬಂಧವನ್ನು ಬೆಸೆತೈತಿ ಅಂದ್ರೆ ಕಪ್ಪು ಹಲಗೆದಿಂದ ಮಕ್ಕಳು ನೋಡ್ತಾರ, ಬರೀತಾರ ಮತ್ತು ಟೀಚರ್ ಹೇಳಿರ್ತಕ್ಕಂಥ ಮಾತನ್ನು ಕೇಳ್ತಾರ. ಇಲ್ಲಿ ಎರಡೂ ಕೆಲಸ ಆಗ್ತಾವ. ಆಲಿಸೋದನ್ನು ಆಗ್ತೈತಿ, ವೀಕ್ಷಿಸುವ ಕೆಲಸನೂ ಆಗ್ತದ. ಓಕೆ, ಇಷ್ಟು ಪ್ರಶ್ನೆಗಳು ರೀ. ನೋಡ್ರಿ ಸಾಕು. ಯಾಕಂತಂದ್ರೆ 135 ತಕ್ಕ ಏನು ಮಾಡ್ತಾನೆ ರೀ ಸರ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಕ್ವಶನ್. ಇನ್ನು ಇವು ಕೆಳಗಿನ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಗಳನ್ನ ಈಗಾಗಲೇ ನಾನು ಪ್ರತಿಯೊಂದು ನಿಮ್ಮ ಕ್ಲಾಸ್ ಮಾಡಿ ಕೊಟ್ಟೆ ಬಿಟ್ಟೇನಿ. ಅಂದ್ರೆ ಸಪ್ರೇಟಾಗಿ ಮಾಡೀನಿ. ಯಾಕಂದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಅಂತ ಹೇಳಿ ಆ ಒಂದು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕ್ಲಾಸ್ ಅಂತರೂ ನಾನು ಹಿಂದೆ ನಿಮಗೆ ಮಾಡೇ ಬಿಟ್ಟಿನಿ. ಅದನ್ನು ನೀವು ನೋಡಿರಿ. ಇನ್ನು ನಿಮ್ಮ ಕೋರಿಕೆ ಮೇಲೆ ಏನು ಮಾಡಿ ನಾನು ಈ ಒಂದು ಸಬ್ಜೆಕ್ಟ್ ಮಾಡ್ರಿ ಅಂತೇಳಿ ತುಂಬ ಜನ ಕಮೆಂಟ್ ಮಾಡಿದರು. ನಿಮಗೋಸ್ಕರನೇ ಈ ಒಂದು ಕ್ಲಾಸನ್ನು ತೆಗೆದುಕೊಂಡೆ. ಇನ್ನು ನಾಳೆಗೆ ಏನು ಮಾಡೋಣ, 2023ರ ಒಂದು ಕ್ವಶನ್ ಪೇಪರ್ ನೋಡ್ತಾ ಹೋಗೋಣ. ಅಲ್ಲಿ ಒಂದು ಕ್ವಶನ್ ಪೇಪರ್ ಮುಗಿಸಿಬಿಟ್ವಿ ಅಂತ ಏನಾಗ್ತೈತಿ, 2014ರಿಂದ ಹಿಡಿದು 2023 ತನಕ ಕ್ವಶನ್ ಪೇಪರ್ ಮುಗಿಸ್ದಂಗೆ ಆಗ್ತದ. ನೋಡ್ರಿ, ಅರ್ಧ ಸಿಲೆಬಸ್ ನಮ್ದು ಇಲ್ಲೇ ಕವರ್ ಆಗ್ತಾ ಬಂತು. ಪ್ರತಿಯೊಂದು ಕ್ಲಾಸ್ನಾಗೂ ನಿಮಗೆ ಎಷ್ಟೋ ಟಾಪಿಕನ್ನು ರಿವಿಷನ್ ಮಾಡಿಸಿ ಅಲ್ಲಿಂದ ನಿಮಗೆ ಏನಾಗ್ತಾವ ಇನ್ನಷ್ಟು ಹೆಚ್ಚು ತಿಳ್ಕೊಳಕ್ಕೆ ಅನುಕೂಲಕರ ಆಗ್ತೈತಿ. ಒಂದೊಂದು ಪ್ರಶ್ನೆಯಲ್ಲಿಂತ 10 ಪ್ರಶ್ನೆಗಳನ್ನು ಬಿಡಿಸ್ತಕ್ಕಂಥ ಏನ್ರಿ ಮನೋಧೋರಣೆ ನಮ್ಮದು ಬೆಳೀತಾ ಬರ್ತದೆ. ಹಿಂಗೆ ಏನು ಮಾಡಿರಿ, ಕ್ಲಾಸ ಕೇಳ್ರಿ, ಟೈಮ್ ಸಿಕ್ಕಾಗ ಏನು ಮಾಡಿರಿ ರಿವಿಷನ್ ಮಾಡ್ಕೊರಿ. ಯಾಕಂದ್ರೆ ನಿಮ್ಮದು ಓನ್ ಇಲ್ಲಿ ಭಾಳ ಮುಖ್ಯ. ಬರೇ ಕ್ಲಾಸ್ ಕೇಳೋದ್ರಿ ಅಂತಲ್ಲ, ನೀವು ಓನ್ ಆಗಿ ಪ್ರಯತ್ನ ಮಾಡಲೇಬೇಕಾಗ್ತದ. ನೀವು ರಿವಿಷನ್ ಮಾಡಿರಿ ಶಾಂತವಾಗಿ. ನಿಮಗೆ ಟೈಮ್ ಸಿಕ್ಕಾಗ ಏನು ಮಾಡಿರಿ, ಅದನ್ನು ನಿಮ್ಮದೇ ಆಗಿರ್ತಕ್ಕಂಥ ಟೈಮ್ ಟೇಬಲ್ ಹಾಕ್ಕೊಂಡು ಚೆನ್ನಾಗಿ ರಿವಿಷನ್ ಮಾಡಿರಿ. ಶಾರ್ಟ್ ಆಗಿ ಕಮ್ಮಿ ಟೈಮ್ನಾಗ ಎಷ್ಟು ಆಗ್ತದಲ್ಲ ಅಷ್ಟು ರಿವಿಷನ್ ಮಾಡಿರಿ. ಹೌದಾ, ಓದಬೇಡ್ರಿ. ಯಾಕಂದ್ರೆ ಟೈಮ್ ಎಕ್ಸಾಮ್ ಸಮೀಪ ಐತಿ. ಎಷ್ಟು ನೀವು ಚೆನ್ನಾಗಿ ಶಾಂತವಾಗಿ ನೋಟ್ಸ್ಗಳನ್ನು ನಿಮ್ಮಲ್ಲಿರ್ತಕ್ಕಂಥ ಪುಸ್ತಕಗಳನ್ನು ಮೇನ್ ಯಾವುದವಲ್ಲ ಅವೆಲ್ಲವನ್ನ ರಿವಿಷನ್ ಮಾಡ್ಕೋರಿ. ಒಳ್ಳೆ ಸ್ಕೋರ್ ಮಾಡಿರಿ. 100% ಮಾಡೇ ಮಾಡ್ತೀರಿ. ಅವಕ್ಕೆ ಅದ್ರಾಗ ಏನೂ ಇಲ್ಲ. ಯಾಕಂದ್ರೆ ಎಲ್ಲರೂ ಒಳ್ಳೆ ನಾಲೆಜನ್ನು ಉಳ್ಳವರದಿರಿ. ನಿಮ್ಮ ಕಮೆಂಟ್ಗಳ ಮೂಲಕನೇ ನನಗೆ ಗೊತ್ತಾಗ್ತಿತ್ತು. ಯಾಕಂದ್ರೆ ತುಂಬ ಜನ ಕಮೆಂಟ್ ಮಾಡಿರ್ತೀರಿ ನಿಮ್ಮ ಒಳ್ಳೆಯ ಸ್ವಭಾವಗಳು. ಯಾಕಂದರೆ ಕ್ಲಾಸ್ಗಳನ್ನು ಕೇಳೋರು ಎಲ್ಲರೂ ಒಂದು ವಿನಯಲಿಂತ್ರ ಸಂಸ್ಕಾರ ಆ ಒಂದು ನಿಮ್ಮ ಮೆಸೇಜ್ನಾಗನೇ ನನಗೆ ಗೊತ್ತಾಗ್ಬಿಡ್ತದೆ. ಅಷ್ಟು ಒಳ್ಳೆಯ ವಿದ್ಯಾರ್ಥಿಗಳದಿರಿ. ಅಷ್ಟು ಒಳ್ಳೆಯ ವಿದ್ಯಾರ್ಥಿಗಳು ಅನ್ನೋಕ್ಕಿಂತ ಮಿತ್ರರು ಅಂತೇಳಿ ನಾವು ಸಹೋದರಿಯರು ಅಂತೇಳಿ ಕರೆಯೋಕೆ ಇಷ್ಟಪಡ್ತೀನಿ. ಎಲ್ಲರದ್ದು ಒಳ್ಳೆಯದಾಗಲಿ, ಚೆನ್ನಾಗಿ ಸ್ಕೋರ್ ಆಗಲಿ ಅಂತಕ್ಕಂಥ ಮಾತುಗಳನ್ನ ನಿಮಗೆ ಹೇಳ್ತಾ ನೋಡಿರಿ. ಮತ್ತೆ ನಾನು ನಾಳೆಗೆ ಏನು ಮಾಡ್ತೀನಿ, 2023ರ ಒಂದು ಕ್ವಶನ್ ಪೇಪರ್ನೊಂದಿಗೆ ಅದೊಂದು ಕ್ಲಾಸ್ ಮಾಡೋಣ. ಮತ್ತೆ ಬೇಕಾಯ್ತಂದ್ರೆ ನಿಮಗೆ ಯಾವುದಾದ್ರೂ ಟಾಪಿಕ್ ಟಫ್ ಇದ್ದು ಅಂತಂದ್ರೆ ಆ ಒಂದು ರಿವಿಷನ್ ಮಾಡ್ತಕ್ಕಂಥ ಕೆಲಸನೂ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು.